ಈ ಚರ್ಚೆಯಲ್ಲಿ ನಾವು ಪರಿಚಯ ಅಥವಾ ಪೀಠಿಕೆ ನಂತರ ಪ್ರಾರ್ಥನಾ ಮಂತ್ರ ಮತ್ತೆ ಒಂದನೇ ಮಂತ್ರವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಕರೆಕ್ಟ್? ಹಾ ಹೌದು ಪ್ರಭು. ಹಾ ಈ ದಿನ ಎರಡನೇ ಮಂತ್ರ ಪ್ರಾರಂಭ ಮಾಡಬೇಕು. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಕೂಡ ಈ ಚರ್ಚೆಗೆ ಸ್ವಾಗತ. ಪುರುಷೋತ್ತಮ ಮಾಸ ಕೂಡ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಬಹಳ ಉತ್ತಮವಾದಂತಹ ಸಮಯ ಇದು ಭಗವಂತನ ಭಕ್ತಿ ಮಾಡಲಿಕ್ಕೆ, ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ. ಸೊ ನಾವು ಈ ಈಶೋಪನಿಷತ್ ಚರ್ಚೆಯನ್ನು ಭಕ್ತಿಶಾಸ್ತ್ರಿ ಕೋರ್ಸ್ನಲ್ಲಿ ಕಲಿತಾ ಬರ್ತಾ ಇದ್ದೀವಿ. ಇಲ್ಲಿವರೆಗೆ ಎಷ್ಟು ಕ್ಲಾಸ್ ಆಗಿರ್ಬೋದು? ಒಂದು 4-5 ಕ್ಲಾಸ್ ಆಗಿದೆ ಆಗಿದೆ. ಸೊ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಈ ದಿನ ನಾವು ಮಂತ್ರ 2 ಪ್ರಾರಂಭ ಮಾಡೋದು. ಅದಕ್ಕೂ ಮುಂಚೆ ನಮ್ಮ ಪದ್ಧತಿಯಂತೆ ನಾವು ಶ್ಲೋಕಗಳನ್ನು ಪಠಿಸಿ ಮುಂದೆ ಹೋಗಬೇಕು. ಸೊ ಎಲ್ಲಿದೆ ಅದು? ಒಟ್ಟಾಗಿ ಹೇಳಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ಏನದ್ಯೇನ ಯಾರು ಹಿಂದೆ ಇದನ್ನ ಪಠಿಸಿಲ್ವೋ? ಲಾಸ್ಟ್ ಟೈಮ್ ನಾವು ಈ ರೀತಿ ಕೇಳ್ತಾ ಇದ್ವಲ್ಲ, ಸೊ ಅವ್ರ ಕೈ ಎತ್ತಿ, ನೀವು ಹೇಳ್ಬೋದು, ಇಲ್ಲಿ ಪಠಿಸ್ಬೋದು. ಯಾರು ಇದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಹಾ, ಮಾಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚನ ಜಗತ್ಯಾ ಜಗತ್ ತೇನ ತೆಕ್ತೇನ ಭುಂಜೀಥ ಮಾ ಘೃತಸ್ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಥ್ಯಾಂಕ್ ಯು. ಲೀಲಾನಂದಿನಿ ಮಾತಾಜಿಯವರು. ಲೀಲಾನಂದಿನಿ ಕೇಶವಿ ಮಾತಾಜಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಂ ವಾಸಂ ಇದಂ ಸರ್ವಂ ಯತ್ಕಿಂಚ ಜಗತಾ ಜಗತ್ ತೇನೆ ತೆಕ್ತೇನ ಭುಂಜಿತಾ ಮಾಂ ಗೃಹಸ್ಥಿತ್ವನಾಂ.
ಕಸ್ಯ ಸ್ವಿಧನಂ. ಓಕೆ. ಸೊ ಇದ್ರ ಜೊತೆಗೆ ನೀವು ಅರ್ಥನೂ ಕೂಡ ನೆನ್ಪಿಟ್ಕೋಬೇಕು. ನಿಮ್ಮ ಪರೀಕ್ಷೆಯಲ್ಲಿ ಅರ್ಧ ಮಾರ್ಕ್ಸು ಶ್ಲೋಕ ಹೇಳೋದಕ್ಕಾದ್ರೆ ಇನ್ನು ಅರ್ಧ ಮಾರ್ಕ್ಸು ಅರ್ಥ ಹೇಳೋದಕ್ಕಿರುತ್ತೆ. ಬರೀ ಗಿಣಿತರ ಶ್ಲೋಕ ಹೇಳೋದಲ್ಲ, ಅರ್ಥನೂ ತಿಳ್ಕೊಳ್ಬೇಕು ನಾವು. ಹಾ ಓಕೆ. ಸೊ ಹಿಂದಿನ ಚರ್ಚೆಯಲ್ಲಿ ನಾವು ಆ ಮಂತ್ರ ಒಂದರ ಬಹಳ ಮುಖ್ಯವಾದಂತಹ ಅಂಶಗಳನ್ನು ನೋಡಿದ್ದೀವಿ. ಈಶಾವಾಸ್ಯ ತತ್ವ ಅನ್ನೋದು ಬಹಳ ಮುಖ್ಯವಾದದ್ದು. ಇದು ಒಂದು ರೀತಿ ಮನುಷ್ಯ ಶರೀರ ಪಡೆದ ಮೇಲೆ ವ್ಯಕ್ತಿ ಆ ಮನುಷ್ಯ ಸಮಾಜದಲ್ಲಿ ಶಾಂತಿ ಮತ್ತು ಆನಂದವನ್ನು ಪಡಿಬೇಕಂದ್ರೆ ಈ ತತ್ವವನ್ನು ಪಾಲಿಸಬೇಕು. ಸೊ ಪ್ರಭುಪಾದರು ಈ ಈಶಾವಾಸ್ಯ ತತ್ವದ ಅನುವಾದವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದರಲ್ಲಿ 3 ಅಂಶಗಳಿವೆ. ಈ 3 ಅಂಶಗಳು ಒಟ್ಟಾಗಿ ಈಶಾವಾಸ್ಯ ತತ್ವ ಅಂತ ಹೇಳಲ್ಪಡ್ತವೆ. ಮೊದಲನೇದಾಗಿ ಎಲ್ಲವೂ ಕೂಡ ಭಗವಂತನ ನಿಯಂತ್ರಣ, ಭಗವಂತನ ಒಡೆತನದಲ್ಲಿದೆ ಅನ್ನೋದು. ಎರಡನೇದು, ಭಗವಂತ ಎಲ್ಲದರ ನಿಯಂತ್ರಕ, ಒಡೆಯ. ಆತ ಪ್ರತಿಯೊಬ್ಬ ಜೀವಿಗೆ, ಬರೀ ಮನುಷ್ಯನಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ, ಪ್ರತಿಯೊಬ್ಬರಿಗೆ ಆತ ಅವಶ್ಯಕತೆಗಳಿಗೆ ಅನುಸಾರವಾಗಿ ಸಂಪನ್ಮೂಲಗಳನ್ನು, ವಸ್ತುಗಳನ್ನು ಮೀಸಲಿಟ್ಟಿದ್ದಾನೆ. ಅದನ್ನೇ ಸ್ವೀಕರಿಸಬೇಕು. ಪ್ರತಿಯೊಬ್ಬರಿಗೆ ಇಟ್ಟಿದ್ದಾನೆ. ಬೇರೆಯವರಿಗೆ ಸೇರಿದಂತಹ ಮೀಸಲಿಟ್ಟಂತಹ ವಸ್ತುಗಳನ್ನ, ಸಂಪನ್ಮೂಲಗಳನ್ನ ನಾವು ತಗೊಳ್ಬಾರ್ದು. ಅದು ಯಾರಿಗೆ ಅಂತ ತಿಳ್ಕೊಂಡು ನಾವು ಅದನ್ನ ಎಂದು ಕೂಡ ಉಪಯೋಗಿಸಬಾರ್ದು. ಈ 3 ಅಂಶಗಳು ಬಹಳ ಮುಖ್ಯ. ಈಶಾವಾಸ್ಯ ತತ್ವ ಕೇವಲ ಒಂದರಿಂದ ಅಲ್ಲ, ಈ 3ರ ಒಟ್ಟಾಗಿ ನಾವು ಅರ್ಥ ಮಾಡ್ಕೊಂಡು ಪಾಲಿಸಿದಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಸೊ ನಾವು ಆ ತಾತ್ಪರ್ಯದ ಚರ್ಚೆಯಲ್ಲಿ ನೋಡಿದ್ವಿ, ಹೇಗೆ ಭಗವಂತ ಎಲ್ಲದರ ಒಡೆಯ ಅನ್ನೋದು ಹೇಗೆ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಭಗವದ್ಗೀತೆಯಲ್ಲಿರೋ ಆ ಶ್ಲೋಕ, ಪರ ಪ್ರಕೃತಿ ಅಪರ ಪ್ರಕೃತಿ, ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಭೌತಿಕ ತತ್ವಗಳೆಲ್ಲವೂ ಕೂಡ ನನ್ನ ಶಕ್ತಿ, ನಂತರ ಜೀವಿಯೂ ಕೂಡ ನನ್ನ ಶಕ್ತಿ. ಸೊ ಈ ಜಗತ್ತಿನಲ್ಲಿ ಈ ಎರಡನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ಈ ಜಗತ್ತೇ ನನ್ನ ಶಕ್ತಿ, ನನ್ನ ಸಂಪತ್ತು, ನನ್ನ ಸ್ವತ್ತು ಅಂತ ಭಗವಂತ ಹೇಳಿದ್ದಾನೆ. ಅದಾದ್ಮೇಲೆ ಭಗವಂತ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅನ್ನೋ ಒಂದು ವಾದಕ್ಕೆ ಪ್ರಭುಪಾದರು ಬಹಳ ಒಳ್ಳೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಆ ಉದಾಹರಣೆ, ಆ ದೀಪದ ಉದಾಹರಣೆ ನೆನಪಿಟ್ಕೊಳ್ಳಿ. ಆ ಉದಾಹರಣೆ ಬಹಳ ಮುಖ್ಯವಾದದ್ದು. ಹೇಗೆ ದೀಪ ಒಂದು ಜಾಗದಲ್ಲಿ ಸ್ಥಿತವಾಗಿದ್ದು ತನ್ನ ಬೆಳಕು ಮತ್ತೆ ಶಾಖದ ಮೂಲಕ ಅದು ತನ್ನ ಪ್ರಭಾವವನ್ನ ದೂರದವರೆಗೆ ವಿಸ್ತರಿಸ್ತದೋ, ಹಾಗೆಯೇ ಆ ಭಗವಂತ ಪೂರ್ಣ ಪುರುಷೋತ್ತಮ ಎಲ್ಲಿದ್ದಾನೆ? ಆತ ಆಧ್ಯಾತ್ಮಿಕ ಧಾಮವಾದಂತಹ ಗೋಲೋಕ ವೈಕುಂಠ ಧಾಮದಲ್ಲಿದ್ದಾನೆ. ಅಲ್ಲಿಂದ ಆತ ತನ್ನ ಶಕ್ತಿಗಳ ಮೂಲಕ, ಅನೇಕ ಶಕ್ತಿಗಳು, ಅನಂತ ಶಕ್ತಿಗಳು, ಆ ಶಕ್ತಿಗಳ ಪ್ರಭಾವದ ಮೂಲಕ ಆತ ಎಲ್ಲೆಡೆ ತನ್ನ ನಿಯಂತ್ರಣವನ್ನ ಸಾಧಿಸಿದ್ದಾನೆ. ಎಲ್ಲದರ ನಿಯಂತ್ರಕ ಆತ, ಪೋಷಕ ಆತ, ನಿಯಾಮಕ. ಸೊ ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಇದು ವಿಷ್ಣು ಪುರಾಣದ ಒಂದು ಶ್ಲೋಕದ ಅರ್ಥ. ಇದು ಪ್ರಭುಪಾದರನ್ನ ಇಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ನಾವು ನೋಡಿದ್ವಿ ಹೇಗೆ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಜೀವಿ ಆಗಿರ್ಬೋದು ತನ್ನ ವೈಯಕ್ತಿಕ ಜೀವನದಲ್ಲಿ ಹೇಗೆ ತಾನು ಈ ಭಗವಂತನ ಒಡೆತನವನ್ನ ತಿಳ್ಕೊಳ್ಬೇಕು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಈ ಜಗತ್ತಿನಲ್ಲಿ ನಾವು ಪಡೆಯೋದೆಲ್ಲ ಒಂದು ರೀತಿ ಒಬ್ಬ ಒಡೆಯ ಒಬ್ಬ ಕೆಲಸದವನಿಗೆ ಕೊಡುವಂತಹ ವಸ್ತುಗಳಂತೆ. ಈಗ ಬಡಗಿ ಕೆಲಸ, ಮರದ ಕೆಲಸ ಮಾಡೋನ್ಗೆ ಮಾಲೀಕ ಅಥವಾ ರಾಜ ಮರವನ್ನ ಕೊಡ್ತಾನೆ, ಸುತ್ತಳಿಯನ್ನು ಕೊಡ್ತಾನೆ, ನಂತರ ಏನೇನು ಉಪಕರಣ ಬೇಕೋ ಅದೆಲ್ಲವನ್ನು ಕೊಡ್ತಾನೆ. ಕಷ್ಟಪಡೋದು ಆ ಮರ ಕೆಲಸದ ಮಾಡೋನು, ಬಡಗಿ, ಕಾರ್ಪೆಂಟರ್. ಸೊ ಹಾಗಂತ ಹೇಳಿ ಅದು ನನ್ನದು ಅಂತ ಹೇಳೋದು ತಪ್ಪಾಗತ್ತೆ. ಯಾಕಂದ್ರೆ ಎಲ್ಲವನ್ನ ಕೊಟ್ಟವನೇ ಯಾರು? ಆ ಮಾಲೀಕ, ರಾಜ. ಸೊ ಹಾಗಾಗಿ ಕೇವಲ ಶ್ರಮ ಪಡ್ತಾ ಇದ್ದೀನಿ, ಹಾಗಾಗಿ ಇದು ನನ್ನದು ಅಂತ ಹೇಳೋದು ಅದು ಸರಿಯಲ್ಲ. ಏಕೆಂದ್ರೆ ಎಲ್ಲವೂ ಕೂಡ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಅಂಶ ತತ್ವಗಳೆಲ್ಲವೂ ಕೂಡ ಭಗವಂತನಿಂದ ನಮಗೆ ನೀಡಲ್ಪಡ್ತಾ ಇದ್ದಾವಲ್ವಾ, ಭಗವಂತ ನಮಗೆ ನೀಡ್ತಾ ಇದ್ದಾನೆ. ಸೊ ಇದನ್ನ ತಿಳ್ಕೊಳ್ಬೇಕು. ಕೇವಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ನಾನೇ ಆ ವಸ್ತುವಿನ ಒಡೆಯ ಅನ್ನೋದು ತಪ್ಪು ಅನ್ನೋದನ್ನ ಪ್ರಭುಪಾದರು ಅಲ್ಲಿ ಶ್ಲೋಕದಲ್ಲಿ ಬಹಳ ಭಾವಾರ್ಥದಲ್ಲಿ ಹೇಳಿದ್ರು. ಆನಂತರ ಆ ಕಾರ್ಮಿಕ ಶಾಹಿ ಮತ್ತೆ ಬಂಡವಾಳಶಾಹಿ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ನಾವು ನೋಡಿದ್ವಿ. ಹೇಗೆ ಸಮಾಜದಲ್ಲೂ ಕೂಡ ಈ ತತ್ವವನ್ನು ಪಾಲಿಸ್ತಾ ಇದ್ರೆ ಅಶಾಂತಿಯೇ ಇರುತ್ತೆ. ವ್ಯಕ್ತಿ ಎಷ್ಟೇ ಯೋಚನೆ ಮಾಡಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೋದ್ರೂ ಕೂಡ ಎಲ್ಲಿವರೆಗೆ ಆತ ಭಗವಂತನೇ ಎಲ್ಲದರ ಒಡೆಯ, ಆತ ನನಗೆ ಅಂತ ಎಲ್ಲರಿಗೆ ಅಂತ ಮೀಸಲಿಟ್ಟಿದ್ದಾನೆ, ಅದನ್ನು ನಾನು ಸ್ವೀಕರಿಸಬೇಕು, ಸಂತುಷ್ಟನಾಗಿರಬೇಕು. ಈ
ತತ್ವವನ್ನು ಸ್ವೀಕರಿಸದೇ ಇರೋರು ಜಗತ್ತಿನಲ್ಲಿ ಎಷ್ಟೇ ಒಳ್ಳೆ ಸಾಮಾಜಿಕ ವ್ಯವಸ್ಥೆಯನ್ನು ಮಾಡಿದ್ರೂ ಕೂಡ, ಕಮ್ಯುನಿಸ್ಟ್ ಆಗಿರಬಹುದು, ಕ್ಯಾಪಿಟಲಿಸ್ಟ್ ಆಗಿರಬಹುದು, ಅವುಗಳು ಶಾಂತಿ ಅಥವಾ ನೆಮ್ಮದಿಯನ್ನು ನೀಡೋದಿಲ್ಲ. ನೋಡಿ ಈಗಿನ ಜಗತ್ತಿನ ಸಮಯ ಹೇಗಿದೆ. ಎಲ್ಲೆಡೆ ಕಷ್ಟ, ನೋವು, ಜಗಳ, ಯುದ್ಧ, ಗಲಾಟೆ, ಒಬ್ರಿಗೊಬ್ರು ವಿಶ್ವಾಸ ಇಲ್ಲ, ಎಲ್ಲರೂ ಕೂಡ ಕಿತ್ತಾಡ್ತಾ ಇದ್ದಾರೆ, ನಾಯಿ ಬೆಕ್ಕುಗಳಂತೆ ಅಂತ ಪ್ರಭುಪಾದರು ಬರೀತಾರೆ. ಸೊ ಮಾನವರು ನಾಯಿ ಬೆಕ್ಕುಗಳಂತೆ ಕಚ್ಚಾಡಬಾರದು ಅನ್ನೋ ಒಂದು ಶಬ್ದ ಪ್ರಭುಪಾದರು ಬರೆದಿದ್ದಾರೆ ಇಲ್ಲಿ. ಸೊ ಮನುಷ್ಯನಿಗೆ ಎರಡು ವಸ್ತುಗಳನ್ನು ಭಗವಂತ ವಿಶೇಷವಾಗಿ ನೀಡಿದ್ದಾನೆ. ಆತನಿಗೆ ಅಂತ ಮೀಸಲಿಟ್ಟಿರುವಂಥದ್ದು ವಸ್ತುಗಳು. ಮೊದಲನೇದು ವೇದಶಾಸ್ತ್ರಗಳು. ಭಗವಂತ ವೇದಶಾಸ್ತ್ರಗಳನ್ನು ನೀಡಿರೋದು ವಿಶೇಷವಾಗಿ ಮನುಷ್ಯ ಜನ್ಮ ಪಡೆದ ಜೀವಿಗೆ ಅಂತ. ಆತ ಮಾತ್ರ ಇದನ್ನು ಓದಿ ತಿಳ್ಕೊಳ್ಬಹುದು. ಎರಡನೇದು ಇನ್ನಷ್ಟು ಇವೆ. ಎರಡನೇದು ಮನುಷ್ಯನಿಗಿಂತ ಮೀಸಲಿಟ್ಟ ಆಹಾರ ಯಾವುದು ಅನ್ನೋದನ್ನು ಕೂಡ ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ. ಯಾವ್ದು ನೆನ್ಪು ಮಾಡ್ಕೊಳ್ಳಿ. ಸಸ್ಯಾಹಾರ. ಸಸ್ಯಾಹಾರ. ಸೊ ಕೃಷ್ಣ ಸಸ್ಯಾಹಾರ. ಗೀತೆಯಲ್ಲಿ ಹೇಳಿರೋ ಹಾಗೆ ಪತ್ರ, ಪುಷ್ಪ, ಫಲ, ನೀರು, ಧಾನ್ಯಗಳು, ಈ ರೀತಿ ಹಾಲು, ಈ ರೀತಿಯಾದಂತಹ ವಸ್ತುಗಳು ಏನಿವೆ ಇವೆಲ್ಲವೂ ಕೂಡ ಯೋಗ್ಯ ಆಹಾರ ಮನುಷ್ಯ ಜೀವಿಗೆ ಅಂತ. ಬಟ್ ಮನುಷ್ಯ ಜೀವಿ ಬರೀ ಸಸ್ಯಾಹಾರಿಯಾಗಿ ಜಂಬ ಪಡೋದಲ್ಲ. ಬಟ್ ಏನಾಗ್ಬೇಕಾತ? ಭಗವಂತನಿಗೆ ನೈವೇದ್ಯ ಮಾಡಿ ಆಮೇಲೆ ತಗೋಬೇಕು ಅದನ್ನು. ಪ್ರಸಾದವನ್ನು ಸ್ವೀಕರಿಸೋನಾಗ್ಬೇಕು, ಕೃಷ್ಣ ಪ್ರಜ್ಞೆ ಉಳ್ಳವನಾಗ್ಬೇಕು. ಅದು ಮನುಷ್ಯ ಜನ್ಮದ ನಿಜವಾದ ಉಪಯೋಗ. ಸೊ ಮನುಷ್ಯ ಜನ್ಮ ಭಗವಂತ ನೀಡಿರೋದು ಈ ತತ್ವವನ್ನು ತಿಳಿಲಿಕ್ಕೆ, ಈಶಾವಾಸ್ಯ ತತ್ವ ತಿಳಿದು ನಡಿಲಿಕ್ಕೆ. ಒಂದು ರೀತಿ ನೋಡಿದ್ರೆ ಈಶಾವಾಸ್ಯ ತತ್ವ ಇದು ಭಕ್ತಿಯ ಮೊದಲ ಮೆಟ್ಟಿಲು. ಯಾಕಂದ್ರೆ ವ್ಯಕ್ತಿ ಭಗವಂತನ ಸಾರ್ವಭೌಮತ್ವ, ಸಾವರೆಂಟಿ, ಅದನ್ನು ಸ್ವೀಕರಿಸ್ತಾನೆ. ಹೌದಪ್ಪ, ಭಗವಂತನೇ ಪ್ರಭು, ಪರಮ ಪ್ರಭು, ಎಲ್ಲವೂ ಕೂಡ ಆತನ ಶಕ್ತಿಯಿಂದ ನಡೀತಾ ಇದೆ, ಎಲ್ಲವೂ ಕೂಡ ಆತನೇ ನೀಡುವನು, ಎಲ್ಲದು ಆತನ ಸ್ವತ್ತು. ಸೊ ಈ ರೀತಿಯಾದಂತಹ ವಿಧೇಯತೆ, ಒಬಿಡಿಯನ್ಸ್, ವಿನಮ್ರತೆ, ಹ್ಯುಮಿಲಿಟಿ, ಇದು ಜೀವಿಗೆ ಮೂಡಿದಾಗ ಆತ ಭಕ್ತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಅಂತ. ಯಾವಾಗ ಭಗವಂತನ ಮುಂದೆ ವಿನಮ್ರನ ಆಗ್ತಾನೋ, ವಿಧೇಯನ ಆಗ್ತಾನೋ ಜೀವಿ, ಆಗ ಆತನ ಭಕ್ತಿ ಜೀವನ ಪ್ರಾರಂಭವಾಗ್ತದೆ. ಸೊ ಹಾಗಾಗಿ ಇದನ್ನು ಭಕ್ತಿಯ ತತ್ವ ಅಂತಲೇ ತಿಳಿದು ನಾವು ಪಾಲಿಸಬೇಕು. ಇದು ಭಕ್ತರಿಗೂ ಕೂಡ ಅನ್ವಯ ಆಗ್ತದೆ ಅಲ್ವೇ? ಸೊ ಪ್ರಭುಪಾದರು ಕೊನೆಯದಾಗಿ ಬಹಳ ಒಂದು ಒಳ್ಳೆ ಅಂಶವನ್ನ ಹೇಳಿದ್ರು. ಪಾಪದ ಮೂಲ ಅಂದ್ರೆ ಏನು ಅಂತ. ಪಾಪದ ಮೂಲ ಅಂದ್ರೆ ಏನು ಅಂತ ಪ್ರಭುಪಾದರು ಹೇಳಿದ್ರು. ಯಾರಾದರೂ ಒಬ್ರು ಇದರ ಡೆಫಿನೇಷನ್ ಹೇಳಿ. ರೂಟ್ ಆಫ್ ದ ಸಿನ್, ಪಾಪದ ಮೂಲ ಎಂದ್ರೆ ಯಾವುದು ಅಂತ. ನಿಮಗೆ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಅದು. ಭಗವಂತನ ಪ್ರಭು, ಭಗವಂತನ ನಿಯಮಗಳನ್ನು ಉಲ್ಲಂಘಿಸಿ ತಪ್ಪು ಮಾಡಿದರೆ ಪಾಪ ಎನ್ನುತ್ತಾರೆ. ಭಗವಂತ ನಿಯಮಗಳನ್ನು ಉಲ್ಲಂಘಿಸೋದು ಹೌದು. ಅದರಲ್ಲಿ ಇನ್ನೊಂದು ಅಂಶ ನೆನ್ಪಿಡ್ಬೇಕು. ಉದ್ದೇಶಪೂರ್ವಕವಾಗಿ, ಅಲ್ಲಿ ಬರ್ದಿತ್ತಲ್ವಾ ನೋಡಿ, ಪುಸ್ತಕ ತೆಗೆದು ನೋಡಿ. ಭಗವಂತನ ಒಡೆತನವನ್ನು ಅಲ್ಲಗೆಳೆದು ಪ್ರಕೃತಿಯ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದರಲ್ಲಿ ಅದು ಪಾಪದ ಮೂಲ. ನೀವು ಹೇಳಿದ್ ಸರಿನೇ, ಬಟ್ ಅದಕ್ಕೂ ಇನ್ನೊಂದಿಷ್ಟು ಅಂಶಗಳನ್ನು ಜೋಡಿಸ್ಬೇಕು. ಭಗವಂತನ ಒಡೆತನನ ಧಿಕ್ಕರಿಸಿ ಉದ್ದೇಶಪೂರ್ವಕವಾಗಿ ವ್ಯಕ್ತಿ ಉಲ್ಲಂಘನೆ ಮಾಡುದು ನಿಯಮಗಳನ್ನು, ಅದು ಪಾಪದ ಮೂಲ. ಮನುಷ್ಯ ಜನ್ಮ ಆ ಬುದ್ಧಿ ಏನಿದೆ ಈ ನಿಯಮಗಳನ್ನು ತಿಳ್ಕೊಳ್ಲಿಕ್ಕೆ ಮಾಡಿರೋದು. ಕೆಲವೊಮ್ಮೆ ಹೇಳ್ತೀವಿ, ಅರೇ ಅಮಾಯಕ ಆತನಿಗೆ ಗೊತ್ತೇ ಇರಲಿಲ್ಲ ಅಂತ. ಈಗ ನೀವು ರೋಡಲ್ಲಿ ಗಾಡಿ ಹೊಡಿತಾ ಇರ್ತೀರ, ತಪ್ಪು ಸೈಡಲ್ಲಿ ಹೊಡೆದ್ರೆ ನೀವು ಟ್ರಾಫಿಕ್ ಪೊಲೀಸ್ ಬಂದು ಹಿಡಿದಾದ್ಮೇಲೆ ಈಗ ಹೇಳ್ತೀರಾ, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ನಿಯಮಗಳು ಅಂತ. ಏನು ಹೇಳ್ತಾನೆ ಆತ? ಏನು ಹೇಳ್ತಾನೆ ಆತ? ನಿಯಮ ನೋಡ್ಕೊಂಡ್ ಬಾ, ಚೆನ್ನಾಗಿ ತಿಳ್ಕೊಂಡ್ ಬಾ ಅಂತ. ನೀನ್ ತಿಳ್ಕೊಳ್ಬೇಕಾಗಿತ್ತು, ಅದು ನೀನ್ ತಿಳ್ಕೊಂಡ್ಲಿಲ್ಲ, ಅದು ನಿನ್ ತಪ್ಪದು. ವ್ಯಕ್ತಿ ಗಾಡಿ ಹೊಡಿಯಕ್ ಪ್ರಾರಂಭ ಮಾಡ್ತಾ ಇದ್ದಾನೆ, ಗಾಡಿ ಹಿಡ್ದಿದ್ದಾನೆ ಅಂದ್ರೆ ನಿಯಮ ಗೊತ್ತಿಲ್ದೇನೆ ಗಾಡಿ ಹೊಡೆಯೋದು ಎಷ್ಟು ತಪ್ಪು ಹೇಳಿ? ಹೌದಾ ಇಲ್ಲ? ಸೊ ಮನುಷ್ಯ ಜನ್ಮ ಪಡೆದು ಜೀವಿಸ್ತಾ ಇದ್ದಾನೆ ಅಂದಮೇಲೆ ವೇದಶಾಸ್ತ್ರಗಳನ್ನ ಓದಿದೆ ಹಾಗೆ ಜೀವಿಸೋದು ಅದು ತಪ್ಪು. ಸೊ ವ್ಯಕ್ತಿ ನನಗೆ ಗೊತ್ತಿಲ್ಲ ಈ ನಿಯಮ, ಸಸ್ಯಾಹಾರ, ಇದು ಈ ರೀತಿಯ ಅದು ಯಾರ ತಪ್ಪು? ಭಗವಂತ ಕೊಟ್ಟಿದ್ದಾನೆ ವೇದಶಾಸ್ತ್ರಗಳನ್ನ, ಗುರುಗಳನ್ನ ಎಲ್ಲ ಸರಿಯಾಗಿ ವ್ಯಕ್ತಿ ಬುದ್ಧಿಯನ್ನು ಉಪಯೋಗಿಸಿದ್ರೆ ಎಲ್ಲವೂ ದೊರಕುತ್ತೆ. ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ, ಹಾಗಾಗಿ ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಆಗ್ತದೆ. ಸೊ ಈಗ
ಎರಡನೇ ಮಂತ್ರ ಬಹಳ ವಿಶೇಷವಾದ ಮಂತ್ರ ಮುಂದೆ ಬರ್ತಾ ಇರೋದು. ಓಕೆ, ಇದೆಲ್ಲ ನೋಡಿದ್ವಿ ನಾವು ಆಗ್ಲೇ. ಹಾ, ಎರಡನೆಯ ಮಂತ್ರ ಮತ್ತೆ ಮೂರನೆಯ ಮಂತ್ರ, ಇವೆರಡೂ ಮಂತ್ರಗಳೇನಿವೆ, ಇವೆರಡೂ ಮಂತ್ರಗಳು ಒಂದನೆಯ ಮಂತ್ರದ ಜೊತೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಹ್ಮ್. ಮೊದಲನೆಯ ಮಂತ್ರ ಒಂದು ತತ್ವವನ್ನ ಹೇಳಿತು. ಯಾವ ತತ್ವ ಅದು? ಏನ್ ತತ್ವ ಅದು? ಮೊದಲನೇ ಮಂತ್ರ ತತ್ವ ಈಶಾವಾಸ್ಯ ಈಶಾವಾಸ್ಯ ತತ್ವ. ಈಶಾವಾಸ್ಯ ತತ್ವ. ಆ ತತ್ವನ ಪಾಲಿಸಿದ್ರೆ ವ್ಯಕ್ತಿಗೆ ಏನ್ ದೊರಕತ್ತೆ ಅನ್ನೋದನ್ನ ಎರಡನೇ ಮಂತ್ರ ಹೇಳುತ್ತೆ. ಮೊದಲನೇ ಮಂತ್ರನ ಪಾಲಿಸಿದರೆ ವ್ಯಕ್ತಿಗೆ ಏನು ಲಾಭವಾಗುತ್ತೆ ಅನ್ನೋದನ್ನ ಎರಡನೇ ಮಂತ್ರ ಹೇಳುತ್ತೆ. ಅದನ್ನ ಪಾಲಿಸದೇ ಇದ್ರೆ ಹ್ಮ್. ಏನ್ ನಷ್ಟ ಆಗತ್ತೆ ಅನ್ನೋದನ್ನ ಮೂರನೇ ಮಂತ್ರ ಹೇಳುತ್ತೆ. ಸೊ ಎರಡನೇ ಮಂತ್ರನ ಅದಕ್ಕೆ ಅನ್ವಯ ಅಂತ ಹೇಳ್ತಾರೆ. ಅದನ್ನ ಪಾಲನೆ ಮಾಡಿದ್ರೆ ಏನ್ ಸಿಗತ್ತೆ ಲಾಭ ಅನ್ನೋದು. ಮೂರನೇ ಮಂತ್ರನ ವ್ಯತಿರೇಕ, ವಿರುದ್ಧವಾಗಿ ಕಾರ್ಯ ಮಾಡಿದ್ರೆ, ಅದನ್ನ ಪಾಲಿಸದೇ ಇದ್ರೆ ಏನ್ ಲಾಸ್? ಪ್ರಾಫಿಟ್ ಅಂಡ್ ಲಾಸ್, ಗೈನ್ ಅಂಡ್ ಲಾಸ್, ಲಾಭ ಮತ್ತೆ ನಷ್ಟ. ಇದನ್ನ ಇಲ್ಲಿ ಮಾತಾಡ್ಲಾಗ್ತಾ ಇದೆ. ಓಕೆ, ಸೊ ಈ ಕನೆಕ್ಷನ್ಸ್ ಅನ್ನ ನೀವು ನೋಡ್ಕೊಳ್ಳಿ, ತುಂಬಾ ಸುಲಭ ಇರುತ್ತೆ, ಅದೇನು ಅಂತ ಕಷ್ಟದ ವಿಚಾರ ಅಲ್ಲ. ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕಕ್ಕೆ ಏನು ಕನೆಕ್ಷನ್ನು, ಸಂಬಂಧ ಏನು ಅನ್ನೋದನ್ನ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕಷ್ಟೆ. ಎರಡನೇ ಮಂತ್ರ ಶ್ಲೋಕ: ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನೋಡಿ, ಎರಡನೇ ಮಂತ್ರ ಬಹಳ ಶ್ಲೋಕ ಸರಳವಾಗಿದೆ. ಅಫ್ಕೋರ್ಸ್ ಈ ಶ್ಲೋಕ ನಿಮ್ಗೇನು ಬಾಯ್ಪಾಠ ಮಾಡೋಕ್ಕಿಲ್ಲ, ಹಾಗಾಗಿ ನಾನಷ್ಟೇ ಹೇಳಿದೆ. ಬಟ್ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಏಕಾಂತವಾಗಿದ್ದಾಗ ಇದನ್ನು ಪಠಿಸಬಹುದು. ಕುರುವನ್ನೇವೇಹ ಕರ್ಮಾಣಿ, ಜಗತ್ನಲ್ಲಿ ಕೆಲಸ ಮಾಡಿದ್ರೆ ಈ ರೀತಿ ಕೆಲಸ ಮಾಡಬೇಕು. ಕುರ್ವನ್ನ ಏವ ಇಹ ಕರ್ಮಾಣಿ, ಹೇಗೆ ಕೆಲಸ ಮಾಡಬೇಕು? ಹಿಂದಿನ ಶ್ಲೋಕದಲ್ಲಿ ಹೇಳಿದಾರಲ್ಲ, ಆ ರೀತಿ ಕೆಲಸ ಮಾಡಬೇಕು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಈ ಜಗತ್ನಲ್ಲಿ ಕೆಲಸಗಳನ್ನ ಮಾಡಿದ್ರೆ ಈ ರೀತಿ ಮಾಡಬೇಕು. ಮೊದಲನೇ ಮಂತ್ರದಲ್ಲಿ ಹೇಳೋರೋ ರೀತಿ ಕಾರ್ಯ ಮಾಡಬೇಕು. ಏನದು? ಅಂದ್ರೆ ಭಗವಂತನ ಇಚ್ಛೆಯ ಪ್ರಕಾರ. ಭಗವಂತನ ಇಚ್ಛೆ? ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬೇಡಿ, ಸರಳವಾಗಿ ಹೇಳಿ. ಏನಿತ್ತಲ್ಲ ಇಚ್ಛೆ ಅಂತ ಇತ್ತ? ನಮ್ಗೆ ಮೀಸಲಿಟ್ಟಿರೋದು ಮಾತ್ರ ತಗೋಬೇಕು, ಇಡದೇ ಇರೋದು ತಗೋಬಾರ್ದು. ಮೀಸಲಿಟ್ಟಿರುವಂತಹ ವಸ್ತುಗಳನ್ನ ತಗೊಳ್ಳೋದು, ನಮಗೆ ಮೀಸಲಲ್ಲದೆ ಇರೋದನ್ನ ತಗೊಳ್ದೇ ಇರೋದು. ಮುಖ್ಯವಾಗಿ ಭಗವಂತನ ಒಡೆತನವನ್ನು ಗುರುತಿಸುವುದು, ಟು ರೆಕಗ್ನೈಸ್ ದ ಪ್ರೊಪ್ರೈಟರ್ಶಿಪ್ ಆಫ್ ದ ಸುಪ್ರೀಂ ಪರ್ಸನ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಭಗವಂತನ ಒಡೆತನವನ್ನ, ಸರ್ವೋಚ್ಚ ಸ್ಥಿತಿಯನ್ನ ತಿಳ್ಕೊಳ್ಳೋದು, ಗುರುತಿಸೋದು. ಈ ರೀತಿ ತಿಳ್ಕೊಂಡು ವ್ಯಕ್ತಿ ತನಗೆ ಅಂತ ಮೀಸಲಿಟ್ಟ ಕಾರ್ಯಗಳನ್ನ, ವಸ್ತುಗಳನ್ನ, ಕರ್ತವ್ಯಗಳನ್ನ ಮಾಡಿದರೆ ಅದು ನಿಜವಾಗಿಯೂ ಈ ಜಗತ್ನಲ್ಲಿ ಸರಿಯಾಗಿ ಕೆಲಸ ಮಾಡುವ ವಿಧಿ. ಕುರ್ವನ್ನೇ ಬೇಹ ಕರ್ಮಾಣಿ, ಈ ರೀತಿ ಕೆಲಸ ಮಾಡೋ ಅಂತ ಹೇಳ್ತಾ ಇದೆ ಉಪನಿಷತ್. ಈಗ ಕೆಲಸ ಮಾಡಿದ್ರೆ ಏನ್ ಲಾಭ ಸಿಗುತ್ತೆ? ಈಗ ನೀನ್ ಕೆಲಸ ಮಾಡ್ದ ಜಿಜಿ ವಿಷೇತ್ ಶತಂ ಸಮ, 100 ವರ್ಷ ಬದುಕ್ಬೋದು ನೀನು. ಯಾಕೆ? ಬೇರೆ ರೀತಿ ಜೀವಿಸಿದ್ರೆ 100 ವರ್ಷ ಬದುಕೋದಿಲ್ಲ ಅಂತನ? ಏನಾದರೂ ರೋಗ ವ್ಯಾಧಿ ಬರುತ್ತೆ ಅಂತನ? ಇಲ್ಲ, ಹಾಗೆಲ್ಲ ಅದರ ಅರ್ಥ. 100 ವರ್ಷ ನೀವು ಜೀವಿಸ್ಬೋದು ಈ ರೀತಿ ಕೆಲಸ ಮಾಡಿ. ಬಟ್ ಆ 100 ವರ್ಷದ ಬಾಳ್ವೆಯಲ್ಲಿ ಬಹಳ ಮುಖ್ಯವಾದದ್ದು ಮುಂದೆ ಬರ್ತಾ ಇದೆ. ನ ಕರ್ಮ ಲಿಪ್ಯತೆ ನರೇ, ಆತನಿಗೆ ಕರ್ಮ ಬಂಧನದ ಅಂಟು ಇರೋಲ್ಲ. ಕರ್ಮ ಬಂಧನ ಅಂಟ್ಕೊಳ್ಳೋದಿಲ್ಲ ಆತನಿಗೆ. ಕರ್ಮ ಅನ್ನೋದು ಲಿಪ್ಯತೆ ಅಂದ್ರೆ ಲೇಪ. ಲೇಪ ಅಂದ್ರೆ ಗೊತ್ತಾ? ಲೇಪ ಏನದು? ಲೇಪ ಹಾ, ಲೇಪನ ಅಂದ್ರೆ ಒಂದು ರೀತಿಯ ಮದ್ದು, ಔಷಧಿ. ಅದನ್ನ ನೀವು ಹಚ್ತಾರೆ ಚರ್ಮದ ಮೇಲೆ, ಲೇಪನ ಹಾಗೇನೆ. ಸೊ ಅದು ಯೂಶಲಿ ಲೇಪ ಹೇಗಿರುತ್ತೆ ಅಂದ್ರೆ ಅದು ಅಂಟ್ಕೊಳ್ಳುತ್ತದು, ಅದು ಅಂಟ್ಕೊಳ್ಳುತ್ತೆ. ಈಗ ಏನೋ ಒಂದ್ ರೀತಿ ಉಳುಕಾಯ್ತು,
ಸಾರಿ ಉಳುಕಲ್ಲ. ಉಳುಕು ಯಾಕೆ ಹೇಳ್ತೀನಿ ನಾನು? ಉಳುಕಿಗೆ ಆ, ಎಣ್ಣೆ ತಂದು ಹಚ್ತಾರ. ಏನ್ ಹೇಳ್ತಾರೆ, ಲೇಪನ ಅಂದ್ರೆ ಆ, ಏನೋ ಕ್ರ್ಯಾಂಪ್ ಆಯ್ತು ಅಥವಾ ಆ, ಆ, ಬಿದ್ದೋದ ವ್ಯಕ್ತಿ ಮನುಷ್ಯ ಏನೋ ಬೋನ್ ಪೇನ್ ಆಯ್ತು, ಆ, ಈ ರೀತಿ ಆಯಿಂಟ್ಮೆಂಟ್ ಆದಂತಹ ಕೆಲವು ಇದಾದಾಗ ಅಲ್ಲಿ ಕೆಲವೊಮ್ಮೆ ಕೆಲವು ಆಯುರ್ವೇದಿಕ ಲೇಪನಗಳನ್ನ ಹಚ್ತಾರೆ. ಆ, ಭಜರಂಗ ಲೇಪ್, ಈ ರೀತಿ ಕೆಲವೊಂದಿಷ್ಟು ಲೇಪನಗಳಿವೆ. ಏನ್ ಮಾಡುತ್ತೆ ಲೇಪನ ಹಾಗೆ ಅಂದ್ರೆ ಅದು ಅಂಟ್ಕೊಳ್ಳುತ್ತೆ ಅಲ್ಲಿ. ಅದ್ರ ಮುಖ್ಯ ಗುಣ, ಅದು ಔಷಧ ಇರುತ್ತೆ ಅದರಲ್ಲಿ, ಬಟ್ ಅದು ಮುಖ್ಯವಾಗಿ ಅದೇನ್ ಮಾಡುತ್ತೆ, ಅಂಟ್ಕೊಳ್ಳುತ್ತೆ. ಸೊ ಇಲ್ಲಿ ಜಗತ್ನಲ್ಲಿ ನಾವು ಕಾರ್ಯ ಮಾಡುವಾಗ ಒಂದು ವಸ್ತು ನಮಗೆ ಅಂಟ್ಕೊಳ್ತಾ ಇರುತ್ತೆ. ನಾವ್ ಏನು ಬೇಡ ಅಂದ್ರೂ ಕೂಡ ಅದು ಬಂದು ಅಂಟ್ಕೊಳ್ಳುತ್ತೆ. ಏನದು? ಕರ್ಮ. ಕರ್ಮ. ಏನ್ ಕಾರ್ಯ ಮಾಡಿದ್ರು ಒಂದು ಪ್ರತಿಕ್ರಿಯೆ ಬಂದು ಅಂಟ್ಕೊಳ್ಳುತ್ತೆ ನಮಗೆ. ನಾನೇನೋ ಒಂದು ಈ ಜಾಗದಿಂದ ಈ ಜಾಗದಲ್ಲಿ ಇದ್ರೆ ಎಷ್ಟೊಂದು ಕಾರ್ಯಗಳನ್ನ ಮಾಡಿದೆ ನಾನು. ಈಗ ತಾನೇ ನಾನು ಒಂದು ಜಾಗದಿಂದ ಒಂದು ಜಾಗಕ್ಕೆ ಬಂದೆ ಇಲ್ಲಿಗೆ. ಗಾಡಿ ಹತ್ತಿದ್ದೆ, ಅಲ್ಲಿಂದ ಏನೋ ಮೆಟ್ರೋ ಹತ್ತಿದೆ, ಆಮೇಲೆ ಇಳಿದೆ, ಆಮೇಲೆ ಇನ್ನೊಂದು ಬೈಕ್ ಹತ್ತಿದೆ, ಆಮೇಲೆ ಇಳಿದೆ, ಆಮೇಲೆ ಹಿಂಗೆಲ್ಲ ನಡ್ಕೊಂಡು ಬಂದೆ. ಸೊ ಈ ಕಾರ್ಯ ಮಾಡುವಾಗ ಕೆಲವು ಪ್ರತಿಕ್ರಿಯೆಗಳನ್ನು ಕೂಡ ನಾನು ಪಡೆದಿದ್ದೀನಿ. ಆ ಪ್ರತಿಕ್ರಿಯೆಗಳೇನಿವೆ ಅವುಗಳಿಗೆ ಕರ್ಮದ ಫಲಗಳು ಅಂತ ಹೇಳ್ತಾರೆ. ಕರ್ಮ ಫಲ ಅವುಗಳು ಬಂದು ನಮಗೆ ಅಂಟ್ಕೊಳ್ತವೆ. ಆ ಅಂಟ್ಕೊಂಡ್ಮೇಲೆ ಬಹಳ ಸುಲಭವಾಗಿ ಹೊರಗೆ ಹೋಗೋದಿಲ್ಲ. ಅದಕ್ಕೆ ಕರ್ಮ ಲೇಪವನ್ನ ಕರ್ಮ ಬಂಧನ ಅಂತ ಹೇಳಿದ್ದಾರೆ. ಅದು ನಮ್ಮನ್ನ ಅಂಟ್ಕೊಂಡು ಬಂಧಿಸಿ ಬಿಡುತ್ತೆ. ಸೊ ಈ ರೀತಿ ಕೆಲಸ ಮಾಡೋನು, ಈಶಾವಾಸ್ಯ ತತ್ವದಂತೆ ಕೆಲಸ ಮಾಡೋನ್ಗೆ ಕರ್ಮ ಬಂದು ಅಂಟ್ಕೊಳೋದಿಲ್ಲ ಅಂತಾರೆ. ಕರ್ಮ ಬಂದು ಅಂಟ್ಕೊಳ್ಳೋದಿಲ್ಲ ಅಂತೆ. ಬೇರೆ ಯಾವ ರೀತಿ ಕೆಲಸ ಮಾಡಿದ್ರು ಕರ್ಮ ಬರೋದು ಅಂಟ್ಕೊಳ್ಳುತ್ತೆ. ಏವಂ ತ್ವಯಿ ನ ಅನ್ಯಥಾ ಅಸ್ತಿ. ಬೇರೆ ಯಾವ ರೀತಿ ಕೆಲಸ ಮಾಡಿದ್ರು ವ್ಯಕ್ತಿಗೆ ಕರ್ಮ ಬಂಧನವು ಅಂಟ್ಕೊಳ್ಳುತ್ತೆ, ಕರ್ಮ ಬಂದು ಅಂಟ್ಕೊಳ್ಳುತ್ತೆ. ಯಾವಾಗ ಆತ ಈಶಾವಾಸ್ಯ ತತ್ವವನ್ನು ಪಾಲಿಸ್ತಾನೋ ಆತಗೆ ಕರ್ಮ ಬಂಧನ ಉಂಟಾಗೋದಿಲ್ಲ. ಯಾರಾದ್ರೂ ಒಬ್ರು ಅನುವಾದ ಓದಿ, ಇಲ್ಲಿವರೆಗೆ ಹೇಳ್ದೆ ಇರೋರು ಓದಿ. ಇದುವೇ ಮಾತಾಜಿಯವರು ಯಾರು, ಶ್ರೀವಿದ್ಯಾ ಮಾತಾಜಿಯವರೇ, ಟೋಟಲ್ ಟೋಟಲ್ 20 ಪ್ರಭು. ಹಾ ಅದರಲ್ಲಿ 3 ಜನ ಸ್ಟಾರ್ಟಿಂಗ್ ಇಂದ ಅಟೆಂಡ್ ಆಗ್ತಾ ಇರ್ಲಿಲ್ಲ. ಇವತ್ತು Okay. ಅವರಲ್ಲಿ ಒಬ್ರು ಮಾತಾಜಿ ಬಂದಿದ್ದಾರೆ. ಮಿಕ್ಕಿರೋರು ಇನ್ನ ಇಬ್ಬರು ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಇಂದ ಪ್ರಭು. ಹೌದಾ? ಹೌದಾ? ಓಕೆ. ಯಾಕಂದ್ರೆ ನಾವು ಆಗ್ಲೇ ಈಗ ಮೇಜರ್ ಪಾರ್ಟಿಗೆ ಬಂದಿದ್ದೀವಿ ಡಿಸ್ಕಸ್. ಅಫ್ಕೋರ್ಸ್ ಮುಂದೆ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಇದು ಬಹಳ ಮುಖ್ಯವಾದಂಥ ಶ್ಲೋಕಗಳು. ಸೊ ಇವುಗಳನ್ನು ಮಿಸ್ ಮಾಡಿದ್ರೆ ಆಮೇಲೆ ಅವ್ರು ಅದು ಹೇಗೆ ಮೇಕಪ್ ಮಾಡ್ತಾರೆ? ಎನಿವೇಸ್, ಇನ್ಫಾರ್ಮ್ ಮಾಡಿ ಅಟೆಂಡೆನ್ಸ್ ಆಗಲೇ ನಿಮ್ದು ಲೋ ಅಲ್ಲಿದೆ ಅಂತ. I'll do that. ಸರಿ ಸೊ ಪ್ರಭು. ಯಾರು ಬಂದಿಲ್ವೋ ಅವ್ರದನ್ನ ಮಾರ್ಕ್ ಮಾಡಿ ಸ್ಟ್ರೈಟ್ ಅವೇ ಆಬ್ಸೆಂಟ್ ಅಂತ. ಹಾ, ಅವ್ರದನ್ನ ಮಾಡ್ತಾ ಮೇಕಪ್ ಇದ್ದೀನಿ ಮಾಡೋದನ್ನ ಪ್ರಭು. ನಾವು ಆಮೇಲೆ ಕನ್ಸಿಡರ್ ಮಾಡೋಣ. ಓಕೆ. ಸೊ Okay ಪ್ರಭು. ಯಾರು ಓದಿಲ್ಲ ದಯವಿಟ್ಟು ಓದಿ. ಒಬ್ಬನು ಹಾಗೆ ಒಂದೇ ಸಮನಾಗಿ ಮಾಡಿ ಓದಿ, ಅನುವಾದ ಓದಿ. ಹರಕೃಷ್ಣ ಪ್ರಭು ಓದ್ಲಾ ಪ್ರಭು? ಓದಿ ಓದಿ ಓದಿ. ಅನುವಾದ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂಥ ಕೆಲಸವನ್ನು ಅವನನ್ನು ಕರ್ಮಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲ. ಮನುಷ್ಯ ಜನ್ಮ ಪಡೆದ ಮೇಲೆ ವ್ಯಕ್ತಿ ಕೆಲಸ ಮಾಡುವ ವಿಧಿ ಯಾವುದು? ಅದು ಈಶಾವಾಸ್ಯ ತತ್ವದಂತೆ. ಇದನ್ನ ಬಿಟ್ಟು ಆತ ಬೇರೆ ರೀತಿ ಜೀವಿಸೋಕೆ ಹೋದ್ರೆ ಆತನಿಗೆ ಏನಾಗತ್ತೆ? ಕರ್ಮ ಬಂಧನಗಳು ಉಂಟಾಗತ್ತೆ. ಎಲ್ಲಿ ಹೋದ್ರೂ ಅದು ಬಿಡೋದಿಲ್ಲ. ಕರ್ಮ ಅನ್ನೋದು ಹೇಗೆ ಅಂದ್ರೆ, ವ್ಯಕ್ತಿ ಒಂದು ಕಾರ್ಯ ಮಾಡಿದ್ರೆ ಆತ ಅದರಿಂದ ಬಚಾವಾಗ್ಲಿಕ್ಕೆ ಆಗೋದಿಲ್ಲ. ಆ ಪ್ರತಿಕ್ರಿಯೆ ಅನ್ನೋದು ಅದನ್ನ ಹುಡುಕೊಂಡು ಬಂದು ಆತನಿಗೆ ಪ್ರಭಾವ ಬೀರುತ್ತೆ. ಒಂದು ಉದಾಹರಣೆ ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದು ಕರು ಇರುತ್ತಲ್ಲ, ಕರುಗೆ ತನ್ನ ತಾಯಿಯಿಂದ ಅದನ್ನ ಬೇರ್ಪಡಿಸಿ ಅದನ್ನ ಒಂದು ಕಡೆ ಕಟ್ಟಿ ಹಾಕಿದ್ದು. ಅದಾದ್ಮೇಲೆ ಅಲ್ಲಿ ಒಂದು ದೊಡ್ಡ ಹಸುಗಳ ಮೆಂದೆ, ಅಂದ್ರೇನು, ಹಸುಗಳ ಗುಂಪಿದೆ. ಅದರಲ್ಲಿ ಅದರ ತಾಯಿನೂ ಇದೆ. ಸಣ್ಣ ಕರು, ಜಸ್ಟ್ ಈಗನೇ ಹುಟ್ಟಿರುವಂತ ಕರು. ಆ ಕರುನ್ ಬಿಟ್ರೆ ಅದು ಕನ್ಫ್ಯೂಸ್ ಆಗೋದಿಲ್ಲ ನನ್ನ ತಾಯಿ ಯಾರು ಅನ್ನೋದ್ರಲ್ಲಿ. ಏನ್ ಮಾಡುತ್ತೆ ಅದು? ಅಷ್ಟೊಂದು ಹಸುಗಳಿರುವಂತಹ ಗುಂಪಿನಲ್ಲೂ ಕೂಡ ಅದು ತನ್ನ
ತಾಯಿಗೆ ಹೋಗಿ ಆ ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕತ್ತೆ. ಆ ಇದರ ಅರ್ಥ ಏನು? ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಗೊತ್ತಾ? ಆ ಯಾಕೆ ಇದು ಹೇಳ್ತಾ ಇದ್ದಾರೆ ಗೊತ್ತಾ? ಆ? ಏನ್ ಚರ್ಚೆ ಮಾಡ್ತಾ ಇದ್ದೀವಿ ನಾವಿಲ್ಲಿ? ಕರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕರ್ಮದ ಕರ್ಮ ಬಗ್ಗೆ. ಅಂದ್ರೆ ಕಾರ್ಯಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ, ವ್ಯಕ್ತಿಗೆ ಆತ ಎಲ್ಲೇ ಇದ್ರೂ ಕೂಡ ಆತನನ್ನ ಹುಡುಕೊಂಡ್ಬಂದು ಅದು ಪ್ರಭಾವ ಬೀರುತ್ತೆ. ಕರ್ಮದ ನಿಯಮಗಳು ಅಷ್ಟು ಜಟಿಲ, ಅಷ್ಟು ಒಂದು ರೀತಿ ಗಂಭೀರ, ಅಷ್ಟು. ಸೊ ಈಗ ಪ್ರಭುಪಾದರು ತಾತ್ಪರ್ಯದಲ್ಲಿ ಬಹಳ ಒಳ್ಳೊಳ್ಳೆ ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಇಲ್ಲಿ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದಾರೆ, ವ್ಯಕ್ತಿ ಬೇಕಾದ್ರೆ 100 ವರ್ಷ ಜೀವಿಸೋದಾದ್ರೂ ನೀ ಜೀವಿಸಬಹುದು, 100 ವರ್ಷಗಳವರೆಗೆ ಆತ ಜೀವಿಸಬಹುದು ಅಂತ ಹೇಳಿದ್ದಾರೆ. ಸೊ ಈ ಜಗತ್ನಲ್ಲಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ವರ್ಷಗಳ ಕಾಲ ಜೀವಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಸಾಯಕ್ಕೆ ಇಷ್ಟನೇ ಪಡೋದಿಲ್ಲ. ಪ್ರಭುಪಾದರು ಭಾವಾರ್ಥನ ಅದೇ ರೀತಿ ಪ್ರಾರಂಭ ಮಾಡ್ತಾರೆ ನೋಡಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾನು ಓದ್ತಾ ಇದ್ದೀನಿ ನೋಡಿ, ಫಾಲೋ ಮಾಡಿ. ಯಾರೂ ಇಷ್ಟಪಡುವುದಿಲ್ಲ. ಈ ಜಗತ್ನಲ್ಲಿ ಯಾರಾದ್ರೂ ಸಾಯ್ಲಿಕ್ಕೆ ಇಷ್ಟಪಡ್ತಾರ? ಇಲ್ಲ ಇಲ್ಲ. ಆತ್ಮಹತ್ಯೆ ಮಾಡೋನು ಕೂಡ ಹೆದರ್ತಾ ಇರ್ತಾನೆ. ನಿಜವಾಗ್ಲು ನನ್ನನ್ನು ನಾನೀಗ ಸಾವನ್ನಪ್ತಾ ಇದ್ದೀನಿ ಸರಿನಾ? ಸಾಯುವಂತ ಸಮಯದಲ್ಲಿ ಪ್ರತಿಯೊಬ್ರು ಕೂಡ ಆ ಡಾಕ್ಟರ್ ಅಥವಾ ಯಾರೇ ಆಗ್ಲಿ ಅವ್ರನ್ನ ಬೇಡ್ಕೊಳ್ತಿರ್ತಾರೆ, ಹೇಗಾದ್ರೂ ಮಾಡಿ ನನಗೆ ಕೆಲವು ಇನ್ನೊಂದಿಷ್ಟು ದಿನ, ಇನ್ನೊಂದಿಷ್ಟು ತಿಂಗಳು, ಇನ್ನೊಂದಿಷ್ಟು ವರ್ಷಗಳು ನನಗೆ ಜೀವನ ಕೊಡಿ ಕೊಡಿ ಅಂತ ಬೇಡ್ತಾ ಇರ್ತಾರೆ. ಅದಕ್ಕಿಂತ ಯಾರು ಮುಖ್ಯವಾಗಿ ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲೋಗ್ತೀವಿ ಪ್ರಭು, ಅದಕ್ಕಿಂತ ಮುಖ್ಯವಾಗಿ ನಾವ್ ಎಲ್ಲೋಗ್ತೀವಂತ ಭಯ ಅಲ್ವಾ ಪ್ರಭು? ಅದು ಭಯ ಇದೆ, ಹೌದೌದು. ಅದು ಭಯ ಇದೆ, ಅದು ಮುಂದೆ ಬರುತ್ತೆ. ಮೃತ್ಯು ಭಯ. ಬಟ್ ಜನ ಹೆದರಿಕೆ ಮುಂದೆ ಹೋಗೋದ್ರ ಮುಂಚೆ ತನ್ನಿಂದ ಎಲ್ಲ ಕಿತ್ಕೊಳ್ತಾ ಇದ್ದಾರಲ್ಲ ಎಲ್ಲವನ್ನ. ತನ್ನ ಆಸ್ತಿ, ತನ್ನ ಪರಿವಾರದವರೆಲ್ಲರೂ ಕೂಡ ಈಗ ಅವನನ್ನು ಬಿಟ್ಟು ಹೋಗ್ತಾರೆ. ತನ್ನ ಶರೀರವನ್ನೇ ಆತ ತ್ಯಜಿಸ್ಬೇಕಾಗತ್ತೆ. ಸೊ ಆ ಎಲ್ಲವನ್ನ ಬಿಡ್ಬೇಕಾಗತ್ತಲ್ಲ, ನನ್ನಿಂದ ಎಲ್ಲವನ್ನ ಕಿತ್ಕೊಳ್ಳಾಗ್ತಾ ಇದೆ, ನನ್ನದು ಅಂತ ನಾನೇನು ಅನ್ಕೊಂಡಿದ್ನೋ ಇಲ್ಲಿವರೆಗೆ, ಇನ್ ಶರೀರ ನನ್ನ ಹೆಸರನ್ನು ಕಿತ್ಕೊಳ್ಳಾಗ್ತಾ ಇದೆ. ಚೈತನ್ಯ ಪ್ರಸಾದ್ ದಾಸ್ ನಾಳೆ ಸತ್ತೋದ್ರೆ ಆತನ ಹೆಸರು, ಆತನ ಶರೀರವನ್ನು ಕಿತ್ಕೊಳ್ಳಾಗ್ತದೆ, ಹೌದಾನೆ? ಸೊ ಪಾಯಿಂಟ್ ಏನಂದ್ರೆ, ಆ ಭಯ ಜೀವಿಗೆ ಅತ್ಯಂತ ಆತಂಕವನ್ನು ಉಂಟು ಮಾಡುತ್ತೆ. ಈ ಜಗತ್ತು ನಡೀತಾ ಇರೋದೇ ಆ ಮೃತ್ಯುವಿನ ಭಯದಿಂದ. ಓ, ನಾನು ಅನಾರೋಗ್ಯದಲ್ಲಿ ಬಿದ್ದುಬಿಟ್ರೆ ಅಂತ ಹೇಳಿ ಪೂರ್ತಿ ಮೆಡಿಕಲ್ ಇಂಡಸ್ಟ್ರಿ ನಡೀತಾ ಇದೆ. ಓ, ನಾನು ವೃದ್ಧನಾಗ್ಬಿಟ್ರೆ ಅಂತ ಹೇಳಿ ಪೂರ್ತಿ ಇಂಡಸ್ಟ್ರಿ ನಡೀತಾ ಇದೆ. ಓ, ನಾನು ದುಡ್ಡು ಇಲ್ದೇನೆ ಏನೋ ಕೊರತೆಯಿಂದ ಸತ್ತೋಗ್ಬಿಟ್ರೆ ಅಂತ ಹೇಳಿ ಪೂರ್ತಿ ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ಸ್, ಇವೆಲ್ಲ ಇಂಡಸ್ಟ್ರೀಸ್ ನಡೀತಾ ಇದೆ, ಹೌದು ತಾನೆ? ನೋಡಿ, ಪ್ರತಿಯೊಂದು ನಾವು ಕಾರ್ಯ ಮಾಡೋದು ಯಾಕೆ? ಮೃತ್ಯುವಿನ ಭಯದಿಂದ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಭಯ ಬಹಳ ಮೂಲಭೂತವಾದಂತಹ ಭಯ. ಎಲ್ಲಿ ನಾನು ಸತ್ತು ಹೋಗ್ಬಿಡ್ತೀನೋ, ಕೊರತೆಯಿಂದ, ರೋಗದಿಂದ, ಅಥವಾ ಬೇರೆಯವ್ರು ಬಂದು ನಾನು ಆಕ್ರಮಣ ಮಾಡಿಬಿಟ್ರೆ ಅದಕ್ಕೆ ಎಲ್ಲ ಸುರಕ್ಷತೆ ಇರ್ಬೇಕಪ್ಪ. ನನ್ನ ಆಸ್ತಿ ಎಲ್ಲೋಗ್ಬಿಡತ್ತೋ ಅಂತ ಭಯ ಪ್ರಭು, ಹೌದು, ಜಾಸ್ತಿ ಅದಕ್ಕೆ ನಾನು ಜನಕ್ಕೆ. ಅದಕ್ಕೆ ಸುರಕ್ಷತೆ ಇಡ್ಬೇಕಪ್ಪ, ಬ್ಯಾಂಕಲ್ಲೆಲ್ಲ ಹಾಕ್ಬೇಕಪ್ಪ, ಮಾಡ್ಬೇಕು. ಸೊ ಎಲ್ಲ ಏನಕ್ಕಿದು? ಎಲ್ಲದರ ಮೂಲ ಅಲ್ಲೇ ಇದೆ. ಏನದು? ಮೃತ್ಯು. ಸೊ ಯಾರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರಭುಪಾದರು ಮುಂದೆ ಹೇಳ್ತಾರೆ, ಪ್ರತಿಯೊಬ್ಬರು ಎಷ್ಟು ಸಾಧ್ಯವೋ ಅಷ್ಟು ಕಾಲ ಎಳೆದಾಡಿಕೊಂಡು ಬದುಕಲು ಇಷ್ಟಪಡ್ತಾರೆ. ಎಷ್ಟು ಕಾಲ ಬೇಕಾದರೂ ಅಷ್ಟು ಎಳೆದಾಡ್ಕೊಳ್ಳೋದಂದ್ರೆ, ಹೇಗಾದ್ರೂ ಮಾಡಿ ನನ್ನ ಜೀವನವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿ, ಯಾವ್ದಾದ್ರೂ ಇಂಜೆಕ್ಷನ್ ಕೊಡಿ, ಅದು ಕೊಡಿ, ಇದು ಕೊಡಿ, ಅಥವಾ ಏನಾದರೂ ಮಾಡಿ. ಸೊ ಇದು ಎಷ್ಟು ದೀರ್ಘವಾಗುತ್ತೋ ಅಷ್ಟು ದೀರ್ಘ ವ್ಯಕ್ತಿ ಜೀವಿಸ್ಲಿಕ್ಕೆ ಇಷ್ಟಪಡುವಂಥದ್ದು, ಅಥವಾ ಆ ಮನೋವೃತ್ತಿ ಏನಿದೆ ಅದು ಜೀವಿಯಲ್ಲಿ ಸಹಜವಾಗಿದೆ. ಯಾಕೆ? ಪ್ರಭುಪಾದರು ಕೆಳಗಡೆ ಬರೀತಾರೆ, ಇದು ನೋಡಿ, ಇದು ಸಹಜವೆಂದು ವೇದಗಳು ಹೇಳುತ್ತವೆ. ಯಾಕೆಂದ್ರೆ ಜೀವಿಯು ಏನ್ ಬರ್ದಿದ್ದಾರೆ ನೋಡಿ, ಸ್ವಭಾವತಃ ನಿತ್ಯವಾದುದು. ಜೀವಿಯ ಸ್ವಭಾವ ಏನು? ನಿತ್ಯ, ಶಾಶ್ವತ. ಆದರೆ ಈ ಜಗತ್ನಲ್ಲಿ ಆ ಜೀವಿ ಶಾಶ್ವತವಾಗಿರ್ಲಿಕ್ಕಾಗತ್ತಾ?
ಹೇಳಿ, ಅದು ಹೇಗಿದೆಯೋ ಹಾಗೆ ಇರ್ಲಿಕ್ಕಾಗತ್ತಾ? ಹ? ಇಲ್ಲ. ಹ? ಇಲ್ಲ. ಯಾಕೆ ಆ ರೀತಿ ನಿತ್ಯ ಸ್ವಭಾವದ ಜೀವಿ ಈ ಅನಿತ್ಯ ಸಂಸಾರದಲ್ಲಿ ಬಂದು ಬಿದ್ದಿದೆ? ಹ ಈ ಒಂದು ಅನಿತ್ಯ ಸಂಸಾರ, ಅನಿತ್ಯದ ಸಂಸಾರ ಅಲ್ವಾ ಇದು. ಇಲ್ಲಿ ಯಾಕೆ ಅದು ಕಷ್ಟಪಡ್ತಾ ಇದೆ? ಯಾಕೆ ಕಷ್ಟಪಡ್ತಾ ಇದೆ? ಅದಕ್ಕೆ ಕಾರಣ ಏನು? ಆ ಅವರುடைய ಕರ್ಮ ಕಾರಣವೇ ಕರ್ಮ ಕರ್ಮ. ಬಂಧನ. ಕರ್ಮ. ಕರ್ಮ ಬಂಧನ. ಸೊ ಪ್ರಭುಪಾದರು ಹೇಳ್ತಾರೆ, ಆದರೆ ಸಂಸಾರದಲ್ಲಿ ಅದರ ಬಂಧನದಿಂದಾಗಿ ಅವನು ಮತ್ತೆ ಮತ್ತೆ ಬದಲಿಸ್ಬೇಕು. ಹ? ಇಲ್ಲಪ್ಪ, ನಾನು ಇದೇ ಶರೀರದಲ್ಲಿ ಇರ್ತೀನಿ, ನಾನು ಬಿಟ್ಬಿಡಿ. ಯಾಕೆ ಹಾಗಾಗ್ಲ ಬಿಡೋದ್ ಪ್ರತಿ ಬದಲಾಯಿಸುತ್ತೆ. ನನ್ನಿಂದ ಈ ಶರೀರವನ್ನು ಕಿತ್ಕೊಳ್ಳುತ್ತೆ. ಇಲ್ಲ, ನಾನೀಗ ಏನೋ ಯುವಕನಾಗಿದ್ದೀನಿ, ಹೀಗೆ ಇರ್ಬೇಕು ನಾನು. ಇಲ್ಲ, ನಿನ್ನನ್ನ ಮುದುಕನನ್ನಾಗಿ ಮುದುಕನಾಗಿ. ಮಾಡುತ್ತೆ. ಸೊ ವ್ಯಕ್ತಿ ಒಂದು ರೀತಿ ಬಂಧನದಲ್ಲಿದ್ದಾನೆ. ಆತನನ್ನು ದೂಡ್ತಾ ಇದೆ. ಎಲ್ಲಿಗೆ? ಮೃತ್ಯುವಿನ ಕಡೆ. ಆ ಮೃತ್ಯು ಆದ್ಮೇಲೆ ಏನಾಗುತ್ತೆ? ಮತ್ತೆ ಬೇರೆ ಶರೀರ ಕೊಡುತ್ತೆ. ಈ ಶರೀರ ಕಿತ್ಕೊಳ್ಳುತ್ತೆ, ಇನ್ನೊಂದು ಶರೀರ ಕೊಡುತ್ತೆ. ಹ ಯಾಕೆ ಇದಾಗ್ತಾ ಇದೆ? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ಪ್ರಕ್ರಿಯೆಯನ್ನು ಆತ್ಮದ ದೇಹಾಂತರ ಪ್ರವೇಶ ಎಂದು ಕರೀತಾರೆ. ಸೊ ಸಾವಿನ ಸಮಯದಲ್ಲಿ ಒಂದು ಆತ್ಮ ದೇಹಾಂತರ ಮಾಡುತ್ತೆ. ಶಬ್ದ ಕೇಳಿರ್ತೀರ ನೀವು. ವ್ಯಕ್ತಿ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ಆತನ ಏನಂತ ಹೇಳ್ತಾರೆ? ಸ್ಥಳಾಂತರ. ಅಂದ್ರೇನು? ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಗಬಹುದು ಆ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಈ ಆತ್ಮ ಏನ್ ಮಾಡ್ತಾ ಇದೆ? ದೇಹಾಂತರ ಮಾಡ್ತಾ ಇದೆ, ಒಂದು ದೇಹದಿಂದ ಇನ್ನೊಂದು ದೇಹ. ಗೀತೆಯಲ್ಲಿ ಇದೊಂದು ಶ್ಲೋಕ ಇದೆ, ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಗೊತ್ತಾ ಯಾವ್ದಿದು? ಬಹಳ ಬೇಸಿಕ್ ಶ್ಲೋಕ, ಮೊದಲನೇ ಶ್ಲೋಕ. ಮೊದಲನೇದಂದ್ರೆ ದೇಹಿನೋಸ್ಮಿನ್ ಯಥಾ ದೇಹೆ. ದೇಹದಲ್ಲಿರುವ ದೇಹಿ. ದೇಹಿ ಯಾರು? ಆತನ ಪರಿಚಯವನ್ನು ಭಗವಂತ ನೀಡ್ತಾನೆ. ಆತ್ಮ ಆತ ಆಕ್ಚುಲಿ. ದೇಹದಲ್ಲಿರುವವನು ದೇಹಿ. ದೇಹಿನೋಸ್ಮಿನ್ ಯಥಾ ದೇಹೆ. ಹೇಗೆ ಈ ಶರೀರ ಬದಲಾಗುತ್ತೆ? ಹೇಗೆ ಬದಲಾಗುತ್ತೆ? ಕೌಮಾರಂ ಯೌಜರ. ಕುಮಾರಾವಸ್ಥೆಯಲ್ಲಿತ್ತು ಈ ಶರೀರ, ಸಣ್ಣದಾಗಿತ್ತು. ನಂತರ ಬೆಳೀತು ಯೌವನ, ನಂತರ ವೃದ್ಧಾವಸ್ಥೆ. ಅದಾದ ಮೇಲೆ ಒಂದು ಸಮಯದಲ್ಲಿ ಏನಾಗುತ್ತೆ? ಕೊನೆಯಾಗುತ್ತೆ. ಸೊ ಶರೀರ ಬದಲಾಗ್ತಾ ಇತ್ತು. ನಾವು ಜೀವಿಸ್ತಾ ಇರುವಾಗಲೂ ಕೂಡ ಶರೀರ ಬದಲಾಗ್ತಾ ಇದೆ. ಕೆಲವರು ಈ ಒಂದು ಚರ್ಚೆಯಲ್ಲಿ ಕೆಲವರು ಯೌವನಾವಸ್ಥೆಯಲ್ಲಿರಬಹುದು, ಕೆಲವರು ಪ್ರೌಢಾವಸ್ಥೆಯಲ್ಲಿರಬಹುದು, ಕೆಲವರು ವೃದ್ಧಾವಸ್ಥೆಯಲ್ಲಿರಬಹುದು. ತಾವೆಲ್ಲ ನೆನಪು ಮಾಡ್ಕೊಳ್ಳಿ, ನಿಮ್ಮ ಶರೀರ ಮುಂಚೆ ಹೇಗಿತ್ತು ಅಂತ ಅಲ್ವಾ? ಸೊ ಶರೀರ ಈ ನಮ್ಮ ಜೀವಿತಾವಧಿಯಲ್ಲೂ ಕೂಡ ಬದಲಾಗ್ತಾ ಇದೆ. ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಬಟ್ ಏನಾಗ್ತದೆ ಮುಂದೆ? ಸಾವಿನ ಸಮಯದಲ್ಲಿ ಆ ಶರೀರವನ್ನು ನಾವು ಬದಲಿಸ್ತೀವಿ, ಬೇರೊಂದು ಶರೀರವನ್ನು. ಆತ್ಮ ಆ ಸಮಯದಲ್ಲಿ ಬೇರೊಂದು ಶರೀರವನ್ನ ಪಡೆಯುತ್ತೆ. ಅದಕ್ಕೆ ದೇಹಾಂತರ ಪ್ರವೇಶ ಅಂತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ದೇಹಾಂತರ ಪ್ರವೇಶವು ಕರ್ಮ ಬಂಧನದಿಂದ ಆದದ್ದು. ಓದಿ ಇಲ್ಲಿಂದ ಒಬ್ರು ಯಾರಾದ್ರು. ಜೀವಿಯು, ಇಲ್ಲಿಂದ ಓದಿ. ನಾನು ಓದಲ್ಲ ಪ್ರಭು? ಓದಿ. ನಾನು ಎಲ್ಲಿ ತೋರಿಸ್ತಾ ಇದ್ದೀನೋ ಅಲ್ಲಿಂದ ಓದ್ಬೇಕು. ಜೀವಿಯು ಇತರ ಜೀವಿಯು ಜನನ ಮರಣಗಳ ಚಕ್ರಕ್ಕೆ ಒಳಗಾಗುತ್ತದೆ. ಅದು ತುಂಬಾ ಮುಂದೆ ಹೋಗ್ಬಿಟ್ರಿ ನೀವು. ಜೀವಿಯು ಜೀವನೋಪಾಯಕ್ಕಾಗಿ ಕೆಲಸ ಮಾಡಲೇಬೇಕು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವಿ ಕಾರ್ಯ ಮಾಡಲೇಬೇಕು. ಈ ಜಗತ್ತಿನಲ್ಲಿ ಜೀವಿಸ್ಬೇಕಂದ್ರೆ ವ್ಯಕ್ತಿ ಕೆಲಸ ಮಾಡಲೇಬೇಕು. ಕೆಲಸ ಮಾಡೋದಂದ್ರೆ ಏನು? ಅಲ್ಲ. ಪ್ರಾಣಿಗಳು ಆಫೀಸ್ ಹೋಗ್ತಾವ ಹೇಳಿ? ಪ್ರಾಣಿಗಳು ದುಡಿತಾವ ಹೇಳಿ? ಪ್ರಾಣಿಗಳು ದುಡಿತಾವ? ನನ್ನ ಹೊಟ್ಟೆಪಾಡಿಗೋಸ್ಕರ ನಾನು ದುಡಿಬೇಕು. ಪ್ರಾಣಿ ಅನ್ನೋದು ಬೆಕ್ಕು, ನಾಯಿ, ಇಲಿ, ಗುಬ್ಬಚ್ಚಿ, ಕಾಗೆ, ಅವು ಹೋಗ್ತಾವ? ಹರೇ ಕೃಷ್ಣ. ಹೋಗಲ್ಲ. ಕೆಲಸ ಮಾಡಬೇಕ ತಕ್ಷಣ ನಾವು ದುಡಿಮೆಗೋಸ್ಕರ ಏನು ನಾವಾಗಿ ನಿರ್ಮಿಸಿರೋ ಬಗ್ಗೆ ಮಾತನಾಡ್ತಾ ಇದೆ. ಸೊ ಕರ್ತವ್ಯಗಳು ಏನು ಅನ್ನೋದು ಮುಂದೆ ಬರುತ್ತೆ. ಸೊ ಪ್ರತಿಯೊಬ್ಬ ಜೀವಿ
ಕರ್ತವ್ಯಗಳನ್ನ ಮಾಡಬೇಕು. ಅದು ಐಹಿಕ ಪ್ರಕೃತಿಯ ನಿಯಮ. ಅವನು ವಿಧಿವತ್ತಾಗಿ ಕರ್ತವ್ಯ ಮಾಡದೇ ಇದ್ರೆ ಆಗ ಏನಾಗತ್ತೆ? ಜನನ ಮರಗಳ ಚಕ್ರದಲ್ಲಿ ಆತ ಸಿಕ್ಕಾಕೊಳ್ತಾನೆ. ಯಾರು ಕರ್ತವ್ಯಗಳನ್ನ ನೆರವೇರಿಸೋದಿಲ್ವೋ ಆತನಿಗೆ ಈ ಜನನ ಮರಣದ ಚಕ್ರ, ದೇಹಾಂತರ, ಮತ್ತಿನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ ಕರ್ಮಬಂಧನ. ಸೊ ಕರ್ಮಬಂಧನಕ್ಕೆ ಕಾರಣ ಏನು? ಹರಿಕೃಷ್ಣ, ಸರಳವಾಗಿ ಹೇಳೋದಾದ್ರೆ ಕರ್ಮಬಂಧನಕ್ಕೆ ಕಾರಣ ಏನು? ಕೆಲಸ ಏನ್ ಕಾರಣ? ಕೆಲಸ ಅಂತಾನೆ ಮಾಡದೆ ಓದಿದ್ವಲ್ಲ. ಇರೋದು. ಪ್ರಕೃತಿ ಏನ್ ಆ ನಿಯಮಗಳನ್ನು ಕೆಲಸ ಮಾಡದೆ ಪ್ರಕೃತಿಯ ಮಾಡದೆ ನಿಯಮ. ಪ್ರಕೃತಿ ನಿಯಮ ನೀಡಿರುವಂತಹ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಅಥವಾ ಅದನ್ನು ಉಲ್ಲಂಘಿಸಿದ್ರೆ ಆಗ ಜನನ ಮರಣಗಳ ಚಕ್ರಕ್ಕೆ ನಾವು ಸಿಗಾಕೊಳ್ತೀವಿ. ಓದಿ, ಮುಂದೆ ಓದಿ. ಇತರ ಜೀವಿಗಳು, ಮುಂದೆ ಇತರ ಓದಿ. ಜೀವಿಗಳು ಯಾರು ಜನನ ಓದ್ತಾ ಇದ್ದಾರೆ? ಮರಣಗಳ ಚಕ್ರಕ್ಕೆ ಒಳಗಾಗುತ್ತವೆ. ಆದರೆ ಜೀವಿಗೆ ಮಾನವ ಜನ್ಮ ದೊರೆತಾಗ ಅವನಿಗೆ ಕರ್ಮ ಬಂಧನದಿಂದ ಬಿಡುಗಡೆಯಾಗಲು ಒಂದು ಅವಕಾಶ ಸಿಕ್ಕುತ್ತದೆ. ಇಲ್ಲಿ ಬಹಳ ಮುಖ್ಯವಾದಂತ ಅಂಶ ಬರ್ತಾ ಇದೆ. 3 ಅಂಶಗಳು ಬರ್ತವೆ ಮುಂದೆ ನೋಡಿ. ಪ್ರತಿ ಜೀವಿ, ಮನುಷ್ಯ ಆಗಿರಬಹುದು, ಪಶು ಆಗಿರಬಹುದು, ಪ್ರಾಣಿ ಆಗಿರಬಹುದು, ಪಕ್ಷಿ ಆಗಿರಬಹುದು, ವೃಕ್ಷಗಳಾಗಿರಬಹುದು, ಸರೀಸೃಪಗಳಾಗಿರಬಹುದು, ಯಾವುದೇ ಜಲಚರಗಳಾಗಿರಬಹುದು, ವನಚರಗಳಾಗಿರಬಹುದು, ಎಲ್ಲ ಪ್ರಾಣಿ ಜೀವಿಗಳಿಗೂ ಕೂಡ ಕರ್ಮಬಂಧನ ಇರುತ್ತೆ. ಎಲ್ಲವಕ್ಕೂ ಕೂಡ ಒಂದು ಭೌತಿಕ ಶರೀರ ನೀಡಲಾಗುತ್ತೆ. ಆ ಶರೀರದಲ್ಲಿ ಆತ್ಮ ಸಿಲುಕಿಕೊಂಡಿದೆ, ಜೀವಾತ್ಮ. ಸೊ ಆದರೆ ಮನುಷ್ಯ ಜನ್ಮ ದೊರೆತಾಗ ಬಹಳ ವಿಶೇಷವಾದಂತಹ ಒಂದು ಸೌಲಭ್ಯನೇ ಇಲ್ಲ. ಮನುಷ್ಯ ಜನ್ಮವೂ ಕರ್ಮಬಂಧನದಿಂದ, ಮನುಷ್ಯ ಜನ್ಮದಲ್ಲೂ ಕರ್ಮಬಂಧನ ಇದೆ. ಆದರೆ ಮನುಷ್ಯ ಶರೀರ ಏನಿದೆ, ಮನುಷ್ಯ ಶರೀರದ ಅಂತಃಕರಣ ಏನಿದೆ, ಬುದ್ಧಿ, ಮನಸ್ಸು, ಇವುಗಳೇನಿವೆಯಲ್ಲ, ಇವು ಬಹಳ ವಿಶೇಷವಾದಂತಹ ಸವಲತ್ತುಗಳು, ಪ್ರಜ್ಞೆ. ಯಾಕೆ ಅಂದರೆ ವ್ಯಕ್ತಿ ಇವುಗಳ ಬಗ್ಗೆ ಚಿಂತನೆ, ಜಿಜ್ಞಾಸೆ ಮಾಡಿ ಕರ್ಮಬಂಧನದಿಂದ ಮುಕ್ತನಾಗಬಹುದು. ಸೊ ಮನುಷ್ಯ ಜನ್ಮದ ವಿಶೇಷ ಲಾಭ ಏನು? ಏನದು ಸೌಕರ್ಯ ಅಥವಾ ಲಾಭ ಮನುಷ್ಯ ಜನ್ಮದ? ಏನ್ ಲಾಭ ಸಿಗುತ್ತೆ ಮನುಷ್ಯ ಜನ್ಮವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ? ಈಗ ತಾನೇ ನಾವು ನೋಡಿದ್ವಲ್ಲ, ಆಧ್ಯಾತ್ಮಿಕ ಬಂಧನದಿಂದ ಬಿಡುಗಡೆ. ಕರ್ಮ ಬಂಧನದಿಂದ ಬಿಡುಗಡೆ. ಸರಳವಾಗಿದೆ. ಸೊ ಅಲ್ಲಿ ಮುಂದಿರುವಂತ ಸೈನ್ಸ್ ಮೇಲೆ ಕ್ವಶನ್ ಕೇಳ್ತಾ ಇರ್ತೇವೆ, ತುಂಬಾ ಹೈಫೈದೇನಲ್ಲ. ಓಕೆ, ಸೊ ಮನುಷ್ಯ ಜನ್ಮದ ಅತಿ ದೊಡ್ಡ ಪ್ರಯೋಜನ, ಸರಿಯಾದಂತಹ ಸಾರ್ಥಕತೆ ಅಂದ್ರೇನು? ಕರ್ಮಬಂಧನದಿಂದ ಬಿಡುಗಡೆ ಆಗೋದು. ಅಫ್ಕೋರ್ಸ್ ಭಕ್ತಿಯನ್ನು ಪಾಲಿಸಿ ಪ್ರೇಮವನ್ನು ಬೆಳೆಸ್ಕೊಳ್ಳೋದು ಅದೆಲ್ಲವೂ ಇದೆ, ಕರೆಕ್ಟ್, ಇಲ್ಲ ಅಂತ ಹೇಳ್ತಲ್ಲ. ಬೇಕಾಗಿ ಕರ್ಮಬಂಧನದಿಂದ ಮುಕ್ತನಾಗುವಂತಹ ಒಂದು ದೊಡ್ಡ ಸೌಲಭ್ಯ, ಸೌಕರ್ಯ ಅದು ಮನುಷ್ಯ ಜನ್ಮ. ಹಾಗಾಗಿ ಅದನ್ನ ವ್ಯಯ ಮಾಡಬಾರದು, ಹಾಳು ಮಾಡಬಾರದು ಅಂತ ದಾಸರೇ ಹೇಳ್ತಾರೆ. ಸೊ ಈಗ ಪ್ರಭುಪಾದರು ಬಹಳ ಸ್ಪೆಸಿಫಿಕ್ ಆಗಿ 3 ರೀತಿಯ ಕರ್ಮಗಳು ಅಥವಾ ಕೆಲಸಗಳ ಬಗ್ಗೆ ಹೇಳ್ತಾರೆ. ನೋಡಿ, ಕರ್ಮ ಅನ್ನೋ ಶಬ್ದದ ಅರ್ಥ ಅನೇಕ ಇದೆ. ಕರ್ಮ ಅಂದ ತಕ್ಷಣನೇ ಮಾಡೋ ಕೆಲಸವನ್ನು ಕರ್ಮ ಅಂತ ಹೇಳ್ತಾರೆ. ಏನಪ್ಪ ನಿನ್ ಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂದ ತಕ್ಷಣನೇ ಮಾಡಿರೋ ಕೆಲಸಕ್ಕೆ ದೊರಕುವಂತಹ ಪ್ರತಿಫಲ. ಏನ್ ಮಾಡೋದು, ನಮ್ ಕರ್ಮನೇ ಆಗಿತ್ತು ರೀ ಅಂದ್ರೆ ಏನರ್ಥ? ಪ್ರತಿಫಲ, ನಮ್ಗೇನದು ಫಲ ಸಿಕ್ತು. ಪ್ರತಿಫಲ. ಏನೋ ನಾನು ಮಾಡಿದ್ದೆ, ಅದ್ರ ಫಲ ಹಂಗ್ ಸಿಕ್ತು, ನಾನೇನ್ ಮಾಡುದು ಅಂತ. ಸೊ ಕರ್ಮ ಅಂದ್ರೆ ಕೆಲಸ, ಕರ್ಮ ಅಂದ್ರೆ ಪ್ರತಿಫಲ. ಈ ಜಗತ್ತು ಕರ್ಮದಿಂದ ನಡೀತಾ ಇದೆಯಪ್ಪ ಅಂದ್ರೆ ಏನರ್ಥ? ಕರ್ಮ ಸಿದ್ಧಾಂತ, ಕರ್ಮ ತತ್ವ ಅಥವಾ ಕರ್ಮದ ಇವುಗಳನ್ನು ತಿಳ್ಕೊಳ್ಬೇಕು. ಸೊ ಕರ್ಮ ಅನ್ನೋ ಶಬ್ದದ ಅರ್ಥ ಅನೇಕ. ಇಲ್ಲಿ ಪ್ರಭುಪಾದ ಕರ್ಮ ಅನ್ನೋ ಒಂದು ಶಬ್ದಕ್ಕೆ ಕೆಲಸ ಅನ್ನೋ ಅರ್ಥ ನೀಡಿದ್ರೆ 3 ರೀತಿಯ ಕೆಲಸಗಳು ಅಥವಾ ಕರ್ಮಗಳನ್ನ ಶಾಸ್ತ್ರಗಳು ವರ್ಣಿಸ್ತವೆ. ಮೊದಲನೇದು ಕರ್ಮ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲನೇ ರೀತಿ ಕೆಲಸವನ್ನ ಏನಂತಾರೆ? ಕರ್ಮ ಅಂತ. ಎರಡನೇ ರೀತಿಯದಕ್ಕೆ ಅಕರ್ಮ ಅಂತ ಹೇಳ್ತಾರೆ. ಕಾಣ್ತಾ ಇದೆ ನೋಡಿ. ಮೂರನೇದಕ್ಕೆ ಏನಂತಾರೆ? ವಿಕರ್ಮ. ಸೊ ಏನಿವು 3 ಅನ್ನೋದನ್ನ ಪ್ರಭುಪಾದರು ಮುಂದೆ ವರ್ಣಿಸ್ತಾರೆ. ಓದಿ, ಮುಂದೆ ಓದಿ. ಯಾರು ಓದ್ತಾ ಇದ್ರಿ? ಓದಿ. ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ
ವಿಧಿವತ್ತಾಗಿ ಮಾಡುವ ಕೆಲಸವನ್ನು ಕರ್ಮ ಎಂದು ಕರೆಯುತ್ತಾರೆ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ಅಕರ್ಮ ಎಂದು ಕರೆಯುತ್ತಾರೆ. ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನು ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನು ವಿಕರ್ಮ ಎಂದು ಕರೆಯುತ್ತಾರೆ. 3 ಬಗೆಯ ಓಕೆ, ಕೆಲಸ. ಒಂದ್ ನಿಮಿಷ. ಸೊ ಯಾರಾದ್ರೂ ಈಗ ನಿಮ್ಮ ಶಬ್ದಗಳಲ್ಲಿ ಅಲ್ಲಿರೋ ಶಬ್ದನ ಉಪಯೋಗಿಸ್ಬೇಕಂತ ಇಲ್ಲ. ಕರ್ಮ ಅಕರ್ಮ ವಿಕರ್ಮಗಳ ಮಧ್ಯೆ ಇರುವ ವ್ಯತ್ಯಾಸವನ್ನ ಹೇಳಿ. ಒಬ್ರು ಯಾರು ಹೇಳ್ತೀರಾ ಅನ್ನೋದನ್ನ ನೀವು ಕೈ ಇಂಡಿಕೇಟ್ ಮಾಡಿ ಹೇಳಿ. ಇದು ನಿಮ್ಗೆ ಬಹಳ ಮುಖ್ಯವಾದ ಕನ್ಸೆಪ್ಟು. ಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳಲಾಗಿದೆ. ಇಲ್ಲಿ ನಿಮ್ಮ ಪರೀಕ್ಷೆಗೂ ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದು ಮತ್ತೆ ಕೇಳ್ತಾ ಇದ್ದೀನಿ. ಹೇಳಿ. ಕರ್ಮ ವಿಕರ್ಮ ಅಕರ್ಮ ವ್ಯತ್ಯಾಸವನ್ನ ಕ್ಲೀನ್ ಆಗಿ ಗುರುತಿಸ್ಕೊಂಡು ಹೇಳಿ. ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ನಾವು ಮಾಡುವ ಕೆಲಸ, ವೃತ್ತಿ. ನಾವೇನ್ ವೃತ್ತಿ ಮಾಡ್ತೀವೋ ಅದು. ಏನ್ ಕೆಲಸ ಮಾಡಿದ್ರು ಅದಕ್ಕೆ ಕರ್ಮ ಅಂತೀರಾ? ಧರ್ಮಬದ್ಧವಾಗಿ ಮಾಡೋ ಕೆಲ್ಸಗಳು. ಶಾಸ್ತ್ರೋಕ್ತವಾದ ಧರ್ಮಬದ್ಧವಾದ ಅದರಲ್ಲಿ ಹೇಳಿರುವಂತೆ ವಿಧಿವತ್ತಾದಂತಹ ಮಾಡುವ ಕೆಲಸಗಳನ್ನ ಕರ್ಮ ಕರ್ಮ. ಯೂಶುವಲಿ ಈ ರೀತಿಯಾಗಿ ಮಾಡುವ ಕಾರ್ಯದ ಫಲ ಏನಾಗಿರುತ್ತೆ ಅಂದ್ರೆ ಪುಣ್ಯ. ಅಂತಹ ಕಾರ್ಯದ ಫಲ ಏನಾಗುತ್ತೆ? ಪುಣ್ಯ. ಆ ಪುಣ್ಯ ನಿಮ್ಗೆ ಏನ್ ನೀಡುತ್ತೆ? ಯೂಶಲಿ ಪುಣ್ಯ ಜನ ಯಾಕೆ ಪಡಿಬೇಕು ಅಂತ ಇದ್ ಮಾಡ್ತಾರೆ? ಏ ಪುಣ್ಯ ಬೇಕಪ್ಪ, ಒಳ್ಳೆ ಜನ್ಮ ಪಡಿಲಿಕ್ಕೆ. ಮತ್ತೆ ಏನ್ ಪಡಿಲಿಕ್ಕೆ? ಓಕೆ, ಜನ್ಮ ಪಡೆದು ಏನ್ ಮಾಡ್ತೀರಾ? ಜನ್ಮ ಪಡೆದು ಏನ್ ಮಾಡ್ಬೇಕು? ಏನಕ್ಕೋಸ್ಕರ ಜನ್ಮ ಪಡಿತೀವಿ ಹೇಳಿ? ಬಯಸ್ತೀವಿ ಹೇಳಿ? ಸುಖಗಳು, ಐಶ್ವರ್ಯಗಳು, ಭೌತಿಕ ಸುಖಕ್ಕಾಗಿ. ಪುಣ್ಯವನ್ನ ವ್ಯಕ್ತಿ ಯಾಕೆ ಇಷ್ಟಪಡ್ತಾನೆ ಅಂದ್ರೆ ಆ ಪುಣ್ಯ ಏನ್ ನೀಡುತ್ತೆ? ಭೌತಿಕ ಸುಖ ನೀಡುತ್ತೆ. ಹೌದೋ ಅಲ್ವೋ ಹೇಳಿ? ಹರೇ. ಯಾಕೆ ವ್ಯಕ್ತಿ ಅಷ್ಟೊಂದು ದಾನ ಧರ್ಮ ಎಲ್ಲ ಮಾಡ್ಲಿಕ್ಕೆ ಮುಂದೋಗ್ತಾನೆ? ಇದ್ ಮಾಡಿದ್ರೆ ನನ್ ಮುಂದಿನ ಜೀವನ ಬಹಳ ಚೆನ್ನಾಗಿರುತ್ತೆ, ಯಾವುದೇ ಕೊರತೆ ಇರೋದಿಲ್ಲ, ಸಾಕಷ್ಟು ಸಂಪತ್ತಿರುತ್ತೆ, ಎಲ್ಲ ಸಿದ್ಧಿಸುತ್ತೆ. ಏನಿದ್ರ ಅರ್ಥ? ಭೌತಿಕ ಸುಖ ಅಲ್ವೇ? ಅದಕ್ಕೆ ಪುಣ್ಯ ಅನ್ನೋದು. ಈಗ ಎರಡನೇದ್ರ ಬದಲು ಮೂರನೇದಕ್ಕೆ ಹೋಗೋಣ. ಓಕೆ, ಫಸ್ಟ್ ಮೂರನೇದು ಏನ್ ಹೇಳ್ತಾ ಇದ್ದಾರೆ ನೋಡಿ. ವಿಕರ್ಮ. ವಿಕರ್ಮ ಅಂದ್ರೆ ಏನು ನೋಡಿ? ಕ್ಲೀನ್ ಆಗಿ ನೋಡಿ. ಯಾರಾದ್ರೂ ಅದನ್ನ ಸರಳವಾಗಿ ಮಾಡಿಕೊಂಡು ಮಾಡುವ ಕೆಲಸಗಳನ್ನು, ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನು, ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸ ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವಂತಹ ಕೆಲಸಗಳು. ಅಲ್ಲ, ಅಲ್ಲಿರೋದ್ ನಮ್ಗೆ ಕಾಣ್ತಾ ಇದೆ, ಸ್ಪಷ್ಟವಾಗಿದೆ. ನಾನ್ ನಿಮ್ಮ ಅರ್ಥದಲ್ಲಿ ನೀವು ಹೇಗೆ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಕರೆಕ್ಟ್, ಹೌದು. ಸೊ ಮೊದಲನೇ ವರ್ಗ ಏನಿತ್ತು ಕರ್ಮ, ಅದೇನದು? ಶಾಸ್ತ್ರೋಕ್ತವಾದದ್ದು. ಅಂದ್ರೆ ಶಾಸ್ತ್ರ ವೇದಗಳಲ್ಲಿ ಹೇಗೆ ಹೇಳಿದರೋ ಈ ಸಮಯದಲ್ಲಿ ಈ ರೀತಿಯಾದ ಕಾರ್ಯ ಮಾಡಿದ್ರೆ ನಿನಗೆ ಸಿಗುತ್ತಪ್ಪ ಪುಣ್ಯ. ಈ ಸಮಯದಲ್ಲಿ ನೀನೇನೋ ಮಾಡ್ಬೇಡ, ನಿನಗೆ ಪುಣ್ಯ ಸಿಗೋದಿಲ್ಲಪ್ಪ. ಯಾವ ಸಮಯ? ಈ ಸಮಯ, ಈ ತಿಂಗಳಲ್ಲಿ ನಿನಗೆ ಪುಣ್ಯ ಸಿಗೋದಿಲ್ಲ. ಹರೇ ಕೃಷ್ಣ, ಕೇಳಿದಿರ? ಈ ತಿಂಗಳಲ್ಲಿ ನೀನು ಯಾವುದೇ ಪುಣ್ಯ ಕಾರ್ಯ ಮಾಡಬೇಕಾಗುದಿಲ್ಲ, ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು. ಭೌತಿಕ ಸುಖದ ಕಾರ್ಯಗಳು ಸಿದ್ಧಿಸೋದಿಲ್ಲ ಈ ತಿಂಗಳು. ಅದಕ್ಕೆ ಮಲಮಾಸ ಅಂತ ಹೇಳಿ ಸೈಡ್ ಇಟ್ಬಿಟ್ಟಿದ್ದಾರೆ. ಸೊ ಪಾಯಿಂಟ್ ಏನಂದ್ರೆ ಕರ್ಮದ ವಿರುದ್ಧ ವಿಕರ್ಮ. ವಿರುದ್ಧ ಕರ್ಮ ಬಹಳ ಸರಳವಾಗಿದೆ. ಅದು ಏನದು? ಎಲ್ಲಿ ಹೇಗೆ ಮಾಡಬೇಕು, ಯಾವ ಕೆಲಸ ಮಾಡ್ಬೇಕಂತ ಹೇಳಿದ್ರು ಅದ್ರ ठीक ವಿರುದ್ಧ ಕೆಲಸ ಮಾಡೋದು, ಎಕ್ಸಾಕ್ಟ್ ಆಪೋಸಿಟ್ ಕೆಲಸ. ಯಾವ್ದನ್ನ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಉಲ್ಲಂಘನೆ ಮಾಡೋದು, ಅದ್ರ ವಿರುದ್ಧ ಮಾಡೋದು. ನೀನ್ ಇದನ್ ತಿನ್ಬೇಕು ನೀನು ಅಂದ್ರೆ ಇಲ್ಲ, ಅವ್ರು ಏನು ಉಲ್ಟಾನೇ ಮಾಡಕ್ ಹೋಗ್ತಾರೆ. ಇದು ಬೇಡ, ನಾನು ಇದನ್ ತಿನ್ನಕ್ ಹೋಗ್ತೀನಿ, ನಾನು ಈ ರೀತಿ ಜೀವಿಸ್ಬೇಕಪ್ಪ, ಇಷ್ಟೊತ್ತು ನಾನು ಮಲಗ್ಬೇಕು, ಇಲ್ಲ, ಉಲ್ಟಾ. ಈ ರೀತಿ ಜನರ ಜೊತೆ ಮಾತಾಡ್ಬೇಕು, ವ್ಯವಹರಿಸ್ಬೇಕು, ಗೌರವ ತೋರಿಸ್ಬೇಕು, ಇಲ್ಲ, ಅದ್ರ ಉಲ್ಟಾ. ನಾನು ಹೇಗ್ ತಿಳಿಯುತ್ತೋ ಹಾಗೆ ಜೀವಿಸ್ತೀನಿ. ಅಂದ್ರೇನು? ತನ್ನಲ್ಲಿರುವಂತಹ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ಮನುಷ್ಯನಿಗೆ ಒಂದು ಸಣ್ಣ ಸ್ವಾತಂತ್ರ್ಯ ಇದೆ, ಪ್ರಾಣಿಗಳಿಗೆ ಆ ಸ್ವಾತಂತ್ರ್ಯ ಇಲ್ಲ. ಪ್ರಾಣಿಗಳಿಗೆ ಅವಕ್ಕೆ ಅದೇ ರೀತಿ ಜೀವಿಸ್ಬೇಕು. ಹುಲಿ ಮಾಂಸನೇ ತಿನ್ನತ್ತೆ, ಹಸು ಹುಲ್ಲನ್ನೇ ತಿನ್ನತ್ತೆ. ಬಟ್ ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ. ಗೂಬೆ ಅದು ಬೆಳಗ್ಗೆ ಮಲಗಿರುತ್ತೆ, ರಾತ್ರಿ ಎದ್ದಿರುತ್ತೆ.
ಅದೇ ಕೋಳಿ ಬೆಳಿಗ್ಗೆನೆ ಎದ್ಬಿಡುತ್ತೆ, ರಾತ್ರಿ ಮಲ್ಕೊಳ್ಳುತ್ತೆ. ಮನುಷ್ಯ ಸ್ವಾತಂತ್ರ್ಯ ಇದೆ. ಯಾವಾಗ ಆತ ಹೇಗೆ ಅದನ್ನ ರೂಢಿಸ್ಕೊಳ್ತಾನೋ, ಅಭ್ಯಾಸ ಮಾಡ್ತಾನೋ, ಹಾಗೆ ಆತನ ಜೀವನ ರೂಪಿಸುತ್ತೆ. ಸೊ ಪಾಯಿಂಟ್ ಏನಂದ್ರೆ, ಮನುಷ್ಯ ಜನ್ಮದಲ್ಲಿ ನೀಡಿರುವಂತಹ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು, ದುರುಪಯೋಗ ಅಂದ್ರೆ ಏನು, ಅರ್ಥ ಏನು, ದುರುಪಯೋಗ ಮಾಡುವುದಂದ್ರೆ ಏನು ಅರ್ಥ? ಆ ಇರೋ ನಿಯಮನ ಪಾಲಿಸ್ತಾ ಇರೋದು. ನಿಯಮಗಳನ್ನು ಉಲ್ಲಂಘಿಸಿ ಪಾಲಿಸ್ತಾ ಇರೋದು. ಬರ್ಕೊಳ್ಳಿ ಅಲ್ಲಿ. ಸ್ವಾತಂತ್ರ್ಯದ ದುರುಪಯೋಗ ಅಂದ್ರೆ ಅರ್ಥ ಏನು? ಶಾಸ್ತ್ರಗಳ ವಿರುದ್ಧವಾಗಿ ಕಾರ್ಯ ಮಾಡುವುದು. ಅದಲ್ಲಿ ಹೇಳ್ದೇ ಇರ್ಬೋದು, ಬಟ್ ಅದರ ಅರ್ಥ ಅಲ್ಲಿದೆ. ಅದಕ್ಕೋಸ್ಕರ ನಾನು ಕೇಳಿದ್ದೆ ನಿಮ್ಗೆ, ಏನ್ ಅರ್ಥ ಆಗ್ತಾ ಇದೆ, ಏನ್ ಅರ್ಥ ಆಗ್ತಾ ಇದೆ ಅಂತ. ಅದ್ ಮಾಡೋದ್ರಿಂದ ಏನ್ ದೊರಕುತ್ತೆ? ಹರಿಕೃಷ್ಣ, ಏನ್ ದೊರಕುತ್ತೆ? ಅದ್ ಮಾಡೋದ್ರಿಂದ ಏನ್ ದೊರಕುತ್ತೆ? ಪಾಪ. ಪಾಪ. ಸೊ ಪಾಪದ ಫಲ ಏನಿರುತ್ತೆ ಹೇಳಿ? ಅಪೋಸಿಟ್, ಎಕ್ಸಾಕ್ಟ್ ಅಪೋಸಿಟ್. ಹೇಳಿ, ಪಾಪದ ಫಲ ಏನು? ನರಕಕ್ಕೆ ಪಾಪ ಹೋಗ್ತೀವಿ. ಏನ್ ಕೊಡುತ್ತೆ ನಮ್ಗೆ? ನರಕಕ್ಕೆ ಹೋಗ್ತೀವಿ. ದುಃಖ ಕೊಡುತ್ತಲ್ವಾ? ಭೌತಿಕ ದುಃಖಗಳು ಅಲ್ವೇ? ನೋವು, ಕಷ್ಟ, ಆತಂಕ, ಚಿಂತೆ, ಈ ರೀತಿ ನೋವುಗಳೆಲ್ಲವಿದ್ದಾವಲ್ಲ, ಈ ದುಃಖ, ಅವೇ ಪಾಪದ ಫಲ. ಪುಣ್ಯದ ಫಲ ಏನೋ ಭೌತಿಕ ಸುಖ, ಪಾಪದ ಫಲ ಏನೋ ದುಃಖ. 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 ಸೊ ಕರ್ಮ ಅಂದ್ರೆ, ಈಗ ಮತ್ತೊಮ್ಮೆ ನೋಡಿ ಆ ಶಬ್ದ, ಇದು ನಿಮಗೆ 100% ಈ ಕ್ವಶನ್ ಇರುತ್ತೆ, ಆಲ್ವೇಸ್ ಇರುತ್ತೆ. ಬಟ್ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಂಪಾರ್ಟೆಂಟ್. ಅದನ್ನೇನು ಅಫ್ಕೋರ್ಸ್ ಆ ಲೈನ್ ಬರೆದ್ಬಿಟ್ರೆ ನಿಮ್ಗೆ ಮಾರ್ಕ್ಸ್ ಕೊಟ್ಟೇ ಬಿಡ್ತಾರೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ತತ್ವ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಏನದು? ಶಾಸ್ತ್ರಗಳಲ್ಲಿ ಹೇಗೆ ನಿಯಮಗಳನ್ನು ಹೇಳಿದ್ದಾರೋ ಅದರಂತೆ ಪಾಲಿಸಿ ಕಾರ್ಯ ಮಾಡೋದ್ರಿಂದ ಏನು ಅಂತ ಹೇಳ್ತಾರೆ? ಕರ್ಮ ಅಂತ ಹೇಳ್ತಾರೆ. ಮನುಷ್ಯ ಜನ್ಮದಲ್ಲಿ ದೊರಕಿರೋ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಅಂದ್ರೆ ಅರ್ಥ ಏನು? ವಿಕರ್ಮ. ವಿಕರ್ಮ. ಅರೆ, ಅಂದ್ರೆ ಅರ್ಥ ಏನು? ದುರುಪಯೋಗ ಪಡಿಸ್ಕೊಳ್ಳೋದಂದ್ರೆ ಅರ್ಥ ಏನು? ಶಾಸ್ತ್ರಗಳ ವಿರುದ್ಧವಾಗಿ ಕಾರ್ಯ ಮಾಡೋದು. ವಿರುದ್ಧ ಕಾರ್ಯ ಮಾಡೋದು. ಆ ಕಾರ್ಯಗಳಿಗೆ ವಿಕರ್ಮ ಅಂತ ಹೇಳ್ತೀವಿ. ಸೊ ಆ ರೀತಿಯ ಕಾರ್ಯ ಮಾಡಿದ್ರೆ ಏನ್ ದೊರಕುತ್ತೆ? ಏನ್ ಪಾಪ. ದೊರಕುತ್ತೆ? ಪಾಪ ಪಾಪ. ಸಿಗುತ್ತೆ. ಪಾಪ ಸಿಗತ್ತೆ. ಪಾಪ ಆಗತ್ತೆ. ನನ್ನ ಪಾಪ ಪುಣ್ಯದ ಬಗ್ಗೆ ಅಷ್ಟೊಂದು ದುಃಖಗಳು ವಿಶ್ವಾಸ ಇಲ್ಲ. ಸಿಗತ್ತೆ. ಏನ್ ಸಿಗುತ್ತೆ ಮುಂದೆ ದುಃಖ ಹೇಳಿ? ದುಃಖ ದುಃಖ ಸಿಗುತ್ತೆ. ದುಃಖ ನಾನ್ ದುಃಖ ಹೇಳಿದ್ದು ಆಗತ್ತೆ. ಪಾಪ ನಮ್ದು ಸಿಗುತ್ತೆ, ಪುಣ್ಯ ಸಿಗುತ್ತೆ ಅಂದ್ರೆ ನಿಂದೆಲ್ಲ ನಿನ್ ಶ್ರದ್ಧೆ ಮಾರ ಇದು, ನನಗ್ ಬೇಡ ಪಾಪ ಪುಣ್ಯದ ಗಣನೆ. ಸೊ ದುಃಖ ಜನಕ್ಕೆ ಸ್ಪಷ್ಟವಾಗಿ ದುಃಖ ಹೇಳ್ಬೇಕು ನೀವು. ನೋಡಿ, ಇಲ್ಲಿ ನೀವು ನಿಮ್ಮ ನಂಬಿಕೆ ವಿಶ್ವಾಸಗಳನ್ನೆಲ್ಲ ಮಾತಾಡ್ತಾ ಇರೋದು, ಇಲ್ಲಿ ತತ್ವ ಮಾತಾಡ್ತಾ ಇದ್ದೀವಿ. ಆ ತತ್ವಗಳನ್ನ ತಿಳ್ಕೊಂಡ್ರೆ ಮುಂದೆ ಆ ಶಬ್ದಗಳ ಅರ್ಥ ನಮ್ಗೆ ಗೊತ್ತಾಗತ್ತೆ. ಓ, ಪಾಪ ಅಂದ್ರೆ ಇದಪ್ಪ, ಪುಣ್ಯ ಅಂದ್ರೆ ಇದಪ್ಪ. ಸೊ ಪಾಪ ನಮಗೆ ಏನ್ ನೀಡುತ್ತೆ? ಭೌತಿಕ ದುಃಖವನ್ನ ನೀಡುತ್ತೆ. ಪುಣ್ಯ ನಮಗೆ ಏನ್ ನೀಡುತ್ತೆ? ಭೌತಿಕ ಸುಖವನ್ನ ನೀಡುತ್ತೆ. ಈಗ ಆ ಎರಡನೇ ರೀತಿಯ ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ಒಟ್ಟು ಮರಣ ಹುಟ್ಟು ಸಾವುಗಳ ಚಕ್ರದಿಂದ ಇದರಿಂದ ಬಿಡುಗಡೆ ಮಾಡುವ ಬಿಡುಗಡೆ ಮಾಡುವಂತ ನಾವು ಈ ಜನನ ಮರಣ ಚಕ್ರದಿಂದ ಮುಕ್ತರಾಗ್ತೀವಿ. ಪ್ರಭು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಕೇಳ್ತಾ ಇಲ್ಲ ಪ್ರಭುಜಿ. ವಾಯ್ಸ್ ಬ್ರೇಕ್ ಆಗ್ತಿದೆ ಪ್ರಭು. ಸರಿಯಾಗಿ ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಇವಾಗ ಕೇಳ್ತಾ ಇಲ್ಲ. ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆಯಾ? ಹೌದು ಈಗ ಪ್ರಭು ಕೇಳಿಸ್ತಾ ಇದೆ. ಹಾ, ಏನ್ ಮಾತಾಡ್ತಾ ಇದ್ವಿ ಲಾಸ್ಟ್? ಅಕರ್ಮ ಪ್ರಭು. ಅಕರ್ಮ. ಬಗ್ಗೆ ಓಕೆ. ಯಾವ ಕಾರ್ಯಗಳನ್ನ ಮಾಡಿದ್ರೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂತೀವಿ ಅಂತ ಮಾತಾಡ್ತಾ ಇದ್ವಿ. ಯಾವ ಕಾರ್ಯಗಳನ್ನ ಮಾಡಿದ್ರೆ ಅಂತ ಕಾರ್ಯಗಳಿಗೆ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ? ದೈವ ಕಾರ್ಯಗಳು. ಭಗವದ್ ದೈವ ಭಗವತ್ ಭಕ್ತಿ. ಕಾರ್ಯ. ಭಕ್ತಿ ಕಾರ್ಯಗಳು ಅಲ್ವೇ? ಭಕ್ತಿ ಕಾರ್ಯ ಅಥವಾ ಮೋಕ್ಷ ದೊರಕುವಂತಹ ಕಾರ್ಯಗಳು ಅಲ್ವಾ?
ಸೊ ಜ್ಞಾನ, ಭಕ್ತಿ, ಆ, ಯೋಗ ಇವುಗಳೆಲ್ಲ ಏನಿವೆ ಇವೆಲ್ಲವನ್ನು ಅಕರ್ಮ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಅಲ್ಲಿ ಭಕ್ತಿಯನ್ನ ಅಕರ್ಮ ಅಂತ ಹೇಳ್ತಾರೆ. ಪ್ರಭುಪಾದರು ಅದನ್ನೇ ಹೆಚ್ಚಾಗಿ ವರ್ಣಿಸ್ತಾರೆ ಕೂಡ. ಸೊ ಕರ್ಮ ಏನು ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಗೆ ವರ್ಣಿಸಿದ್ದಾರೋ ಆ ರೀತಿ ಜೀವನ ಮಾಡಿದ್ರೆ, ಕೆಲಸಗಳನ್ನ ಮಾಡಿದ್ರೆ ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಆದ್ರೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರೆ ಕೆಳವರ್ಗದ ವಿಕರ್ಮ. ಜೀವಿಗಳಾಗುತ್ತೀವಿ, ದುಃಖ ಪಡಿತೀವಿ, ದುರುಪಯೋಗ ಪಡಿಸ್ಕೊಂತೀವಿ, ಅಂಥದಕ್ಕೆ ವಿಕರ್ಮ ಅಂತ ಹೇಳ್ತಾರೆ. ಆದ್ರೆ ಅಕರ್ಮ ಏನಿದು? ಅಕರ್ಮ ಏನಂದ್ರೆ ಕರ್ಮದಿಂದ ವ್ಯಕ್ತಿ ಮತ್ತೆ ವಿಕರ್ಮದಿಂದ ವ್ಯಕ್ತಿ ಎರಡರಿಂದನೂ ಕೂಡ ವ್ಯಕ್ತಿ ಜನನ ಮರಣ ಚಕ್ರಗಳಲ್ಲೇ ಇದ್ದಾನೆ. ಕರ್ಮದಿಂದ ಏನ್ ಪಡಿತಾನೆ? ಪುಣ್ಯ ಪಡಿತಾನೆ, ಭೌತಿಕ ಸುಖ ಪಡಿತಾನೆ, ಮೇಲ್ ಹೋಗ್ಬೋದು. ಬಟ್ ಆತ ಈ ಜಗತ್ನಲ್ಲೇ ಇರ್ತಾನಲ್ವಾ, ಸಂಸಾರದಲ್ಲೇ ಇರ್ತಾನೆ. ಸ್ವರ್ಗಕ್ಕೆ ಹೋದ್ರೂ ಕೂಡ ಈ ಸಂಸಾರದಲ್ಲೇ ಇದ್ದಾನೆ. ನರಕಕ್ಕೆ ಹೋಗ್ಬೋದು ವ್ಯಕ್ತಿ ವಿಕರ್ಮದಲ್ಲಿ, ಆದ್ರೆ ಈ ಸಂಸಾರದಲ್ಲೇ ಇದ್ದಾನೆ. ಸೊ ಕರ್ಮ ಮತ್ತೆ ವಿಕರ್ಮ ಎರಡೂ ಕೂಡ ನಮ್ಮನ್ನು ಏನ್ ಮಾಡ್ತವೆ? ಈ ಜನ್ಮ ಮರಣ ಚಕ್ರಗಳಲ್ಲಿಯೇ ಸಿಲುಕಿಸಿ ಇಟ್ಟಿರ್ತವೆ. ಕರ್ಮ ಬಂಗಾರದಿಂದ ಮಾಡಿರೋ ಜೈಲು ಆದ್ರೆ ವಿಕರ್ಮ ಕಬ್ಬಿಣದಿಂದ ಮಾಡಿರೋ ಜೈಲು. ಹರೇ ಕೃಷ್ಣ. ಪ್ರಭುಪಾದ್ರ ಮಾತಿದೆ ಆಕ್ಚುಲಿ. ಗೋಲ್ಡನ್ ಶಾಕಲ್ಸ್ ಅಂತಾರೆ ಪ್ರಭುಪಾದರು. ಪುಣ್ಯ ಅಂತ ಏನು ಹೇಳ್ತೀವಲ್ಲ, ಜನ ಪುಣ್ಯ ಅಂದ್ರೆ ಬಹಳ ಒಳ್ಳೇದು, ಚೆನ್ನಾಗಿ ಆ ರೀತಿ ಕೆಲಸ ಮಾಡ್ಬೇಕು. ಬಟ್ ಅದು ಏನ್ ಮಾಡ್ತಾ ಇದೆ? ವ್ಯಕ್ತಿನ ಈ ಜಗತ್ನಲ್ಲೇ ಬಂಧನ ಮಾಡ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಅದು ಕೂಡ ಕರ್ಮ ಬಂಧನವನ್ನೇ ಮಾಡ್ತಾ ಇದೆ, ಪುಣ್ಯವೂ ಕೂಡ. ಸಾಮಾನ್ಯವಾಗಿ ಜನ ಪಾಪದಿಂದ ಹೆದರ್ತಾರೆ, ಪಾಪ ಮಾಡಬಾರ್ದಪ್ಪ ಅಂತ ಹೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಪುಣ್ಯ ಅದನ್ನ ಜನ ಸ್ಪಷ್ಟವಾಗಿ ತಿಳ್ಕೊಳ್ಳೋದಿಲ್ಲ. ನೋಡಿ, ಪುಣ್ಯ ಮತ್ತೆ ಭಕ್ತಿಲಿ ಸಾಕಷ್ಟು ವ್ಯತ್ಯಾಸ ಇದೆ. ಹರೇ ಕೃಷ್ಣ. ಪುಣ್ಯ ಅಂದ್ರೆ ಭಗವಂತನಿಗೆ ನೇರವಾಗಿ ಸಂಬಂಧ ಇಲ್ಲ. ಓಕೆ, ಸತ್ಯವನ್ನ ನುಡಿಬೇಕು, ಅಹಿಂಸೆಯನ್ನ ಪಾಲಿಸ್ಬೇಕು, ಗೌರವಿಸ್ಬೇಕು, ಶೋಷಣೆ ಮಾಡಬಾರ್ದು, ಸಹಾನುಭೂತಿಯಿಂದ ಜೀವಿಸ್ಬೇಕು. ಇಲ್ಲಿದಾನ ಭಗವಂತ? ಹೇಳಿ, ಭಗವಂತನ ಬಗ್ಗೆ ಇಲ್ಲಿ ಯಾರಿಗಾದ್ರೂ ಆ ಜ್ಞಾನ ಇದೆ ಅದನ್ನ ನಡ್ಕೊಳ್ಳುವಾಗ? ಇರ್ಲಿಕ್ಕಿಲ್ಲ. ಬಟ್ ಯಾರೊಬ್ರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಬಟ್ ಭಗವಂತನ ಪ್ರಜ್ಞೆಯಲ್ಲಿ ಇದ್ದು ನಡೀತಾ ಇದ್ದಾರೆ, ಅವರು ಭಕ್ತಿಯನ್ನೇ ಮಾಡ್ತಾ ಇದ್ದಾರೆ. ಸೊ ಭಕ್ತಿಗೆ ಪುಣ್ಯ ತುಂಬಾ ನಿಕಟವಾಗಿದೆ. ಆದ್ರೆ ಪುಣ್ಯ ಮತ್ತೆ ಭಕ್ತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಪುಣ್ಯದಿಂದ ವ್ಯಕ್ತಿ ಏನು ಪಡಿಲಿಕ್ಕೆ ಬಯಸ್ತಾ ಇರ್ತಾನೆ? ಏನ್ ಪಡಿಲಿಕ್ಕೆ ಬಯಸ್ತಾನೆ ಪುಣ್ಯದಿಂದ ವ್ಯಕ್ತಿ? ಭೌತಿಕ ಸುಖ, ಭೌತಿಕ ಸುಖ. ಬಟ್ ಭಕ್ತಿ ಅದು ಭಗವಂತನ ಸಂತುಷ್ಟಿಗೆಂದು, ಅದು ಸೇವೆಗೆಂದು. ಅಲ್ಲಿ ಸ್ವಾರ್ಥ ಇರುವುದಿಲ್ಲ. ಕರ್ಮ ಮತ್ತೆ ವಿಕರ್ಮ ಎರಡೂ ಕೂಡ ಸ್ವಾರ್ಥವೇ. ಕರ್ಮ ಮತ್ತೆ ವಿಕರ್ಮ ಎರಡೂ ಸ್ವಾರ್ಥವೇ. ಅಕರ್ಮ ಅದು ಸೇವೆ, ಅದು ನಿಸ್ವಾರ್ಥ, ನಿಜವಾದ ನಿಸ್ವಾರ್ಥ ಅದು. ಸೊ ಜಗತ್ತಿನ ಕುರಿತಾದಂತಹ ಅಪೇಕ್ಷೆಗಳಿಲ್ಲದಂತಹ ಕಾರ್ಯ, ಈ ಸಂಸಾರದಿಂದ ಮುಕ್ತ ಮಾಡುವಂತಹ ಕಾರ್ಯ, ಅವುಗಳೇ ಅಕರ್ಮ. ಹೌದು, ಅಕರ್ಮಗಳ ವರ್ಣನೆಯನ್ನ ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ. ಆದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಪಾಲಿಸಿದರೆ ವ್ಯಕ್ತಿ ಅಕರ್ಮ ಮಾಡ್ತಾ ಇರ್ತಾನೆ. ಅದನ್ನು ತಿಳ್ಕೊಳ್ದೆ ವ್ಯಕ್ತಿ ಕೇವಲ ಭೌತಿಕ ಸುಖಕ್ಕೋಸ್ಕರ ಶಾಸ್ತ್ರಗಳ ಉಪದೇಶಗಳನ್ನ ಪಾಲಿಸಿದ್ರೆ ಅಂತಹ ಕರ್ಮಕಾಂಡ ಶಾಸ್ತ್ರಗಳು ಅಂತ ಹೇಳ್ತಾರೆ. ಈ ರೀತಿ ಯಜ್ಞ ಮಾಡಪ್ಪ, ಈ ರೀತಿ ದಾನ ಧರ್ಮ ನೀಡಪ್ಪ, ಈ ರೀತಿ ಮಾಡಿದ್ರೆ ನಿನಗೆ ಮುಂದೆ ಬಹಳ ಒಳ್ಳೇದಾಗುತ್ತೆ. ಸೊ ಈ ರೀತಿಯಾಗಿ ಉದ್ದೇಶ ಇಟ್ಟು ಶಾಸ್ತ್ರಗಳನ್ನ ಪಾಲಿಸೋದಕ್ಕೆ ಏನಂತ ಹೇಳ್ತಾರೆ? ಕರ್ಮ. ಆದರೆ ಭಗವದ್ಗೀತೆ ಇದು ಭಗವಂತನ ವಾಣಿ, ಆ ಶಾಸ್ತ್ರದಲ್ಲಿ ಭಗವಂತ ಹೇಗೆ ಹೇಳಿದನೋ ಆ ರೀತಿ ವಿಧಿವತ್ತಾಗಿ ನಡ್ಕೊಂಡ್ರೆ ಏನಂತ ಹೇಳ್ತಾರೆ ಅದಕ್ಕೆ? ಕರ್ಮ. ನೋಡಿ, ಆ ಕರ್ಮವೂ ಕೂಡ ಶಾಸ್ತ್ರಗಳ ಪಾಲನೆ ಇದೆ ಅಲ್ಲೂ ಕೂಡ. ಬಟ್ ಅಲ್ಲಿಯ ಶಾಸ್ತ್ರಗಳು ಯಾವುವು? ಅವು ಮೋಕ್ಷ ಶಾಸ್ತ್ರಗಳು ಅಥವಾ ಭಕ್ತಿ ಶಾಸ್ತ್ರಗಳು. ವೇದಶಾಸ್ತ್ರಗಳಲ್ಲಿ ಅನೇಕ ರೀತಿ ಶಾಸ್ತ್ರಗಳಿವೆ, ಕರ್ಮಕಾಂಡ ಶಾಸ್ತ್ರಗಳು. ಅವುಗಳು ಅನೇಕ. ವೇದಗಳಲ್ಲಿ ಮುಖ್ಯವಾಗಿ ಕರ್ಮಕಾಂಡವನ್ನೇ ಹೇಳಲಾಗಿದೆ. ಇದ್ರ ಬಗ್ಗೆ ವರ್ಣನೆ ಮುಂದೆ ಬರುತ್ತೆ. ಆಕ್ಚುಲಿ ನಮಗೊಂದು ಚಾರ್ಟ್ ತೋರಿಸ್ಬೇಕಿತ್ತು, ನೋಡೋಣ ಇದೆಯಾ?
ಒಂದು ನಿಮಿಷ. ಸೊ ನಾನೀಗೇನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಭಗವದ್ಗೀತೆಯಲ್ಲಿ ಚರ್ಚೆ ಮಾಡ್ತೀವಿ ನಾವು, ಬಟ್ ಆ ಮಾತನ್ನ ಇಲ್ಲಿ ಒಮ್ಮೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಇದು ನೋಡಿ, ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಳವಾಗಿರುವಂತಹ ಒಂದು ತತ್ವ ಅಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಕನ್ನಡದಲ್ಲಿ ಎಲ್ಲಿದೆ ಇದು? ಓ ಕೃಷ್ಣ. ಓಕೆ, ಹೆದರಬೇಡಿ. ಸೊ ಇದರಲ್ಲಿ ಸಾಕಷ್ಟು ಡೀಟೇಲ್ಸ್ ಇದೆ, ನೀವು ನಾನು ಹೇಳುವಂತಹ ಅಂಶ ಮಾತ್ರ ಗಮನಿಸಿ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಕಲರ್ ಬಾಕ್ಸ್ಗಳಿವೆ. ಇಲ್ಲಿ ಇಂಗ್ಲೀಷಲ್ಲಿ ಇದೆ, ಇದು ಕನ್ನಡದಲ್ಲಿ ಚೇಂಜ್ ಆಗಿಲ್ಲ, ಐ ಡೋಂಟ್ ನೋ. ಇಲ್ಲಿ ಕೆಳಗಡೆ ಬರ್ತಿದ್ದಾರೆ ಅನಿಮಲ್ ಲೈಫ್ ಅಂತ, ಅಂದ್ರೆ ಪ್ರಾಣಿ ಜೀವನ. ಪ್ರಾಣಿ ಜೀವನ ಅಂದ ತಕ್ಷಣ ಕೇವಲ ಪ್ರಾಣಿಗಳು ಜೀವಿಸುವಂತೆ ಅಂತ ಅಲ್ಲ. ಮನುಷ್ಯ ಜನ್ಮ ಪಡೆದಿದ್ರು ವ್ಯಕ್ತಿ ಪ್ರಾಣಿಗಳಂತೆ ಜೀವಿಸ್ತಾ ಇದ್ರೆ ಆತನನ್ನ ಪಶು ತರನೇ ಹೇಳಲಾಗುತ್ತೆ. ಸೊ ವ್ಯಕ್ತಿ ಪ್ರಾಣಿಗಳಂತೆ ಕೇವಲ ಭೌತಿಕ ಸುಖದ ಪರಿಗಣನೆಯಲ್ಲಿ ಶಾಸ್ತ್ರವನ್ನ ಆತ ಅಷ್ಟೊಂದು ಪಾಲಿಸೋದೇ ಇಲ್ಲ. ಆ ರೀತಿ ಮಾಡುವಂತಹ ಜೀವನದಲ್ಲಿ ಯಾವ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ವ್ಯಕ್ತಿ? ಕರ್ಮ ಅಕರ್ಮ ವಿಕರ್ಮಗಳಲ್ಲಿ. ಹೇಳಿ ಹೇಳಿ. ವಿಕರ್ಮ. ಸೊ ಪಶು ಜೀವನ ಅದು. ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕು ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡ್ತಾನೆ. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಬಾಕ್ಸ್ ಇದೆ, ಕರ್ಮಕಾಂಡ ಅಂತ. ಏನಿದು? ಕರ್ಮಕಾಂಡ. ಕರ್ಮಕಾಂಡದಲ್ಲಿ ವ್ಯಕ್ತಿ, ಹೌದು ನನಗೆ ಭೌತಿಕ ಸುಖ ಬೇಕು, ಆದರೆ ಅದನ್ನು ಪಡೆಯುವಂತಹ ಒಳ್ಳೆ ಮಾರ್ಗ ಅಂದ್ರೆ ಏನು? ಶಾಸ್ತ್ರಗಳನ್ನು ಪಾಲಿಸೋದು, ವೇದಗಳನ್ನು ಪಾಲಿಸೋದು. ಓ ಹೌದಾ, ಆಯ್ತು, ಅದೇನು ಹೇಳುತ್ತೆ ಹೇಳೋ ಅದನ್ನೇ ನಾನು ಪಾಲಿಸ್ತೀನಿ, ಅದನ್ನ ಫಾಲೋ ಮಾಡ್ತೀನಿ, ನನಗೆ ಸಿಗುತ್ತಲ್ಲ? ಸಿಗುತ್ತೆ. ಸೊ ಅದನ್ನ ತಿಳ್ಕೊಂಡು ಆತ ಶಾಸ್ತ್ರಗಳನ್ನು ಪಾಲಿಸ್ತಾ ಇದ್ದಾನೆ. ಏನ್ ಪಡಿಲಿಕ್ಕೆ? ಏನನ್ನ ಪಡಿಲಿಕ್ಕೆ? ಭೌತಿಕ ಸುಖ. ಸುಖ ಪಡೆಯೋದಕ್ಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮನುಷ್ಯ ಜನ್ಮ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕರ್ಮಕಾಂಡದಿಂದ. ವ್ಯಕ್ತಿ ಯಾವಾಗ ವೇದಶಾಸ್ತ್ರಗಳನ್ನ ಪಾಲನೆ ಮಾಡ್ತಾನೋ ಅಲ್ಲಿಂದ ಮನುಷ್ಯ ಜನ್ಮ ಸ್ಟಾರ್ಟ್ ಆಗೋದು. ಅದಕ್ಕೆ ಈ ಸೈಡ್ ಗ್ರಾಫ್ ಅಲ್ಲಿ ಅನಿಮಲ್ ಲೈಫ್ ತೋರಿಸ ಇಲ್ಲ. ಇದಾದ್ಮೇಲೆ ಮೇಲೆ 2 ಬಾಕ್ಸ್ಗಳಿವೆ, ಇವೆರಡನ್ನು ಒಟ್ಟಾಗಿ ಕರ್ಮಯೋಗ ಅಂತ ಹೇಳ್ತಾರೆ, ಸಕಾಮ ನಿಷ್ಕಾಮ ಅಂತ. ಕರ್ಮಯೋಗದಲ್ಲಿ ಏನಾಗುತ್ತೆ ಅಂದ್ರೆ ವ್ಯಕ್ತಿ ಆತ ಮಾಡೋ ಕಾರ್ಯಗಳ ಉದ್ದೇಶ ಮುಕ್ತಿಯಾಗಿರುತ್ತೆ. ಕರ್ತವ್ಯಗಳನ್ನ ಮಾಡಿದ್ರು ಕೂಡ ನಾನು ಮುಕ್ತಿ ಪಡಿಬೇಕಪ್ಪ, ಕರ್ತವ್ಯ ನಿಷ್ಠೆ ಇರುತ್ತೆ, ಭೌತಿಕ ಸುಖದ ಅಪೇಕ್ಷೆ ಇರೋದಿಲ್ಲ. ಕರ್ತವ್ಯ ಮಾಡ್ತೀನಿ ನಾನು. ಆದ್ರೆ ಏನಕ್ಕೋಸ್ಕರ ಮಾಡ್ತಾನೆ ಆತ? ಈ ಸಂಸಾರದಿಂದ ಮುಕ್ತನಾಗ್ಲಿಕ್ಕೆ ಮಾಡ್ತಾನೆ. ಕರ್ಮಣ್ಯೇವಾಧಿಕಾರಸ್ತಿ, ಆ ಶ್ಲೋಕ ಇರೋದು ಇದಕ್ಕೆ ಆಕ್ಚುಲಿ, ಕರ್ಮಯೋಗ. ಸೊ ಪಾಯಿಂಟ್ ಏನಂದ್ರೆ ಇಲ್ಲಿ ಸೀಕ್ವೆನ್ಸ್ ಕೊಡ್ಲಾಗಿದೆ. ವ್ಯಕ್ತಿ ಸಾಮಾನ್ಯವಾಗಿ ಅಂದ್ರೆ ಬೇಸಿಕ್ ಸ್ಟೆಪ್ ಅಂದ್ರೆ ಎಲ್ಲಿರ್ತಾನೆ ಆತ? ವಿಕರ್ಮದಲ್ಲಿ ಇರ್ತಾನೆ, ಪ್ರಾಣಿ ತರ ಜೀವಿಸ್ತಾ ಇರ್ತಾನೆ. ಅದಾದ್ಮೇಲೆ ಮೇಲೆ ಇರಿದಾಗ ಆತ ಎಲ್ಲಿಗೆ ಬರ್ತಾನೆ? ಕರ್ಮಕ್ಕೆ ಬರ್ತಾನೆ. ಅದಾದ್ಮೇಲೆ ಕರ್ಮಕಾಂಡದಲ್ಲಿದ್ದಾಗ ಜನರ ಹತ್ರ ಕೇಳ್ತಾನೆ, ನೋಡ್ತಾನೆ, ಅರೆ ಸುಖ ಬೇಕು ಅಂತ ನೋಡ್ತೀನಿ, ಆದ್ರೆ ಸುಖದ ಜೊತೆ ಎಷ್ಟೊಂದು ದುಃಖನೇ ಸಿಗ್ತಾ ಇದೆಯಲ್ಲ, ಜನ್ಮ ಪಡಿಬೇಕಾಗತ್ತೆ, ಎಷ್ಟೊಂದು ದುಃಖವನ್ನು ಅನುಭವಿಸಿದ್ಮೇಲೆ ಕಿಂಚಿತ್ ಸುಖ ಸಿಗುತ್ತೆ, ಅದು ಕೂಡ ನಿಲ್ಲೋದಿಲ್ಲ. ಬಟ್ ಅದಲ್ದೇನೆ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಂಸಾರ ತೊರೆದು ಹೋದ್ರೆ ಅಲ್ಲಿ ಬಹಳ ನಿತ್ಯ ಸುಖ ಇದೆ ಅಂತ. ಸೊ ಹೀಗೆ ಆ ವ್ಯಕ್ತಿ ಯೋಚಿಸ್ತಾ ಆತ ಈಗ ಮೆಲ್ಲಿಗೆ ಮೋಕ್ಷದ ಕಡೆ ಆತ ವಾಲ್ತಾನೆ. ಆಗ ಎಲ್ಲಿಗೆ ಹೋಗ್ತಾನೆ ಆತ? ಅಕರ್ಮ ಅಥವಾ ಕರ್ಮಯೋಗ. ಸೊ ಕರ್ಮಯೋಗ ಅಂದ್ರೆ ಅದು ಅಕರ್ಮದ ಪಾಲನೆ, ಮೋಕ್ಷ ಪ್ರಾಪ್ತಿ, ಭಕ್ತಿ ಪಾಲನೆ ಅನ್ನೋ ಮಾತನ್ನ ಮುಂದೆ ನಾವು ನೋಡ್ತೀವಿ. ಅಫ್ಕೋರ್ಸ್ ಈ ಚಾರ್ಟನ್ನ ನೀವು ಮುಂದೆ ಗೀತೆಯಲ್ಲಿ ಓದ್ತೀರಾ, ನಿಮಗೆ ಅದು ಇನ್ನೂ ವಿಸ್ತಾರವಾಗಿ ಅಲ್ಲಿ ಹೇಳಲಾಗುತ್ತೆ. ಸೊ ಈಗ ಮುಂದೆ ನಾವು ಓದ್ತಾ ಹೋಗೋಣ.
ಓದಿ ಮುಂದೆ. ಹರೇ ಕೃಷ್ಣ. ಈ ಮೂರು ಬಗೆಯ ಕೆಲಸಗಳಲ್ಲಿ ಓದಿ. ಈ ನಾವು ಮೂರು ಬಗೆಯ ಕೆಲಸಗಳಲ್ಲಿ ಕರ್ಮ ಬಂಧನದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ವಿವೇಕಿಗಳು ಬಯಸುತ್ತಾರೆ. ಜನರು ತಮ್ಮನ್ನು ಗುರುತಿಸುವಂತಾಗಲಿ ಮತ್ತು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಲಿ ಎಂಬ ಉದ್ದೇಶದಿಂದ ಸಾಮಾನ್ಯ ಜನರು ಒಳ್ಳೆಯ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ. ಆದರೆ ಅದಕ್ಕಿಂತ ಸ್ವಲ್ಪ ಮುಂದುವರೆದ ಜನರು ಕೆಲಸದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ಪೂರ್ತಿಯಾಗಿ ಮುಕ್ತರಾಗ ಬಯಸುತ್ತಾರೆ. ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳೆರಡೂ ಸಾಂಸಾರಿಕ ಕ್ಲೇಶಗಳಿಗೆ ನಮ್ಮನ್ನು ಬಂಧಿಸುತ್ತವೆಂಬುದನ್ನು ವಿವೇಕಿಗಳು ಬಲ್ಲರು. So, ಇಲ್ಲಿ ಒಳ್ಳೆ ಆದ್ದರಿಂದ ಕೆಲಸ ಕೆಟ್ಟ ಕೆಲಸ ಅಂದ್ರೆ ಏನರ್ಥ? ಅದೇ ಅಕರ್ಮ ವಿಕರ್ಮ. ಅಕರ್ಮ ಹೇಗ್ರಿ? ಹೇಗ್ ಹೇಳ್ತಾ ಇದ್ದೀರಾ ನೀವು? ಇಲ್ಲ, ಅಕರ್ಮ ಅಲ್ಲ, ಕರ್ಮ. ಹಾ? ಒಳ್ಳೆ ಕೆಲಸ ಕರ್ಮ ಮತ್ತು ವಿಕರ್ಮ, ಅದು ಬೇರೆ. ವಿಕರ್ಮ ಆ, ವಿಕರ್ಮ ವಿಕರ್ಮ, ಒಳ್ಳೆ ಕೆಲಸ ಅಂದ್ರೆ ಅರ್ಥ ಏನು ಇಲ್ಲಿ? ಕರ್ಮ. ಕರ್ಮ ಕೆಟ್ಟ ವಿಕರ್ಮ. ಕೆಲಸ ಅಂದ್ರೆ ಅರ್ಥ ಏನು? ವಿಕರ್ಮ. ವಿಕರ್ಮ ಇವೆರಡೂ ಏನ್ ಮಾಡ್ತಾ ಇವೆ ನಮ್ಮನ್ನ? ಏನ್ ಬರ್ತಿದ್ದಾರೆ ಪ್ರಭುಪಾದರು? ಸಾಂಸಾರಿಕ ಕ್ಲೇಶಗಳಿಗೆ ನಮ್ಮನ್ನು ಬಂಧಿಸುತ್ತವೆ. ವಿವೇಕಿಗಳು ಬಲ್ಲರು. ಮುಂದೋದಿ. ಆದ್ದರಿಂದ ಅವರು ಒಳ್ಳೆಯ ಮತ್ತು ಆದ್ದರಿಂದ ಕೆಟ್ಟ ಕೆಲಸಗಳ ಪ್ರತಿಫಲಗಳಿಂದ ಮುಕ್ತರಾಗುವಂತ ಕೆಲಸಗಳನ್ನು ಮಾಡ ಬಯಸುತ್ತಾರೆ. ಸೊ ಮುಕ್ತರಾಗುವಂತ ಕೆಲಸ ಅಂದ್ರೆ ಯಾವುದು? ಅದೇ ಅಂದ್ರೆ ಮುಕ್ತರಾಗುವಂತ ಅಕರ್ಮ, ಅದು ಅಲ್ವಾ? ಮುಕ್ತರ ಅಕರ್ಮ. ಅಕರ್ಮ. ಸೊ ವಿವೇಕಿಗಳು, ಬುದ್ಧಿಯುಳ್ಳವರು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಈ ಮೂರು ಕಾರ್ಯಗಳಲ್ಲಿ? ಅಕರ್ಮ. ಅಕರ್ಮನ. ಅಕರ್ಮ. ಓಕೆ, ಹಾಗಿದ್ರೆ ಒಳ್ಳೇದಾಯ್ತಲ್ಲ. ಡೈರೆಕ್ಟ್ ಅಕರ್ಮ ಮಾಡ್ಬಿಟ್ರೆ ಸಾಕಲ್ವಾ? ಸೊ ಹಾಗಾದ್ರೆ ಪ್ರಭುಪಾದರು ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಅಂಶವನ್ನ ಮುಂದೆ ಹೇಳ್ತಾರೆ. ಓದಿ. ನೆಕ್ಸ್ಟ್ ಪ್ಯಾರ ಈಶೋಪನಿಷತ್ತಿನ ಉಪದೇಶವನ್ನು ಹೆಚ್ಚು ಜೋರಾಗಿ ಸ್ಪಷ್ಟವಾಗಿ ಸ್ವಲ್ಪ ಬೇಗನೆ ಓದ್ಬೇಕು, ಬಹಳ ಸ್ಲೋ ಓದ್ತಾ ಇದ್ದೀರಾ. ಮುಂದೆ ಓದಿ. ಯಾರಾದ್ರೂ ನಾನು ಓದಿಲ್ಲ ಪ್ರಭುಜಿ. ಓದಿ. ಬಹಳ ಸ್ಲೋ ಅಲ್ಲ, ಸ್ಪಷ್ಟವಾಗಿ ಬೇಗ ಬೇಗ ಓದ್ತಾ ಹೋಗ್ಬೇಕು. ಎಸ್. ಈಶೋಪನಿಷತ್ತಿನ ಉಪದೇಶಗಳನ್ನು ಹೆಚ್ಚು ವಿವರವಾಗಿ ಸಕಲ ಉಪನಿಷತ್ತುಗಳ ಸರ್ವಸ್ವವಾದ ಕೆಲವು ವೇಳೆ ಗೀತೋಪನಿಷತ್ತು ಎಂದು ಕರೆಯಲಾದ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕರ್ತವ್ಯಗಳನ್ನು ಮಾಡದೆ ನೈಷ್ಕರ್ಮ್ಯ ಮತ್ತು ಅಕರ್ಮದ ಅವಸ್ಥೆಯನ್ನು ತಲುಪಲು ಸಾಧ್ಯವಿಲ್ಲವೆಂದು ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಹೇಳಿದ್ದಾನೆ. 3.9-16 ಮಾನವನು. ಇಲ್ಲಿ ಒಂದ್ ನಿಮಿಷ, ಇದನ್ನ ನಾನೇ ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಈಸಿ ಆಗುತ್ತೆ. ಸೊ ಆ ಒಂದು ಚಾರ್ಟ್ ನಲ್ಲಿ ನಾವು ನೋಡಿದ್ವಿ, ಅಕರ್ಮ ಅನ್ನೋದು ಬಹಳ ಮೇಲಿನ ಸ್ಥಾನ ಅಲ್ವಾ? ಮೊದಲು ಸಾಮಾನ್ಯವಾಗಿ ಜೀವಿ ಯಾವ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ? ಯಾವುದೇ ಜ್ಞಾನ ಇಲ್ಲ ಅಂದ್ರೆ ಆತನಿಗೆ ಯಾವ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ? ವಿಕರ್ಮವನ್ನು ಮಾಡ್ತಾ ಇರ್ತಾನೆ. ಸ್ವಲ್ಪ ವೇದಶಾಸ್ತ್ರಗಳ ಬಗ್ಗೆ ಸ್ವಲ್ಪ ಶ್ರದ್ಧೆ ಬೆಳೆಸ್ಕೊಂಡ, ಸಜ್ಜನರ ಸಂಘ ಮಾಡ್ದ, ಆಗ ಆತ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಮೊದಲು ವಿಕರ್ಮದಲ್ಲಿದ್ದ, ನಂತರ ಕರ್ಮಕ್ಕೆ ಬಂದ, ನಂತರ ಸದ್ಭಕ್ತರ ಸಂಘ ಪಡೆದಾಗ ಆತ ಅಕರ್ಮವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಅಲ್ಲಿ ನಾವು ಅಕರ್ಮವೇ ಒಳ್ಳೇದು ಅಂತ ಹೇಳಿ ಎಲ್ಲರೂ ಡೈರೆಕ್ಟ್ ಅಕರ್ಮಕ್ಕೆ ಜಂಪ್ ಮಾಡಿ ಅಂತ ಹೇಳಿದ್ರೆ, ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಜೀವಿಗಳಿಗೆ. ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕರ್ತವ್ಯಗಳನ್ನು ಮಾಡದೆ, ಅಂದ್ರೆ ಕರ್ಮವನ್ನ ಮಾಡದೆ ನಿಷ್ಕಾಮ ಕರ್ಮ ಅಥವಾ ಅಕರ್ಮದ ವ್ಯವಸ್ಥೆಗೆ ತಲುಪಲು ಸಾಧ್ಯವಿಲ್ಲವೆಂದು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಸೊ ಜೀವಿಗಳಿಗೆ ಅನೇಕ ರೀತಿ ಭೌತಿಕ ಇಚ್ಛೆಗಳು ಇರ್ತದೆ, ಕರೆಕ್ಟ್? ಅವು ಇಚ್ಛೆಗಳನ್ನ ನಾಶ ಮಾಡುವಂತ ಹೇಳಿದ್ರೆ ಅದು ಇಚ್ಛೆಗಳನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಆಕ್ಚುಲಿ ಇಚ್ಛೆಗಳನ್ನ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡಬೇಕು, ಆಧ್ಯಾತ್ಮಿಕ ಇಚ್ಛೆಗಳಾಗಿ ಪರಿವರ್ತಿಸ್ಬೇಕು. ಸೊ ಇಚ್ಛೆಗಳನ್ನ ನಾಶ ಮಾಡ್ಲಿಕ್ಕೆ ಹೋದ್ರೆ ಆ ಇಚ್ಛೆಗಳು ಇನ್ನೊಂದು ರೂಪದಲ್ಲಿ ಪ್ರಕಟ ಆಗ್ತವೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಕರ್ತವ್ಯಗಳನ್ನ ವಿಧಿವತ್ತಾಗಿ ಪಾಲಿಸಿ, ನಿಷ್ಠೆಯಿಂದ ಪಾಲಿಸಿ ವ್ಯಕ್ತಿ ಕ್ರಮೇಣವಾಗಿ ನಿಷ್ಕಾಮ ಕರ್ಮ ಯೋಗ ಅಥವಾ ಅಕರ್ಮದ ಅವಸ್ಥೆಯನ್ನು ತಲುಪಬೇಕು.
ಸೊ ಆ ವ್ಯಕ್ತಿಯಲ್ಲಿರುವಂತಹ ಆ ಭೌತಿಕ ಇಚ್ಛೆಗಳು, ಆ ಕೆಲಸ ಮಾಡುವಂತಹ ಪ್ರವೃತ್ತಿ, ಕ್ರಿಯಾಶಕ್ತಿ, ಅವನ್ನೆಲ್ಲ ಏನ್ ಮಾಡಬೇಕು? ಈಗ ವ್ಯಕ್ತಿಯಲ್ಲಿ ಒಳಗಡೆ ಎಷ್ಟೊಂದು ಪ್ಯಾಷನ್ ಇರುತ್ತಲ್ವಾ, ಇದು ಮಾಡ್ಬೇಕು, ಇದು ಮಾಡ್ಬೇಕು, ನಾನು ಇದು ಪಡಿಬೇಕು, ಇದು ಪಡಿಬೇಕು ಅಂತ. ಸೊ ಅಂಥವನಿಗೆ ಏನನ್ನ ಉಪದೇಶಿಸುತ್ತೆ ಶಾಸ್ತ್ರ? ಮುಂದೆ ಹೇಳ್ತಾರೆ ನೋಡಿ, ಮಾನವನು ಪುರುಷನ ಪ್ರಭು ಶಕ್ತಿಯನ್ನು ಕ್ರಮವಾಗಿ ಅರಿಯುವಂಥ ರೀತಿಯಲ್ಲಿ ವೇದಗಳು ಅವನ ಕ್ರಿಯಾಶಕ್ತಿಯನ್ನು ನಿಯಂತ್ರಿಸಬಲ್ಲವು. ಸೊ ವ್ಯಕ್ತಿಗೆ ಅನೇಕ ರೀತಿಯ ಕರ್ತವ್ಯಗಳನ್ನು ಉಪದೇಶಿಸುತ್ತೆ ಶಾಸ್ತ್ರ. ಅದರಿಂದ ಆತನ ಕ್ರಿಯಾಶಕ್ತಿ ನಿಯಂತ್ರಣದಲ್ಲಿರುತ್ತೆ. ಇಲ್ಲವಾದರೆ ಅದು ಪಾಪದ ಕಡೆ ಹೋಗ್ಬಿಡುತ್ತೆ. ದೇವೋತ್ತಮ ಪರಮಪುರುಷನ ಪ್ರಭುಶಕ್ತಿಯನ್ನು ಒಬ್ಬನು ಮನಗಂಡಾಗ ಅವನು ನಿಜವಾದ ಜ್ಞಾನದ ಹಂತವನ್ನು ತಲುಪಿದ್ದಾನೆಂದು ತಿಳಿಯಬೇಕು. ಸೊ ಈ ಕ್ರಮೇಣವಾಗಿ ವಿಕರ್ಮದಿಂದ ವ್ಯಕ್ತಿ ಕರ್ಮಕ್ಕೆ ಬರ್ತಾನೆ, ನಂತರ ಕರ್ಮದಿಂದ ಮೇಲೇರಿ ಎಲ್ಲಿಗೆ ಹೋಗ್ತಾನೆ? ಅಕರ್ಮಕ್ಕೆ ಬರ್ತಾನೆ. ಸೊ ಹೀಗೆ ಆತ ಕ್ರಮೇಣವಾಗಿ ಹೋಗೋದ್ರಿಂದ ಅರ್ಥ ಏನು? ಅವನು ಭಗವಂತನ ಶಕ್ತಿಯನ್ನ ಮನಗಾಣ್ತಾನೆ, ಸಾಕ್ಷಾತ್ಕರಿಸ್ಕೊಳ್ತಾನೆ. ಎಲ್ಲವೂ ಕೂಡ ಅಲ್ಟಿಮೇಟ್ಲಿ ಭಗವಂತನೇ ನೀಡ್ತಾ ಇರೋದು ನನಗೆ. ನಾನು ಈ ಪಾಪದ ಗಣನೆಯನ್ನ ಮಾಡ್ತಾ ಇದ್ದೀನಿ, ಆದ್ರೆ ಈ ಪಾಪ ಇದು ನಾನು ಭಗವಂತನ ನಿಯಮಗಳನ್ನು ಉಲ್ಲಂಘಿಸಿದಾಗ ಆಗೋದು. ಈ ಪುಣ್ಯ ಓಕೆ, ಇದು ನನಗೆ ಸ್ವಲ್ಪ ಏನೋ ಸುಖ ನೀಡ್ತಾ ಇದೆ, ಬಟ್ ಅದು ಕೂಡ ಶಾಶ್ವತ. ನಿತ್ಯ ಸುಖ ಅನ್ನೋದು ಆತನ ಆಧ್ಯಾತ್ಮಿಕ ಸನ್ನಿಧಿಯಲ್ಲಿದೆ. ಹಾಗಾಗಿ ಅದನ್ನ ಪಡೆಯೋದು, ಅಂತಹ ಜ್ಞಾನವನ್ನ ತಲುಪಿದ್ದಾನೆ ಅಂದ್ರೆ ಆತ ನಿಜವಾಗಿಯೂ ಆಗ ಶುದ್ಧನಾಗ್ತಾ ಇದ್ದಾನೆ. ಪ್ರಭುಪಾದರು ಮುಂದೆ ಹೇಳ್ತಾರೆ ನೋಡಿ, ಈ ಶುದ್ಧೀಕೃತ ಹಂತದಲ್ಲಿ ಸತ್ವ ರಜ ತಮೋ ಗುಣಗಳು ನಿಷ್ಕ್ರಿಯವಾಗಿ ಒಬ್ಬನು ನೈಷ್ಕರ್ಮದ ಆಧಾರದ ಮೇಲೆ ಕೆಲಸ ಮಾಡುತ್ತಾನೆ. ಅಂಥ ಕೆಲಸವು ಒಬ್ಬನನ್ನು ಜನನ ಮರಣಗಳ ಚಕ್ರಕ್ಕೆ ಬಂಧಿಸೋದಿಲ್ಲ. ಸೊ ಯಾವ ರೀತಿಯ ಕೆಲಸ ವ್ಯಕ್ತಿಯನ್ನ ಬಂಧಿಸೋದಿಲ್ಲ? ನೈಷ್ಕರ್ಮದ ಅಕರ್ಮ. ನೈಷ್ಕರ್ಮ ಅಥವಾ ಅಕರ್ಮ ಅಥವಾ ಶುದ್ಧ ಭಕ್ತಿ, ಇವೆಲ್ಲವೂ ಕೂಡ ಅದೇ ರೀತಿಯಾದಂತಹ ಶಬ್ದಗಳು, ಅದೇ ಅರ್ಥ. ಸೊ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬೇಕಂದ್ರೆ ಈ ಹಂತವನ್ನ ತಲುಪಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿ ಜೀವಿ ಭಗವಂತನ ಸೇವೆ ಮಾಡಿದ್ರೆ ಆತನಿಗೆ ಎಲ್ಲವೂ ಕೂಡ ದೊರಕತ್ತೆ. ಆತ ಪ್ರತ್ಯೇಕವಾಗಿ ಏನನ್ನೂ ಮಾಡೋದು ಬೇಕಿಲ್ಲ. ಪ್ರಭುಪಾದರು ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಇದನ್ನ. ವಾಸ್ತವವಾಗಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಯಾರೂ ಏನೂ ಮಾಡಬೇಕಾಗಿಲ್ಲ. ಈ ರೀತಿಯಾದಂತಹ ವಿಶ್ವಾಸ ನಮ್ಮಲ್ಲಿ ಮೂಡೋದು ಬಹಳ ಕಷ್ಟ ಅಲ್ವಾ? ಯಾಕಂದ್ರೆ ನಮ್ಮ ಜೀವನ ಶೈಲಿ ಹಾಗಾಗ್ಬಿಟ್ಟಿದೆ ನೋಡಿ. ಆಗ್ಲೇ ತಾನೇ ನಾನು ಹೇಳ್ತಾ ಇದ್ದೆ, ಯಾವ್ದಾದ್ರು ಗುಬ್ಬಚ್ಚಿ ದಿನ ಆಫೀಸ್ಗೆ ಹೋಗುತ್ತಾ? ನನಗೆ ಕಾಳು ಸಿಗಲ್ಲ ಅಂತ ಹೇಳಿ ಅಥವಾ ಯಾವ್ದಾದ್ರು ಹಸು, ಕುರಿ, ನಾಯಿ ಇವುಗಳೇನಾದ್ರೂ ತಾವು ತಮ್ಮ ದುಡಿಮೆಯನ್ನ ಸಾಧಿಸ್ಬೇಕು ಅನ್ನೋ ಒಂದು ಕಷ್ಟದಲ್ಲಿ ಹೋಗ್ತವ? ಇಲ್ಲ. ಭಗವಂತ ಅವರಿಗೆ ನೀಡ್ತಾ ಇದ್ದಾನೆ, ಎಲ್ಲವನ್ನ ಆತನೇ ನೀಡ್ತಾನೆ. ಸೊ ಎಲ್ಲ ಜೀವಿಗೆ ಅದರ ಅವಶ್ಯಕತೆಗಳನ್ನ ಭಗವಂತ ಪೂರೈಸ್ತಾನೆ. ಅದನ್ನ ನಾವು ತಿಳ್ಕೊಂಡಂಗೆ ಆ ಭಗವಂತನ ಆ ಕೃಪೆಯನ್ನು ನಾವು ಕಾಣಬಹುದು. ಆದರೆ ಪ್ರಭುಪಾದರು ಮುಂದೆ ಬರೀತಾರೆ, ಆದರೆ ಜೀವನದ ಕೆಳ ಹಂತಗಳಲ್ಲಿ ಇದ್ದಕ್ಕಿದ್ದಂತೆ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಅಂದ್ರೆ ಅರ್ಥ ಏನು? ಎಲ್ಲಿವರೆಗೆ ವ್ಯಕ್ತಿಲಿ ಶ್ರದ್ಧೆ ಮೂಡಿಲ್ಲವೋ ಆತ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕಾಗುವುದಿಲ್ಲ. ಯಾವ ಶ್ರದ್ಧೆ ಮೂಡಿಲ್ಲ? ಜೀವನದಲ್ಲಿ ಭಕ್ತಿ ಸೇವೆಗಿಂತ ಹೆಚ್ಚಾಗಿ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಪ್ರಭುಪಾದರು ಇದನ್ನ ಚೈತನ್ಯ ಚರಿತಾಮೃತ ಶ್ಲೋಕದಲ್ಲಿ ಹೇಳ್ತಾರೆ. ಏನದು? ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೇ. ಕೇಳಿದಿರ ಈ ಶಬ್ದ? ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲೆ ಸರ್ವಕರ್ಮ ಕೃತ. ಕೃಷ್ಣ ಭಕ್ತಿಯನ್ನ ಮಾಡಿದರೆ ಎಲ್ಲ ಕರ್ಮಗಳು ಸಿದ್ಧಿ ಆದವು. ನಿಮಗೆ ಆ ಶ್ಲೋಕ, ಆ ಪ್ರಸಂಗ ಗೊತ್ತಿರ್ಬೋದು. ಮೃಗಾರಿ ಎನ್ನುವಂತಹ ಒಬ್ಬ ಬೇಡ ಇದ್ದ. ಕೇಳಿದ್ದೀರಾ? ಚೈತನ್ಯ ಚರಿತಾಮೃತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಂದು ರೀತಿ ಇವರಂತೇನೆ, ವಾಲ್ಮೀಕಿ ಅಂತೇನೆ, ಆತನು ಪ್ರಾಣಿಗಳನ್ನ ಕೊಲ್ತಾ ಇದ್ದ, ಹಿಂಸಿಸ್ತಾ ಇದ್ದ. ನಾರದ ಮುನಿಗಳಲ್ಲಿ ಬರ್ತಾರೆ, ಯಾಕಪ್ಪ ಕೊಲ್ತಾ ಇದೀಯಾ? ಇಲ್ಲ, ನಾನು ಕೊಲ್ದೇ ಇದ್ರೆ ನನ್ನ ಜೀವನೋಪಾಯ ಹೇಗೆ ನಡೆಯುತ್ತೆ? ನನ್ನ ಹೆಂಡತಿ ಮಕ್ಕಳು ಅವರಿಗೆಲ್ಲ ಇದೇ ರೀತಿಯಾಗಿ ನಾನು ಅವರ ಜೀವನವನ್ನು ನಿರ್ವಹಿಸಬೇಕು ಅಂತ.
ಹೀಗೆ ಹಿಂಸೆ ಮಾಡಿ ನೀನು ಜೀವನ ಮಾಡ್ಲಿಕ್ಕೆ ಹೋದರೆ ನಿನಗೆ ಮುಂದೆ ಏನು ಕಷ್ಟ ಆಗುತ್ತೆ ಗೊತ್ತಾ, ಏನನ್ನ ಪಡಿತೀಯ ಗೊತ್ತಾ ನೀನು ಅಂತ ಹೇಳಿ ಒಂದು ಟಿವಿ ತೋರಿಸ್ಬಿಟ್ರಲ್ಲಿ. ಆ ಹ್ಮ್. ವರ್ಚುವಲ್ ಟಿವಿ. ಮುಂದೆ ನೀನು ಏನೇನೆಲ್ಲ ಅನುಭವಿಸ್ಬೇಕಾಗುತ್ತೆ, ನೀನು ಕೊಂದಿರುವಂಥ ಎಲ್ಲ ಪ್ರಾಣಿಗಳು ಬಂದು ನಿನ್ನನ್ನು ಕೊಲ್ತವೆ ಗೊತ್ತಾ, ನಿನ್ನನ್ನು ನಿನಗೆ ನೋವು ನೀಡ್ತವೆ ಅನ್ನೋದನ್ನ ನಾರದರಲ್ಲಿ ತೋರಿಸಿದರು. ಯಾರಿಗೆ? ಯಾರಿಗೆ? ಮೃಗಾರಿಗೆ ಮೃಗಾರಿ ಮೃಗಾರಿಗೆ ತೋರಿಸಿದ್ರು. ಮೃಗಾರಿಗೆ ಆಗ ಅರ್ಥ ಆಯ್ತು, ಓ ಈಗ ನಾನ್ ಮಾಡ್ತಾ ಇದ್ದ ಕಾರ್ಯಗಳು, ಯಾವ ಕಾರ್ಯಗಳು ಮಾಡ್ತಾ ಇದ್ದ ಮೃಗಾರಿ ಇಲ್ಲಿವರೆಗೆ? ಎಲ್ಲಾ ಮೃಗಗಳನ್ನ ಸಾಯಿಸ್ತಾ ಇದ್ದ, ಸಾಯಿಸೋದು ಏನಂತ ಅಂತಾರ ಆ ಕಾರ್ಯಗಳಿಗೆ? ಕೊಲ್ಲದು. ಪ್ರಾಣಿ ವಿಕರ್ಮ. ಈ ಶ್ಲೋಕ ಓದಿದ್ಮೇಲೆ ಈ ರೀತಿ ನೀವು ಹೇಳ್ಬಾರ್ದು. ವಾವ್, ಅದು ವಿಕರ್ಮ. ಏನಂತ ಹೇಳ್ತಾರೆ? ಹ? ವಿಕರ್ಮ ವಿಕರ್ಮ. ವಿಕರ್ಮ. ಎಕ್ಸಾಕ್ಟ್ ಆಗಿ ಹೇಳ್ಬೇಕು. ಹ? ಹ್ಮ್, ಹ್ಮ್. ವಿಕರ್ಮಗಳನ್ನ ಮಾಡ್ತಾ ಇದ್ದ. ಹ? ವಿಕರ್ಮ ಅಂದ ತಕ್ಷಣ ಸ್ಪಷ್ಟ ಆಗ್ಬಿಡುತ್ತೆ, ಏನದು ಹಿಂಸೆ ಕಾರ್ಯ, ಶಾಸ್ತ್ರ ಹಿಂಸೆ ವಿರುದ್ಧ ಕಾರ್ಯ. ಕಾರ್ಯ ಮಾಡ್ತಾ ಇದ್ದ. ಸೊ ಮೃಗಾರಿ ಅಲ್ಲಿವ್ರಿ ವಿಕರ್ಮ ಮಾಡ್ತಾ ಇದ್ದ. ಆತನಿಗೆ ಏನ್ ದೊರಕೋದಿತ್ತು? ಪಾಪ ದುಃಖ ಎಲ್ಲ ದೊರಕೋದಿತ್ತು. ಅದನ್ನ ನಾರದರು ತೋರಿಸಿದ್ರು. ಅದಾದ್ಮೇಲೆ ಅವ್ರೇನು ಅವನಿಗೆ ಕರ್ಮಕ್ಕೆ ಅಂತ ಇದು ಮಾಡಿದ್ರ? ಇಲ್ಲ. ಆಕ್ಚುಲಿ ಹೇಳಬೇಕಂದ್ರೆ ಅವರು ಅವನಿಗೆ ವಿಶೇಷವಾದ ಕೃಪೆ ನೀಡಿದ್ರು, ಅವನಿಗೆ ಭಕ್ತಿ ಉಪದೇಶ ನೀಡಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು, ನಿನ್ನ ಬಿಲ್ಲನ್ನು ನೀನು ಮುರಿ ಅಂತ ಹೇಳಿದ್ರು. ಹ್ಮ್. ಅದರ ಅರ್ಥ ಏನು? ನಿನಗೆಲ್ಲವೂ ನಿನ್ಗೆ ದೊರಕತ್ತೆ, ಈ ಬಿಲ್ಲನ್ನು ಮುರಿದು ಹಾಕಿ ನೀನು. ಆಯ್ತು ಗುರುಗಳೇ ಅಂತ ಹೇಳಿ ಆತನ ಬಿಲ್ಲನ್ನು ಮುರಿದು ಹಾಕ್ತಾನೆ. ಅಂದ್ರೆ ಅವನು ಅವರ ಉಪದೇಶವನ್ನು ಪಾಲಿಸ್ಲಿಕ್ಕೆ ತಯಾರಾಗ್ತಾನೆ. ಆತ ಆ ರೀತಿ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಆಗ ಏನೊಂದು ವಿಶೇಷತೆ ಅಂದ್ರೆ, ಎಲ್ಲರೂ ಕೂಡ ಅವನಿಗೆ ಭಕ್ತಿ ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು ನಾರದರು. ಭಗವಂತನ ನಾಮ ಜಪ ಮಾಡು, ಪ್ರಾಣಿಗಳನ್ನು ಹಿಂಸಿಸಬೇಡ, ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ, ಈ ರೀತಿಯಾಗಿ ಉಪದೇಶ ನೀಡಿದ್ರು. ನಾಮ ಭಕ್ತಿ ಪರಿವಾರದ ಜೊತೆ ಭಕ್ತಿಯನ್ನು ಪಾಲಿಸ್ತಾ ಇದ್ದೆ. ಅದಾದ ಕೆಲವು ದಿನಗಳಾದ ಮೇಲೆ, ಕೆಲವು ತಿಂಗಳಾದ್ಮೇಲೆ ಅವರು ಮತ್ತೆ ಬರ್ತಾರೆ ನಾರದರಲ್ಲಿ. ಆಗ ನೋಡ್ತಾರೆ ಮೃಗಾರಿ ಅಲ್ಲಿ ದೂರದಲ್ಲಿ ಒಬ್ಬ ಸಾಧು ಸಂತನಂತೆ ಕೂತಿದ್ದಾನೆ, ಭಗವಂತನ ಭಕ್ತಿ ಮಾಡ್ತಾ ಇದ್ದಾನೆ. ದೂರದಿಂದ ತನ್ನ ಗುರುಗಳು ಬರ್ತಾ ಇರೋದನ್ನ ಕಂಡು ಆತ ಓಡೋಡಿ ಬರ್ತಾನೆ. ಓಡೋಡಿ ಬರ್ಬೇಕಾದ್ರೆ ಆತ ಒಂದು ಕಾಲನ್ನ ಆ ಕಡೆ ಜಿಗಿತಾ ಇದ್ದಾನೆ, ಈ ಕಡೆ ಜಿಗಿತಾ ಇದ್ದಾನೆ. ಕೆಲವೊಮ್ಮೆ ಆತ ತನ್ನ ಅಂಗವಸ್ತ್ರದಿಂದ ಕೆಳಗಿರುವಂತಹ ಇದನ್ನ ಗುಡಿಸ್ತಾ ಇದ್ದಂಗೆ ಕಾಣ್ತಾ ಇದೆ. ಏನ್ ಮಾಡ್ತಾ ಇದ್ದ ಆತ ಗೊತ್ತಾ? ಕೇಳಿದ್ದೀರಾ ಕತೆ? ಹರೇ ಕೃಷ್ಣ ಕೇಳಿಲ್ವಾ? ಮಾಡ್ತಾ ಇದ್ದಾನೆ. ಹ ಹ ಯಾಕೆಂದ್ರೆ ದಾರಿಲಿ ಎಷ್ಟೊಂದು ಇರುವೆಗಳಿದ್ವಂತೆ. ಹ್ಮ್. ಇರುವೆಗಳ ಮೇಲೆ ನಾನು ಕಾಲಿಡ್ಬೇಕಾಗುತ್ತಲ್ಲ. ಅಯ್ಯೋ, ಮುಂಚೆ ಏನಾಗಿದ್ದ ಆತ? ಕಟುಕ ಬೇಡನಾಗಿದ್ದ, ಬೇಟೆಗಾರನಾಗಿದ್ದ. ಈಗ ವಿಕರ್ಮನಾಗಿದ್ದ. ಕಾಲ್ನಡಿಗೆ ಸಮಯದಲ್ಲಿ ಕಾಣುವಂತಹ ಒಂದು ಇರುವೆಗಳ ಮೇಲೂ ಕೂಡ ಕಾಲಿಡ್ತಾ ಇಲ್ಲ ಆತ. ಅಷ್ಟು ಪರಿವರ್ತಿತನಾಗಿದ್ದಾನೆ. ಅದನ್ನು ಕಂಡು ನಾರದರು ಬಹಳ ಸಂತೋಷರಾಗ್ತಾರೆ. ಅಯ್ಯೋ, ಈ ಜೀವಿಗಳ ಮೇಲೆ ನಾನು ಹೇಗೆ ಕಾಲಿಡ್ಲಿ? ಅಷ್ಟಲ್ಲದೆ ಅಲ್ಲಿ ಭಗವಂತ ಇದ್ದಾನೆ, ಆ ಜೀವಿ ಇದೆ, ಆ ಜೀವಿನ ಹಿಂಸಿಸೋದು ತಪ್ಪು ಅಂತ. ಸೊ ನಾರದ್ರು ಕೇಳ್ತಾರೆ, ಏನಪ್ಪ ಹೇಗೆ ನಡೀತಾ ಇದೆ ಜೀವನ? ಅಯ್ಯೋ ಗುರುಗಳೇ, ಏನ್ ಹೇಳಿ, ನನಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಜನ ಬಂದು ನನಗೆ ನೀಡ್ತಾ ಇದ್ದಾರೆ. ನಾನು ಏನು ಹೊರಗಡೆ ಹೋಗಿ ಬೇಡ್ತಾನೂ ಇಲ್ಲ, ಏನೂ ಮಾಡ್ತಾ ಇಲ್ಲ, ಆದ್ರೂ ಎಲ್ಲವೂ ಕೂಡ ನನ್ನ ಮನೆ ಬಾಗಿಲಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನಾನು ಭಕ್ತಿಯಲ್ಲಿ ಸರಿಯಾದಂತಹ ಜೀವನದ ಸಾರ್ಥಕತೆಯನ್ನು ಕಂಡಿದ್ದೀನಿ. ತುಂಬಾ ಧನ್ಯವಾದ, ನೀವು ನನಗೆ ಹೇಳಿಕೊಟ್ಟಿದ್ದಕ್ಕೆ, ಹಾಗೆ ಅಂತ ಹೇಳಿ ಮೃಗಾರಿ ಹೇಳ್ತಾನೆ. ಸೊ ಪಾಯಿಂಟ್ ಏನು ಅಂದ್ರೆ, ಈ ರೀತಿಯಾದಂತಹ ಸ್ಥಿತಿಗೆ ತಲುಪಲಿಕ್ಕೆ ಒಬ್ಬ ಮಹಾನ್ ಭಕ್ತರ ಕೃಪೆ ದೊರಕಬೇಕು. ಇಲ್ಲ ಅಂದ್ರೆ ಕ್ರಮೇಣವಾಗಿ ವ್ಯಕ್ತಿ ಶುದ್ಧನಾಗ್ತಾ ಆಗ್ತಾ ಅಕರ್ಮ ಅಥವಾ ನೈಷ್ಕರ್ಮವನ್ನ ತಲುಪಬೇಕು. ಸೊ ಆಕ್ಚುಲಿ ಜೀವಿಗೆ ಏನ್ ಮಾಡಬೇಕು? ಜೀವಿಗೆ ಕರ್ತವ್ಯ ಏನು? ಭಕ್ತಿ ಸೇವೆ. ಮನುಷ್ಯ ಜನ್ಮ ಪಡೆದ ಮೇಲೆ ಭಕ್ತಿ ಸೇವೆ ಮಾಡಿದ್ರೆ ಎಲ್ಲವೂ ಕೂಡ ಆತನಿಗೆ ದೊರಕತ್ತೆ. ಆದರೆ ಜೀವನದ ಕೆಳ ಹಂತಗಳಲ್ಲಿರುವಂತಹ ವ್ಯಕ್ತಿಗೆ ಇದನ್ನ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆತನ ಹೃದಯದಲ್ಲಿ ಅನೇಕ ಇಚ್ಛೆಗಳಿರ್ತದೆ. ಪ್ರಭುಪಾದರು ಮುಂದೆ ಹೇಳ್ತಾರೆ ನೋಡಿ, ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲಾಗುವುದಿಲ್ಲ. ಕಾಮ್ಯ ಕರ್ಮ ಅಂದ್ರೆ ತನ್ನ ಭೌತಿಕ ಇಚ್ಛೆಯ ಪೂರ್ತಿಗೋಸ್ಕರ ಕೆಲ ಕಾರ್ಯಗಳನ್ನು ಮಾಡೋದು. ವೇದಗಳಲ್ಲಿ ಹೇಳಿದ್ದಾರೆ, ಓಕೆ ನಿನಗೆ ಮಗು ಬೇಕಾ, ಪುತ್ರ ಕಾಮೇಷ್ಟಿ ಮಾಡು. ನಿನಗೆ ಭೌತಿಕ ಸಂಪತ್ತು ಬೇಕಾ, ಓಕೆ ಈ ಚಂದ್ರಮ ಏನು ಈ ರೀತಿಯಾದ ಯಜ್ಞ ಮಾಡು, ಪೌರ್ಣಮಾಸಿ ಯಜ್ಞ ಮಾಡು, ಈ ರೀತಿಯಾದಂತಹ ದಾನ ಧರ್ಮಗಳನ್ನು ಆಚರಿಸು, ಈ ರೀತಿಯಾಗಿ ಉಪವಾಸ ವ್ರತ, ಈ ರೀತಿಯ ದಾನ ಧರ್ಮ, ಈ ರೀತಿಯಾಗಿ ಎಲ್ಲೆಲ್ಲ ಮಾಡು ಅಂತ ಹೇಳಿದ್ದಾರೆ. ಯಾಕೆ? ಓಕೆ ನಿನ್ನ ಮನಸ್ಸಿನಲ್ಲಿ ಕಾಮನೆ ಇದೆ, ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ನಿನಗೆ. ಓಕೆ, ವೇದ ಉಪನಿಷತ್ತು ಏನು ಹೇಳ್ತದೆ? ಈ ಉಪದೇಶಗಳನ್ನು ಪಾಲಿಸೋಣಂತೆ. ಯಾಕೆಂದ್ರೆ ಆತನನ್ನ ತ್ಯಜಿಸ್ಲಿಕ್ಕೆ ಆಗೋದಿಲ್ಲ.
ನೋಡಿ, ವೇದಗಳು ಯಾರನ್ನು ಕೂಡ ತಿರಸ್ಕರಿಸೋದಿಲ್ಲ. ವ್ಯಕ್ತಿ ಎಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಆತನ ಸ್ಥಿತಿಯಂತೆ ಉಪದೇಶಗಳನ್ನು ನೀಡುತ್ತೆ. ಓಕೆಪ್ಪ, ನಿನ್ನ ಈ ಸ್ಥಿತಿ ಇದೆಯಾ, ಈ ಉಪದೇಶ ಪಾಲಿಸು ಅಂತ. ಬಟ್ ಕ್ರಮೇಣವಾಗಿ ಮೇಲೇರಲಿಕ್ಕೆ ಒಂದು ಏಣಿನೂ ಕೊಡುತ್ತೆ. ಸೊ ಪ್ರಭುಪಾದರು ಮುಂದೆ ಬರೀತಾರೆ ನೋಡಿ, ಬದ್ಧಾತ್ಮನು ಇಂದ್ರಿಯ ಸುಖಕ್ಕಾಗಿ ಸ್ವಾರ್ಥಕ್ಕಾಗಿ ತನ್ನ ಆಪ್ತವರ್ಗ ಹಾಗೂ ಮುಂದುವರಿದ ಬಂಧುವರ್ಗಗಳಲ್ಲಿ ಇಲ್ಲವೇ ಅನಂತರದ ಫಲಕ್ಕಾಗಿ ದುಡಿಯುವುದು ರೂಢಿಯಾಗಿದೆ. ಸೊ ಜೀವಿ ಸದಾ ತನ್ನ ಸ್ವಾರ್ಥಕ್ಕೋಸ್ಕರನೇ ಜೀವಿಸ್ತಾ ಇರ್ತಾನೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಹೇಳಲಿಕ್ಕೆ ಅನ್ಸ್ಬೋದು, ಏನದು, ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಸ್ವಾರ್ಥಿಗಳು. ಸ್ವಾರ್ಥಿಗಳು. ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು? ಎಲ್ಲರೂ ಕೂಡ ಸ್ವಾರ್ಥಿಗಳು. ಸ್ವಾರ್ಥಿಗಳು. ಇನ್ನೊಮ್ಮೆ ಹೇಳಿ, ಎಲ್ಲರೂ ಕೂಡ ಸ್ವಾರ್ಥಿಗಳು. ಸ್ವಾರ್ಥಿಗಳು. ಪ್ರಭು. ನಾನು ಸ್ವಾರ್ಥಿ, ಎಲ್ಲರೂ ಸ್ವಾರ್ಥಿಗಳೇ ಆಕ್ಚುಲಿ. ಎಲ್ಲರೂ ನಮ್ಮ ಸುಖಕ್ಕೋಸ್ಕರನೇ ಜೀವಿಸ್ತಾ ಇದ್ದೀವಿ. ಕೆಲವೊಮ್ಮೆ ಅನ್ಸುತ್ತೆ, ಓ ನನ್ನ ಪರಿವಾರದವರು ಅಂತ. ಬಟ್ ಯೋಚನೆ ಮಾಡಿ, ನಾನು ನನ್ನ ಪರಿವಾರದವ್ರಿಗೆ ಜೀವಿಸ್ತೀನಿ, ಬೇರೆಯವ್ರಿಗಾಗಿ ಜೀವಿಸ್ತೀನಾ? ಅವ್ರು ನನ್ನ ಪರಿವಾರದವ್ರು ಅಂತ ಯಾಕೆ ನಾನು ಗಣನೆ ಮಾಡ್ತೀನಿ? ಅವ್ರು ನನ್ನ ಸಂಬಂಧದಲ್ಲಿದ್ದಾರೆ, ಅವರು ನನ್ನ ಸಂಬಂಧದಲ್ಲಿದ್ದಾರೆ. ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು, ನನ್ನ ಸಮಾಜ, ನನ್ನ ಕುಲ, ನನ್ನ ರಾಜ್ಯ, ನನ್ನ ಭಾಷೆ, ನನ್ನ ದೇಶ, ನನ್ನ ಭೂಮಿ, ಎಲ್ಲವೂ ಏನದು? ನನ್ನ ಅನ್ನೋದ್ರಿಂದ ನಂದು, start ನಂದು. ಆಗುತ್ತೆ. ನನ್ನದು. ಅಹಂ ಮಮ. ಅಹಂಕಾರ ಮಮಕಾರ. ನಾನು, ನನ್ನದು. ಇದೆಲ್ಲ ಏನಿದು? ಭಾಗವತ ಹೇಳುತ್ತೆ, ಅಹಂ ಮಮ ಇತಿ. ಇವೆಲ್ಲವೂ ಕೂಡ ಸ್ವಾರ್ಥವೇ. ಸಂಸಾರದ ಅಸ್ತಿತ್ವಕ್ಕೆ ಇವೇ ಬುನಾದಿ. ಸಂಸಾರ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಈ ಸ್ವಾರ್ಥದಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಓಕೆ ಧರ್ಮ ಮಾಡ್ತಾ ಇರಪ್ಪ, ನಿನಗೆ ಪುಣ್ಯ ಸಿಗುತ್ತೆ, ಇದೆಲ್ಲ ಹೊರಗಡೆ ಹೇಳ್ತಾರೆ. ಅನೇಕ ಧಾರ್ಮಿಕ ಸಂಸ್ಥೆಗಳು ಇದನ್ನೇ ಮಾತಾಡೋದು, ದಾನ ನೀಡು, ಅಹಿಂಸೆ, ಗೌರವ ತೋರಿಸು, ಅಷ್ಟು ಇಷ್ಟು ಅಂತ. ಬಟ್ ಸತ್ಯ ಏನೋ ಗೀತೆ ಹೇಳುತ್ತೆ, ಗ್ರಂಥಗಳು ಹೇಳುತ್ತೆ. ಅದರ ಸರಿಯಾದ ಅರ್ಥವನ್ನು ಆಚಾರ್ಯರ ಮೂಲಕ ತಿಳಿಬೇಕು. ಏನ್ ಹೇಳ್ತಾರೆ? ಈ ಜಗತ್ನಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳು. ಏನ ಸ್ವಾರ್ಥಿಗಳು. ನಾನು ಸ್ವಾರ್ಥಿ, ಎಲ್ಲರೂ ಹಾಗಂತ ಹೇಳಿ ಎಲ್ಲರೂ ಕೂಡ ಎಲ್ಲರನ್ನು ದೂಷಿಸೋದಲ್ಲ, ನೀನು ಸ್ವಾರ್ಥಿ, ನೀನು ಸ್ವಾರ್ಥಿ, ಹಾಗೆ ಹೀಗೆ ಅಂತಲ್ಲ. ಅದಕ್ಕೆ ಮುಂದೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಶಾಸ್ತ್ರಿ ಪ್ರಭುಪಾದರು. ಸೊ ಈ ರೀತಿ ಸ್ವಾರ್ಥ ಬುದ್ಧಿಯಿಂದ ಎಲ್ಲ ಜೀವಿಗಳು ದುಡಿತಾರೆ. ಪ್ರಭುಪಾದ ಹೇಳ್ತಾರೆ ನೋಡಿ, ಜನಸಾಮಾನ್ಯನು ಸ್ವಂತ ಇಂದ್ರಿಯ ಸುಖಕ್ಕಾಗಿ ದುಡಿಯುತ್ತಾನೆ. ಈ ಇಂದ್ರಿಯ ಸುಖದ ತತ್ವವನ್ನು ತನ್ನ ಸಮಾಜ, ಇದು ನನ್ನ ಸಮಾಜ, ಇದು ನನ್ನ ರಾಷ್ಟ್ರ ಅಥವಾ ಜನತೆಗೆ ವಿಸ್ತರಿಸಿದಾಗ, ನಾನು ನನ್ನ ಸಮಾಜಕ್ಕೋಸ್ಕರ ಕಷ್ಟಪಡ್ತೀನಿ, ನನ್ನ ದೇಶಕ್ಕೋಸ್ಕರ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತೀನಿ. ಇದೆಲ್ಲ ಯಾಕೆ ಮಾಡ್ತಾ ಇದೀಯಪ್ಪ? ಭಾರತಕ್ಕೋಸ್ಕರ ನೀನು ಜೀವನವನ್ನ ಅರ್ಪಿಸ್ತೆ, ನೆಕ್ಸ್ಟ್ ಜನ್ಮದಲ್ಲಿ ನೀನು ಪಾಕಿಸ್ತಾನದಲ್ಲಿ ಹುಟ್ಟಿದ್ರೆ ಪಾಕಿಸ್ತಾನ ಎಲ್ಲೋಯ್ತು ನಮ್ಮ ಪರೋಪಕಾರ ಬುದ್ಧಿ ಎಲ್ಲ? ಎಲ್ಲೋಯ್ತು? ನೋಡಿ ಹೆಂಗ್ ಶಾಸ್ತ್ರ ಮಾತಾಡುತ್ತೆ ಅಂತ. ಅದ್ರ ಲಾಜಿಕ್ ತಿಳ್ಕೊಳ್ಬೇಕು ನಾವು. ಸೊ ನನ್ನ ಸಮಾಜ, ನನ್ನ ರಾಷ್ಟ್ರ, ನನ್ನ ಮನುಕುಲ, ನನ್ನ ಭೂಮಿ, ಇದೆಲ್ಲವೂ ಕೂಡ ತಾತ್ಕಾಲಿಕ, ಈ ಶರೀರಕ್ಕೆ ಸಂಬಂಧಪಟ್ಟಿರುವುದು. ಸೊ ಇದನ್ನ ಜನ ದೊಡ್ಡ ದೊಡ್ಡ ವಾದಗಳಿಗೆ, ಸಮಾಜವಾದ, ಪರೋಪಕಾರ, ರಾಷ್ಟ್ರೀಯತೆ, ದೇಶ ಪ್ರೇಮ ಯಾಕೆ? ನಾನು ನನ್ನ ಶರೀರವನ್ನು ಪ್ರೀತಿಸ್ತೇನೆ, ಅದಕ್ಕೋಸ್ಕರ ದೇಶವನ್ನು ಪ್ರೀತಿಸ್ತೀನಿ. ಇಂಡಿಯಾ ಇಸ್ ಗ್ರೇಟ್. ಯಾಕೆ? ಐ ಆಮ್ ಗ್ರೇಟ್, ಅದಕ್ಕೋಸ್ಕರ ಇಂಡಿಯಾ ಇಸ್ ಗ್ರೇಟ್. ಅದೇ ಅಮೆರಿಕದಲ್ಲೂ ಕೂತಿರೋನು ಅದನ್ನೇ ಮಾತಾಡ್ತಾ ಇದ್ದಾನೆ, ಅಮೆರಿಕ ಇಸ್ ಗ್ರೇಟ್, ಚೈನಾ ಇಸ್ ಗ್ರೇಟ್. ಎಲ್ರು ಕೂಡ ಅದೇ ಮಾತಾಡ್ತಾ ಇದ್ದಾರೆ. ಯಾರು ಕೂಡ ಆತ್ಮದ ಬಗ್ಗೆ ಚಿಂತನೆ ಮಾಡುತ್ತೆ. ಪ್ರಭುಪಾದರು ಇದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನು ಬರೀತಾರೆ ನೋಡಿ, ಬಹಳ ಸ್ಪಷ್ಟವಾಗಿ ಮುಂದೆ. ಸಾರಿ, ನಾನು 2 ನಿಮಿಷ ಹೆಚ್ಚಿಗೆ ತಗೊಳ್ತಾ ಇದ್ದೀನಿ. ಅದಕ್ಕೆ ಪರೋಪಕಾರ, ಸಮಾಜವಾದ, ಕಮ್ಯುನಿಸಂ, ರಾಷ್ಟ್ರೀಯತವಾದ, ಮಾನವತಾವಾದ, ಇವೆಲ್ಲವೂ ಆಕರ್ಷಕ ಹೆಸರುಗಳು. ಯಾವುದಕ್ಕೆ? ಇಂದ್ರಿಯ ಸುಖದ ತತ್ವಕ್ಕೆ. ಇವೆಲ್ಲವೂ ಕೂಡ ಸ್ವಾರ್ಥವೇ. ಇವೆಲ್ಲವೂ ಕೂಡ ಮುಂದೆ ಬರೀತಾರೆ ನೋಡಿ, ಈ ವಾದ ಇಸಮ್ಗಳು ಖಂಡಿತವಾಗಿ ತುಂಬಾ ಆಕರ್ಷಕವಾದ ಕರ್ಮ ಬಂಧನದ
ರೂಪಗಳು. ರೂಪಗಳು. ನೋಡಿ, ಇವೆಲ್ಲವೂ ಕರ್ಮಬಂಧನ. ಎಕ್ಸ್ಕ್ಯೂಸ್ ಮೀ, ಏನು ನೀನ್ ದೊಡ್ಡ ಪರೋಪಕಾರಿ ಆಗಿರ್ಬೋದು, ದೇಶಪ್ರೇಮಿ ಆಗಿರ್ಬೋದು, ಮಾನವತಾವಾದಿ ಆಗಿರ್ಬೋದು, ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದೀಯ, ಬಟ್ ಕರ್ಮಬಂಧನ ಇದೆಯಪ್ಪ ನಿನಗೆ. ಸೊ ವಿವೇಕಗಳು ಏನನ್ನ ಹುಡುಕ್ತಾರೆ? ಕರ್ಮಬಂಧನದಿಂದ ಮುಕ್ತಿಯನ್ನ ಹುಡುಕ್ತಾರೆ. ಸೊ ಅದು ಹೇಗೆ ದೊರಕುತ್ತೆ? ಅದ್ರದ್ದು ಒಂದು ಹಿಂಟ್ ಅನ್ನ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಅದನ್ನ ನೆಕ್ಸ್ಟ್ ಟೈಮ್ ನಾವು ಪೂರ್ತಿಯಾಗಿ ಓದಿ ಕಲಿಯೋಣ. ಪ್ರಭುಪಾದರು ಮುಂದೆ ಹೇಳ್ತಾರೆ, ಆದರೆ ಈಶೋಪನಿಷತ್ತಿನ ವೈದಿಕ ಉಪದೇಶವೆಂದರೆ ಒಬ್ಬನು ಈ ಮೇಲೆ ಹೇಳಿದ ವಾದಗಳು ಯಾವ್ಯಾವು? ಪರೋಪಕಾರವಾದ, ಸಮಾಜವಾದ, ಕಮ್ಯುನಿಸ್ಟ್ ಮಾನವತಾವಾದ, ವಾದ, ರಾಷ್ಟ್ರೀಯವಾದ. ಎಲ್ಲ ಈ ರೀತಿ ಇವೆಲ್ಲ ವಾದಗಳಿಗೆ ಬದುಕೋದಾದ್ರೆ ಓಕೆ, ಆ ರೀತಿ ನೀನು ಅವುಗಳ ಮೇಲೆ ಹೆಚ್ಚು ನಿನಗೆ ಪ್ರೀತಿ ಇದೆಯೇನಪ್ಪ, ಓಕೆ. ಹಾಗಾದ್ರೆ ಏನ್ ಮಾಡ್ಬೇಕು? ಅವನು ಅವುಗಳನ್ನು ಭಗವತ್ ಕೇಂದ್ರಿತವಾಗಿ ಮಾಡಬೇಕು. ಹ್ಮ್ ಈಶಾವಾಸ್ಯ ತತ್ವ ಅನುಸರಿಸಬೇಕು. ಅನ್ಸ್ಬೇಕು ಅದನ್ನು. ಭಗವತ್ ಕೇಂದ್ರ ಮಾಡ್ಬಿಡ್ಬೇಕು. ಓಕೆ, ನನಗೆ ನನ್ನ ಪರಿವಾರದವ್ರು ಬಹಳ ಇಷ್ಟ, ಆಸಕ್ತಿ. ಓಕೆ, ಏನ್ ಮಾಡ್ಬೇಕು? ಮಧ್ಯದಲ್ಲಿ ದೇವ್ರನ್ನ ತಂದಿಟ್ಬಿಡು. ಹ್ಮ್ ಏನಾಗ್ಬಿಡುತ್ತೆ? ಎಲ್ರೂ ಕೂಡ ಈಗ ಭಗವಂತನ ಮಾಧ್ಯಮದ ಮೂಲಕ ವ್ಯವಹರಿಸ್ತಾ ಇದ್ದಾರೆ. ಓ, ಇವರು ನನ್ನ ಪರಿವಾರದವ್ರು, ಆದ್ರೆ ಇವರು ನನ್ನ ಭಕ್ತರು. ಇವರು, ನೀವು ಪರಿವಾರದವ್ರು ಸೇವೆ ಮಾಡಿದ್ರೆ ಅಲ್ಲಿ ಏನ್ ಸೇವೆ ಮಾಡ್ತಾ ಇದ್ದೀರಾ? ಭಕ್ತರ ಸೇವೆ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಅವರು ಭಕ್ತಿ ಪಾಲಿಸ್ಬೇಕು. ಭಗವತ್ ಕೇಂದ್ರ ಅಂದ್ರೆ ಏನು? ಭಕ್ತಿ ಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು ಅಂತ. ಸೊ ಆ ಪಾಯಿಂಟ್ ಏನಂದ್ರೆ, ನಮ್ಮ ಸಂಸಾರ ಬಂಧನವನ್ನ ನಾವು ಅದರಿಂದ ಹೊರ ಹೋಗ್ಬೇಕಂದ್ರೆ ಭಗವಂತನನ್ನ ನಮ್ಮ ಜೀವನದಲ್ಲಿ ತರಬೇಕು. ಆತನನ್ನ ನಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಬೇಕು. ಆಗ ನಾವು ಅದರಿಂದ ಮೇಲೆ ಏಳ್ತೀವಿ. ಪ್ರಭುಪಾದರು ಮುಂದೆ ಹೇಳ್ತಾರೆ, ಸಂಸಾರಿ ಆದರೆ ಅಥವಾ ಪರೋಪಕಾರಿ ಆದರೆ, ಸಮಾಜವಾದಿ ಆದರೆ, ಕಮ್ಯುನಿಸ್ಟ್ ಆದರೆ, ರಾಷ್ಟ್ರೀಯತವಾದಿ ಆದರೆ, ಇಲ್ಲವೇ ಮಾನವತಾವಾದಿ ಆದರೆ ತಪ್ಪಲ್ಲ. ಹೀಗೆ ಓ, ನಾನು ಈ ರೀತಿ ಆಗ್ಬಿಟ್ರೆ ತಪ್ಪಾಗತ್ತಾ ಅಂತ? ತಪ್ಪಲ್ಲ. ಆದ್ರೆ ಏನ್ ಮಾಡ್ಬೇಕು? ಮುಖ್ಯವಾಗಿ ಮುಂದೆ ಹೇಳ್ತಾರೆ ನೋಡಿ, ಆದರೆ ಅವನು ತನ್ನ ಕೆಲಸ ಕಾರ್ಯಗಳನ್ನು ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡಬೇಕು. ಓ, ಎಲ್ಲವೂ ಕೂಡ ಭಗವಂತನೇ ನಮ್ಗೆ ನೀಡ್ತಾ ಇದ್ದಾನೆ. ಆತನೇ ನಮಗೆ ಪೋಷಣೆಯನ್ನ ಮಾಡ್ತಾ ಇರೋನು, ನಮ್ಮ ಜೀವನವನ್ನ ನಡೆಸ್ತಾ ಇರೋ, ನಮ್ಮೆಲ್ಲ ಅವಶ್ಯಕತೆಗಳನ್ನು ಅವನೇ ಪೂರೈಸ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ನಾನು ಏನ್ ಜೀವನದಲ್ಲಿ ಪಡಿತೀನೋ ಅದನ್ನ ಮೊದಲು ಅವನಿಗೆ ಅರ್ಪಿಸಿ ನಾನು ಸ್ವೀಕರಿಸ್ಬೇಕು. ಅವನೇನ್ ನಮ್ಗೆ ಅಂತ ನೀಡ್ತಾ ಇದ್ದಾನೋ ಅದ್ರಲ್ಲಿ ನಾವು ತೃಪ್ತಿ ಕಾಣ್ಬೇಕು. ಬೇರೆ ವಸ್ತುಗಳನ್ನ ನಾವು ದೋಚಲಿಕ್ಕೆ ಹೋಗಬಾರದು. ಇದೇನಿದು? ಈಶಾವಾಸ್ಯ ತತ್ವ ಅಲ್ವಾ? ಅದೇ ಅಲ್ವಾ? ಅದನ್ನೇ ನಾನು ಸೊ ಭಗವತ್ ಕೇಂದ್ರಿತ ಜೀವನ, ಈಶಾವಾಸ್ಯ ಜೀವನ, ಭಕ್ತಿ ಜೀವನ, ಎಲ್ಲವೂ ಅದೇ. ಅದರ ಸರಳ ಅರ್ಥಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇದರ ವರ್ಣನೆ ಇನ್ನಷ್ಟು ಮುಂದೆ ಬರುತ್ತೆ. ಇವತ್ತು ನಾನು ಈ ಚಾಪ್ಟರ್ ಮುಗಿಸ್ಬೇಕಂತ ಇದ್ದೆ, ಬಹಳ ಸ್ಲೋ ಆಯ್ತು. ನಾನು ಲೇಟಾಗಿ ಬೇರೆ ಜಾಯ್ನ್ ಆದೆ. ಎನಿವೇಸ್, ನೋಡೋಣ, ನೆಕ್ಸ್ಟ್ ಟೈಮ್ ಇದನ್ನ ಚರ್ಚೆ ಮಾಡೋಣ. ನೆಕ್ಸ್ಟ್ ವೆಡ್ನೆಸ್ಡೇ ನನಗೆ ಕಷ್ಟ ಆಗುತ್ತೆ, ನಾವು ಇಲ್ಲಿರೋದಿಲ್ಲ, ಮೇಲಾಗಿ ಬೇರೆ ಒಂದು ಕ್ಯಾಂಪಲ್ಲಿ ಇರ್ತೀವಿ, ಶಿಬಿರದಲ್ಲಿ. ಫ್ರೈಡೇ ಮಾಡೋಣ. ಓಕೆ, ಹರೇ ಕೃಷ್ಣ. ನೆಕ್ಸ್ಟ್ ವೆಡ್ನೆಸ್ಡೇ ಕ್ಲಾಸ್ ಇರೋದಿಲ್ಲ, ಫ್ರೈಡೇ ಕ್ಲಾಸ್ ಇರುತ್ತೆ. ಓಕೆ, ಸೊ ಫ್ರೈಡೇ ಸೇಮ್ ಟೈಮ್ ನಾವು ಕಂಟಿನ್ಯೂ ಮಾಡೋಣ. ಸೊ ಇವೆಲ್ಲವುಗಳ ಪ್ರಶ್ನೆಗಳನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಪ್ರತಿ ಬಾರಿ ಅದನ್ನ ಚೆಕ್ ಮಾಡ್ತಾ ಇಲ್ಲ, ನಿಮಗೆ ತೋರಿಸಿದ್ದೀನಿ ಹೇಗೆ ಇದನ್ನೆಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಅಫ್ಕೋರ್ಸ್ ನಾನು ಅದು ಬಂದಾಗೆಲ್ಲ ಹೇಳ್ತೀನಿ, ಈ ಪ್ರಶ್ನೆ ಬರುತ್ತೆ ನೋಡಿ, ನಿಮ್ಗೆ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಅದನ್ನ ನೋಟ್ ಮಾಡ್ಕೊಂಡಿರಿ, ಮುಂದೆ ಅದನ್ನ ಗಮನಿಸ್ತಾ ಹೋಗಿ. ಓಕೆ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಈ ದಿನ ನಾವು ಮಂತ್ರ 2 ಪ್ರಾರಂಭ ಮಾಡಿದ್ದೀವಿ. ಸೊ ಅನೇಕ ಅಂಶಗಳು ಅದರಲ್ಲಿ ಕಾಣ್ತಾ ಇವೆ. ಕರ್ಮ, ಅಕರ್ಮ, ವಿಕರ್ಮ, ಇವೆಲ್ಲವುಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಓಕೆ, ಮುಂದಿನ ಚರ್ಚೆಯಲ್ಲಿ ಇದನ್ನ ಇನ್ನಷ್ಟು ನಾವು ನೋಡೋಣ. ಸೊ ಈಶಾವಾಸ್ಯ ತತ್ವವನ್ನ ಪಾಲಿಸಿದರೆ ಏನು ಲಾಭ? ಕರ್ಮ ಬಂಧನದಿಂದ ಮುಕ್ತಿ. ಆ ಲಾಭವನ್ನ ಈಗ ಕಾಣ್ತಾ ಇದ್ದೀವಿ, ಪ್ರಭುಪಾದರು ವರ್ಣಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಅಥವಾ ಟೀಕೆ ಇದ್ರೆ ಹೇಳ್ಬೋದು, ಬೇರೆಯವ್ರು ಬೇಕಾದ್ರೆ ಲಾಗ್ ಆಫ್ ಆಗ್ಬೋದು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಕಾಮೆಂಟ್ಸ್ ಇದೆಯಾ? ಕ್ವಶನ್ಸ್ ಇದೆಯಾ? ಲಾಸ್ಟ್ ಟೈಮ್ ಹೋಮ್ವರ್ಕ್ ಕೊಟ್ಟಿದ್ರಿ ಪ್ರಭು, ಯಾಕೆ ವೆಜಿಟೇರಿಯನ್ ಆಗಿರ್ಬೇಕಂತ. ಓ ಎಸ್ 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 ಪ್ರಿಪೇರ್ ಆಗಿದ್ದೀರಾ? ಹರೇ ಕೃಷ್ಣ, ಪ್ರಿಪೇರ್ ಆಗಿದ್ದೀರಾ? ಹೇಳ್ತೀರಾ? 10 ಇದು
10 ಹಾ ಪಾಯಿಂಟ್ಸ್ ಇದು ಮಾಡಿ ಅಂತ ಹೇಳಿದ್ರಿ. ಓ 10 ಪಾಯಿಂಟ್ಸ್ ಮಾಡಿದ್ದೀರಾ, ವೆರಿ ಗುಡ್ ವೆರಿ ಗುಡ್. ಓಕೆ, ಟೈಮ್ ಇದ್ರೆ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ. ನನ್ ನೆನಪೇ ಆಗ್ಲಿಲ್ಲ, ನೀವು ಮುಂಚೆ ಹೇಳ್ಬೇಕಿತ್ತು ಮಾತಾಜಿ ಅವರೇ. ಇಮಿಡಿಯೇಟ್ಲಿ ಯು ಶುಡ್ ಸ್ಟಾಪ್. ಫ್ಲೋ ಅಲ್ಲಿ ಇದ್ರಿ, ಸೊ ಐ ಕುಡಂಟ್ ಸ್ಟಾಪ್ ಪ್ರಭು. ಏನ್ ತೊಂದರೆ ಇಲ್ಲ, ಅದ್ ನಾವು ಕ್ಲಾಸಿನ ಭಾಗನೇ ಅದೇನು. ನೆಕ್ಸ್ಟ್ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ, ಬಟ್ ನಂದಲೆಸ್ ಕೆನ್ ಐ ಸ್ಟಾರ್ಟ್ ಪ್ರಭು? ಒಬ್ಬೊಬ್ಬರು ಒಂದೊಂದು ಹಾ ಪಾಯಿಂಟ್ ಒಬ್ಬೊಬ್ಬರು ಒಂದೊಂದು ಹೇಳಿ ಎಸ್ ಒಂದೊಂದು ಹೇಳಿ ಪಾಯಿಂಟ್ ಹೇಳಿ ಹೇಳಿ. ಹೇಳಿ. ಹಾ ಅಫ್ಕೋರ್ಸ್ ತುಂಬಾ ರೀಸನ್ಸ್ ಇತ್ತು ಪ್ರಭು, ಬಟ್ ಸ್ವಲ್ಪ ಯೂನಿಕ್ ಅನ್ಸಿದ್ದು ನನ್ಗೆ ಹೇಗೆ ಪ್ರತಿ ಕ್ಷಣ, ಐ ಮೀನ್ ಪ್ರತಿ 3 ಸೆಕೆಂಡ್ಸ್ಗೆ ಒಬ್ರೊಬ್ರು ಹಸಿವಿಂದ ಸಾಯ್ತಾ ಇದಾರಂತೆ. ಬಟ್ ಯಾಕೆ ಅಂದ್ರೆ ಮಿಕ್ಕಿರೋದು ಎಷ್ಟೊಂದು ಈ ಗ್ರೈನ್ಸ್ ಫುಡ್ ಎಲ್ಲ ಅವರು ಗೆ ಫೀಡ್ ಮಾಡಕ್ಕೆ 70% ಆಫ್ ದ ಫುಡ್ ನ ಗೆ ಫೀಡ್ ಮಾಡ್ಬಿಡ್ತಾ ಇದಾರೆ. ಹಾಗಾಗಿ ವರ್ಲ್ಡ್ ಅಲ್ಲಿರೋ ಎಷ್ಟೊಂದ್ ಜನರ ಹಸಿವು ಇವ್ರು ನೀಗ್ಸೋಕ್ ಆಗ್ತಾ ಇಲ್ಲ. ಅದ್ರ ಬದಲು ಸೀದಾ ಮನುಷ್ಯರ್ಗೆನೆ ಕೊಟ್ಟಿದ್ರೆ ಆಗಿರೋದು. ಮತ್ತೆ ಗೆ ಕೊಟ್ಟು ಆ ಅನಿಮಲ್ಸ್ ನ ಕಡ್ದು ತಿನ್ನೋದು ಅನಾವಶ್ಯಕನು, ಜನರು ಸಾಯೋದು. ಹೌದು 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 ಹೌದು, ಬಹಳ ಒಳ್ಳೆ ಅಂಶವನ್ನು ಮಾತಾಜಿ ಅವರು ಹೇಳ್ತಾ ಇದ್ದಾರೆ, ಕರೆಕ್ಟ್. ಸೊ ನಾನು ಕೂಡ ಒಂದಿಷ್ಟು ಕಂಪೈಲ್ ಮಾಡಿದ್ದೆ, ನೀವು ಹೇಳಿದ್ದನ್ನ ನಾನು ಇಲ್ಲಿ ಜಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಡೈಜೆಷನ್ ಬಂದು ಕ್ಲೀನ್ ಆಗಿ ಇದಾಗಿರುತ್ತೆ ಅಲ್ಲ, ಹಾ ಅಫ್ಕೋರ್ಸ್ ಡೈಜೆಷನ್ ಸಸ್ಯಾಹಾರದಿಂದ. ಅದು ಪರ್ಸನಲ್ ಹೆಲ್ತ್ ರೀಸನ್ಸ್ಗೆ ನಾವು ಅದನ್ನ ಫಾಲೋ ಮಾಡ್ಬೇಕನ್ನೋದು ಹೌದು, ಒಂದೇ ಒಂದು ನಿಮಿಷ. ಪ್ರಭುಪಾದರು ಅದನ್ನೇ ಇಲ್ಲಿ ನೋಡಿ ಸಂಪನ್ಮೂಲಗಳ ಉಳಿತಾಯ. ನಾವು ಅನೇಕರ ಹಸಿವನ್ನ ನಾವು ನಿವಾರಣೆ ಮಾಡ್ಬೋದು ಸಸ್ಯಾಹಾರದ ಪಾಲನೆಯಿಂದ. ಬಟ್ ಮಾಂಸಾಹಾರವನ್ನ ಎಲ್ಲರಿಗೂ ಕೂಡ ನೀಡಿ ಅವರ ಹಸಿವನ್ನ ನೀಗಿಸ್ಬೇಕಂದ್ರೆ ಸಾಕಷ್ಟು ಸಂಪನ್ಮೂಲಗಳು ಬೇಕು ನಮ್ಗೆ. ಜಾಸ್ತಿ. ಅದೇ ಮಾತಾಜಿ ಅವ್ರು ಹೇಳ್ತಾ ಇದ್ರಲ್ವಾ, ಏನ ಅಲ್ವಾ, ಯಾರು ಹೇಳಿ? ಹೌದು, ಅದು ತುಂಬಾ ಕಾಸ್ಟ್ಲಿ ಪರ್ವಿಜಿ. ಭೂಮಿ, ನೀರು ಬಹಳಷ್ಟು ಪೋಲಾಗತ್ತೆ, ಶಕ್ತಿ. ಆ 1 ಎಕರೆ ಜಮೀನಿಂದ ನೀವು ಎಷ್ಟು ಧಾನ್ಯಗಳನ್ನ ಬೆಳೆದು ತರಕಾರಿ ಬೆಳಿಬಹುದು. ಬೆಳೆದು ಎಷ್ಟು ಜನರ ಹಸಿವನ್ನ ನೀಗಿಸಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅದ್ರ ಕಂಪೇರ್ ಮಾಡ್ತಾ ನೀವು ಅದೇ ಜಾಗದಲ್ಲಿ ಪ್ರಾಣಿಗಳನ್ನ ಬೆಳೆಸಿ ಅವುಗಳ ಮಾಂಸದಿಂದ ಜೀವಿಗಳ ಹಸುವನ್ನ ನೀಗಿಸೋಕೆ ಹೋದ್ರೆ ಎಷ್ಟು ಜನ ಅನ್ನೋದನ್ನ ಕಂಪೇರ್ ಮಾಡಲಾಗಿದೆ. ಸೊ ಸಸ್ಯಾಹಾರದ ಪಾಲನೆಯಿಂದ ಸಾಕಷ್ಟು ಜನರ ಹಸಿವನ್ನ ನೀಗಿಸಬಹುದು. ವೆರಿ ಗುಡ್. ಮತ್ತೇನೇನಾದ್ರೂ ಬೆನಿಫಿಟ್ಸ್ ಸ್ವಲ್ಪ ಇದೆ ಪ್ರಭುಜಿ. ಅದ ಸ್ಪಿರಿಚುವಲ್ ಬೆನಿಫಿಟ್ಸ್ ಏನಂತಂದ್ರೆ ಅದೇ ಸಸ್ಯಾಹಾರನ ತಾನೇ ನಾವು ಬಂದು ಕೃಷ್ಣರಿಗೆ ನೈವೇದ್ಯ ಮಾಡಕ್ಕಾಗತ್ತೆ. ವೆಜಿಟೇರಿಯನ್ ಸಾಮಾನು, ಅದೇ ವೆಜಿಟೇರಿಯನ್ ನಾವು ಇದ್ ಮಾಡಿ ಅದನ್ನ ಪ್ರಸಾದ ತರ ನಾವು ತಗೊಳಕ್ಕಾಗತ್ತೆ. ಆದ್ರೆ ಮಾಂಸ ನಾವು ದೇವರಿಗೆ ಆಫರ್ ಮಾಡಕ್ಕಾಗಲ್ಲ. ಸೊ ನಾನ್ ವೆಜಿಟೇರಿಯನ್ ತಗೊಂಡು ಅಂದ್ರೆ, ಸೊ ಹಾಗಾಗಿ ಸ್ಪಿರಿಚುವಲ್ ಆಗಿ ನಾವು ಅದನ್ನ ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಭಕ್ತಿ ಕಾರಣಗಳನ್ನ ಬಿಟ್ಟು ಹೇಳಿ, ಬೇರೆ ಹೇಳಿ. ಸಸ್ಯಾಹಾರಿಗಳಿಗೆ ಸತ್ವಗುಣಗಳಿರುತ್ತವೆ. ಸತ್ವಗುಣಗಳಿರುತ್ತವೆ. ಸತ್ವಗುಣಗಳಿರ್ತದೆ ಸಸ್ಯಾಹಾರದವ್ರಿಗೆ. ಓಕೆ ಓಕೆ ಓಕೆ, ಮತ್ತಿನ್ನೇನಾದ್ರು? ಆಮೇಲೆ ಸಮ್ ಡಿಶಸ್ ಬರ್ಲಿಕ್ಕೆ ನಮ್ಮ ಸಸ್ಯಾಹಾರದಿಂದ ಸಮ್ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅದನ್ನ ತಗೊಳ್ಳೋದ್ರಿಂದ ಯಾವ ಚಿಕ್ಕ ಪುಟ್ಟ ಡಿಸೀಸ್ ಬರದೇ ಇರೋದಕ್ಕೆ ತಡೆಗಟ್ಟಕ್ಕಾಗತ್ತೆ ಪ್ರಭುಜಿ. ಕೆಲವು ಸೂಕ್ಷ್ಮವಾದ ಇದೆಲ್ಲ. ಮತ್ತೆ ಅನೇಕ ಡಿಸೀಸಸ್ಗಳು ಮಾಂಸಾಹಾರದಿಂದ ಹೆಚ್ಚಾಗ್ತವೆ. ಅದು ಜಾಸ್ತಿ ಆಗುತ್ತೆ. ಅದು ಮಾಂಸಾಹಾರ ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಹೇಳಿ. ಹರೇ ಕೃಷ್ಣ. ಒಬ್ಬರೇ ಪ್ರಭು, ಪ್ರಾಣಿಗಳನ್ನು ಕೊಲ್ಲಿದಾಗ ಅದು ಯಾವ ಕಾನ್ಶಿಯಸ್ ಅಲ್ಲಿ ಹೋಗುತ್ತೋ ಅವಾಗ ನಮ್ಗೆ ಅದು ಎಫೆಕ್ಟ್ ಆಗತ್ತೆ ಅಲ್ವಾ ಪ್ರಭು? ಎಸ್ ಎಸ್, ಕರೆಕ್ಟ್. ಅದು ನಮ್ಮ ಮನಸ್ಸಿಗೂ ಕೂಡ ಪ್ರಭಾವನ ಮೂಡಿಸುತ್ತೆ. ಹಿಂಸೆ, ನೋವು ಅಲ್ವಾ, ಆತಂಕ. ಕರೆಕ್ಟ್ ಕರೆಕ್ಟ್. ಮತ್ತಿನ್ನೇನಾದ್ರು ಬೇರೆಯವ್ರು ಯಾರಾದ್ರು? ಭಕ್ತರ ಉದ್ದೇಶ ಭಗವದ್ಧಾಮಕ್ಕೆ ಹೋಗ್ಬೇಕಂದ್ರೆ ನಾವು ಸತ್ವಗುಣದಲ್ಲಿ ಇರ್ಬೇಕು. ಓಕೆ, ಸತ್ವಗುಣದ ಮಾತು. ಎಸ್, ಅದನ್ನು ಮುಂಚೆ ನೋಡಿದ್ವಿ. ಕರೆಕ್ಟ್. ಎಸ್, ಮತ್ತಿನ್ನೇನಾದ್ರು? ಆರೋಗ್ಯ ವೃದ್ಧಿಸುತ್ತದೆ ಪ್ರಭು. ಆರೋಗ್ಯ ವೃದ್ಧಿಸುತ್ತೆ. ಎಸ್ ಎಸ್, ಹೌದು. ಅನೇಕ ರೀತಿ, ಈಗ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ನೋಡಿ ಇಲ್ಲಿ ಆರೋಗ್ಯ ವೈದ್ಯಕೀಯ ಪ್ರಯೋಜನಗಳು, ಹೃದಯದ ಆರೋಗ್ಯ, ಕೊಲೆಸ್ಟ್ರಾಲ್, ಸ್ಯಾಚುರೇಟೆಡ್ ಕೊಬ್ಬು, ಆನಂತರ ರೋಗಗಳು. ಈಗ ನೋಡಿ, ಈಗ ಕೊರೋನಾ ಬಂತು, ಹೆಂಗೆ ಬಂತು ಇದು ಆಕ್ಚುಲಿ. ಆನಂತರ ಈಗ ಚಿಕನ್, ಪ್ರಾಣಿಗಳಿಂದನೇ ಬಂದಿರೋದು. ಬರ್ಡ್ ಫ್ಲೂ, ಪಿಗ್ ಫ್ಲೂ,
ಇವೆಲ್ಲ ಫ್ಲೂಗಳು ಹೇಗ್ ಬರ್ತಾ ಇದೆ? ಆಕ್ಚುಲಿ ಪ್ರಾಣಿಗಳಿಂದಾನೇ ಬರ್ತಾ ಇರೋದು. ಮಾಂಸಾಹಾರ ಹೆಚ್ಚಾದಷ್ಟು ರೋಗಗಳು ಹೆಚ್ಚಾಗ್ತವೆ. ಮುಂದೆ ಓಕೆ, ಮತ್ತಿನ್ನೇನು? ಮತ್ತಿನ್ನೇನು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭು. ಎಸ್ ಪ್ರಭು. ಹ, ಪ್ರಭುಜಿ, ಈಗ ಬೇರೆಯವರೆಲ್ಲ ಈಗ ಮನೆಯಲ್ಲಿ ನಾಯಿ ಬೆಕ್ಕಿದ್ನೆಲ್ಲ ಪ್ರೀತಿ ಮಾಡ್ತಾರೆ ಪ್ರಭುಜಿ. ಆದ್ರೆ ಅದೇ ಮೇಕೆ ಆಗ್ಲಿ, ಈಗ ಕೋಳಿ ಮಾಂಸ ಆಗ್ಲಿ, ಇದನ್ನೆಲ್ಲ ಜನ ಕೊಂದು ತಿಂತಾರೆ. ಅಂದ್ರೆ ಆ ದಯೆ ಅನ್ನೋದು ಇರೋದಿಲ್ಲ ಪ್ರಭುಜಿ ಆ ಇದ್ರಲ್ಲಿ. ಬಹಳ ಒಳ್ಳೆ ಇದು ಮಾತು. ಪ್ರಾಣಿಗಳ ಮೇಲೆ ದಯೆ, ಅಹಿಂಸೆ, ಆಧ್ಯಾತ್ಮಿಕ ಮೂಲಗಳು, ಅವುಗಳನ್ನ ಕಾಣ್ಬೇಕು. ಸಸ್ಯಾಹಾರದಿಂದ ವ್ಯಕ್ತಿ ಪ್ರಾಣಿಗಳ ಮೇಲೆ ದಯೆ ತೋರಿಸ್ತಾನೆ. ಎಲ್ಲ ಪ್ರಾಣಿಗಳಲ್ಲೂ ನಾವು ಭಗವಂತನ ನೋಡ್ಬೇಕು ಪ್ರಭು. ಹೌದು ಹೌದು, ಇದು ಭಕ್ತನ ದೃಷ್ಟಿಕೋನ. ಎಸ್, ವೆರಿ ಗುಡ್. ಎಲ್ಲರಲ್ಲೂ ಕೂಡ, ಇವನ್ ಸಸ್ಯಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಬಟ್ ಪ್ರಾಣಿಗಳ ಈ ಜಗತ್ನಲ್ಲಿ ನಿಯಮ ಏನಂದ್ರೆ, ಒಬ್ಬ ಜೀವಿ ಇನ್ನೊಬ್ಬ ಜೀವಿಯ ಮೇಲೆ ಅವಲಂಬಿತವಾಗಿದೆ. ಜೀವೋ ಜೀವಸ್ಯ ಜೀವನಂ ಅಂತ ಹೇಳಿದ್ದಾರೆ. ಒಬ್ಬ ಜೀವಿಯ ಜೀವನಕ್ಕೆ ಇನ್ನೊಬ್ಬ ಜೀವಿ ಅಗತ್ಯ. ಈ ಪ್ರಕೃತಿನೇ ಆ ರೀತಿ ಇದೆ. ಬಟ್ ಮನುಷ್ಯನ ರಚನೆ ಹೇಗಿದೆ ಅಂದ್ರೆ, ಪ್ರಾಣಿಗಳ ಜೀವನದ ಮೇಲೆ ಆತ ಅವಲಂಬಿತನಾಗಿ ನಡಿಬೇಕು. ಸೊ ನಾನು ಇನ್ನೊಂದಿಷ್ಟು ಕೆಲವು ಬಯೋಲಾಜಿಕಲ್ ರೀಸನ್ಸ್ ಹುಡುಕ್ತಾ ಇದ್ದೆ, ತಾವ್ಯಾರು ಹೇಳ್ತಾ ಇಲ್ಲ. ಅಂದ್ರೆ ವ್ಯಕ್ತಿಯ ಶರೀರ, ವ್ಯಕ್ತಿಯ ಇದು ಏಜಿಂಗ್ ಪ್ರಾಸೆಸ್ ಸ್ಲೋ ಆಗುತ್ತೆ ಅಂತ ಓದಿದ್ದೆ ಪ್ರಭು. ಆಮೇಲೆ ಲಾಂಗರ್ ಟೈಮ್ ಉಳಿತಾರೆ. ಆಮೇಲೆ ಈ ಇತ್ತೀಚೆಗೆ ತುಂಬಾ ಒಬಿಸಿಟಿ ಜಾಸ್ತಿ ಇದೆ. ಬಟ್ 68% ನಾನ್ ವೆಜಿಟೇರಿಯನ್ಸ್ ಒಬಿಸಿಟಿ ಇರೋದಂತೆ ಪ್ರಭು. 70% ವೆಜಿಟೇರಿಯನ್ಸ್ ಹೆಲ್ದಿಯಾಗಿ 30% ಮಾತ್ರನೇ ಇರೋದು. ಸೊ ಅದು ಬಿಟ್ರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಎಕ್ಸೆಸಿವ್ ವೆಯ್ಟ್ ನಾವು ಗೇನ್ ಆಗಲ್ಲ. ಬಿಕಾಸ್ ನಮ್ದು ನ್ಯಾಚುರಲಿ ಫೈಬರ್, ಇದು ಸಿಂಪಲ್ ಫೈಬರ್ ಫುಡ್ ಇರೋದ್ರಿಂದ ಬೇಗ ಡೈಜೆಷನ್ ಆಗಿ ನಾವು ಹೆಲ್ದಿ ಆಗಿರ್ತೀವಿ. ಆಕ್ಟಿವಿಟೀಸ್ ಅಂತ ನೀವ್ ಹೇಳ್ದಂಗೆ ಹಾರ್ಟ್ ಡಿಸೀಸಸ್ ಬೈ 25% ನಮ್ಮಲ್ಲಿ ಕಮ್ಮಿ ಇರುತ್ತೆ ನಾನ್ ವೆಜಿಟೇರಿಯನ್ಸ್ಗಿಂತ. ಕ್ಯಾನ್ಸರ್ ಪ್ರಿವೆನ್ಷನ್, ಹೌದು, ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್, ಇವೆಲ್ಲವೂ ಕೂಡ. ಸೊ ಅದಲ್ದೇನೆ ತುಂಬಾ ಒಳ್ಳೆ ಪಾಯಿಂಟ್ಸ್ ಮಾತಾಜಿಯವರು. ಇವೆಲ್ಲವನ್ನು ಕೂಡ ನೀವು ಕಂಪೈಲ್ ಮಾಡಿ ನಮ್ಮ ಗ್ರೂಪ್ ಅಲ್ಲಿ ಒಟ್ಟಿಗೆ ಹಾಕ್ತೀರಾ? ಯಾಕಂದ್ರೆ ಸಾಕಷ್ಟು ಭಕ್ತರು ಬೇರೆಯೊಂದೆಲ್ಲ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಗ್ರೂಪ್ ಅಲ್ಲಿ ಬ್ರೀಫ್ ಆಗಿ ಬೇಕಿದ್ರೆ ಏನ್ ನೀವು ಯೋಚನೆ ಮಾಡ್ತಾ ಇದ್ರೆ ಅದನ್ನ ಬರೀರಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್. ನಿಮ್ಮ ಪ್ರಚಾರದಲ್ಲಿ ಬೇರೆಯವ್ರ ಜೊತೆ ಮಾತಾಡುವಾಗ ಇದು ನಿಮ್ಗೆ ಸಹಾಯ ಆಗುತ್ತೆ. ವ್ಯಕ್ತಿಗಳು ಕೇಳ್ತಾರೆ, ಯಾಕಪ್ಪ ನಾನ್ ವೆಜಿಟೇರಿಯನ್ ತಿನ್ಬಾರ್ದಾ? ಯಾಕೆ ಅಂದ್ರೆ ಕಾರಣಗಳು ನಿಮ್ಗೆ ಸಿಗ್ತವೆ. ನೀನು ಭಗವಂತ ಕೃಷ್ಣ ಸ್ವೀಕರಿಸೋದಿಲ್ಲ ಅಂದ್ರೆ, ಹೌದಾ, ಯಾಕೆ? ಕೃಷ್ಣ ನಂಗೆ ಬೇಕಾ ಅಂತ ಎಲ್ಲ ಪ್ರಶ್ನೆ ಕೇಳ್ತಾರೆ. ಬಟ್ ಈ ರೀತಿಯಾದ ಕಾರಣಗಳು ನೀಡಿದ್ರೆ, ನಿನ್ ದೇಹದಲ್ಲಿ ರೋಗಗಳು ಬರೋದಿಲ್ಲ ಕಣೋ, ಜಗತ್ತು ಇನ್ನು ಎಲ್ಲರಿಗೂ ಕೂಡ ಆಹಾರವನ್ನ ನೀಡಬಹುದು, ಈ ರೀತಿಯಾದಂಥ ಮಾತುಗಳು ಹೇಳಿದ್ರೆ ಜನ ಅವಾಗ ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಬಿಗಿನಿಂಗ್ ಅಲ್ಲಿ. ಅದಾದ್ಮೇಲೆ ನೀವು ಆಧ್ಯಾತ್ಮಿಕ ಕಾರಣಗಳನ್ನ ನೀಡಬಹುದು. ಸೊ ಬಯೋಲಾಜಿಕಲಿ ಆಲ್ಸೋ ಜನರು ಹೇಳಿದ್ದಾರೆ, ನಮ್ಮ ಹಲ್ಲುಗಳು ಹೇಗಿದ್ದಾವೆ? ನಮ್ಮ ಹಲ್ಲುಗಳು ಮಾಂಸಾಹಾರಿ ಪ್ರಾಣಿಗಳಂತೆ ಇದಾವ? ಸೊ ನಮ್ಮ ಶರೀರವನ್ನು ನೋಡಿದ್ರೆ, ನಮ್ಮ ಶರೀರ ಯಾವ ಆಹಾರಕ್ಕೆ ಅಂತ ಮಾಡಲ್ಪಟ್ಟಿದೆ? ಸಸ್ಯಾಹಾರಕ್ಕೆ ಮಾಡಲ್ಪಟ್ಟಿರೋದು ನಮ್ಮ ಶರೀರ. ನಮ್ಮ ಹಲ್ಲುಗಳಾಗಿರಬಹುದು, ನಮ್ಮ ಕರುಳಾಗಿರಬಹುದು, ನಮ್ಮ ಸಲೈವ ಅಥವಾ ಏನು ಉಗುಳು ಅಂತ ಹೇಳ್ತೀವಿ ಇದಾಗಿರಬಹುದು. ಈ ರೀತಿ ಅನೇಕ ಅಂಶಗಳು. ಇವೆಲ್ಲವನ್ನು ಗಮನಿಸಿದರೆ ನಮ್ಮ ಶರೀರ ಒಬ್ಬ ಸಸ್ಯಾಹಾರಿ ಜೀವಿಯಂತೆ ಮಾಡಲಾಗಿದೆ. ಮನುಷ್ಯನ ಶರೀರ ಮಾತಾಡ್ತಾರೆ. ಸೊ ನಮ್ಮ ಶರೀರದಕ್ಕೆ ತಕ್ಕಂತೆ ನಾವು ಆಹಾರವನ್ನು ಸ್ವೀಕರಿಸ್ತೀವಿ, ಶರೀರ ಚೆನ್ನಾಗಿರುತ್ತೆ. ಹೌದಲ್ವ? ಸಿಂಪಲ್ ಲಾಜಿಕ್. ಸೊ ಅದಲ್ದೇ ನೀವೀಗ ತಾನೇ ರೋಗಗಳ ಬಗ್ಗೆ ಎಲ್ಲ ಮಾತನಾಡಿದ್ರಿ, ಬಹಳ ಒಳ್ಳೆ ಪಾಯಿಂಟ್ಸ್ಗಳವೆಲ್ಲವೂ ಕೂಡ, ಅವುಗಳನ್ನು ಕೂಡ ನಾವು ನೋಟ್ ಮಾಡ್ಕೊಳ್ಬೋದು. ಅದಲ್ದೇ ಪೂರ್ತಿ ಪ್ರಕೃತಿ, ಎಲ್ಲರೂ ಕೂಡ ಒಂದು ರೀತಿ ಹಸುವಿನ ಕಷ್ಟದಿಂದ ಮುಕ್ತರಾಗಬಹುದು ಸಸ್ಯಾಹಾರದ ಪಾಲನೆಯಿಂದ. ಇದು ಸಂಪನ್ಮೂಲಗಳೆಲ್ಲವೂ ಕೂಡ ಎಲ್ಲರಿಗೂ ದೊರಕ್ತವೆ ಅನ್ನೋದನ್ನ ಕೂಡ ನೋಡಬಹುದು. ನೈತಿಕತೆ ಎಲ್ಲ ಬೆಳೆಯುತ್ತೆ. ಸೊ ಈ ರೀತಿ ಇನ್ಯಾವುದಾದ್ರೂ ಅಂಶಗಳಿವೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಹೇಳಿ ಪ್ರಭುಜಿ. ಕೆಲವೊಬ್ರು ನಾನ್ ವೆಜ್ ತಿನ್ನೋದ್ರಿಂದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಪ್ರಭುಜಿ. ಆದ್ರೆ ಪ್ರಭುಪಾದ್ ಹೇಳ್ತಾರೆ ಒಂದ್ ಕಡೆ, ಆನೆ ಸಸ್ಯಾಹಾರಿ ಅಲ್ವಾ, ಹಾಗಾದ್ರೆ ಆನೆಗೆ ಶಕ್ತಿ ಇಲ್ವಾ ಅಂತ ಕೇಳ್ತಾರೆ. ವಾ ಒಳ್ಳೆ ಪಾಯಿಂಟ್. ಎಸ್, ಆನೆ ಶಕ್ತಿಶಾಲಿ. ಕುದುರೆ, ಆನೆ, ಒಳ್ಳೇದು, ಕರೆಕ್ಟ್. ತುಂಬಾ ಒಳ್ಳೆ ಅಂತ ನೆನಪು ಮಾಡಿದ್ರು. ಎಸ್, ಮತ್ತಿನ್ನೇನಾದ್ರೂ ಹರೇ ಕೃಷ್ಣ ಈ ಸಸ್ಯಾಹಾರ ಮಾಂಸಾಹಾರದ ಚರ್ಚೆಯಲ್ಲಿ? ಇದನ್ನ ನಾವು ಮೇಜರ್ ಆಗಿ ಚರ್ಚೆ ಮಾಡ್ಬೋದಾಗಿತ್ತು ಕೂಡ ಕ್ಲಾಸಲ್ಲಿ ಮುಂಚೆ.
ಮರ್ತೋಯ್ತು ನನಗೆ. ಓಕೆ, ಸೊ ದಯವಿಟ್ಟು ಗ್ರೂಪಲ್ಲಿ ನಿಮ್ಮ ಈ ಕಾರಣಗಳನ್ನ ದಯವಿಟ್ಟು ಸೆಂಡ್ ಮಾಡಿ. ನಾನು ಕೂಡ ಈ ಡಾಕ್ಯುಮೆಂಟ್ ತಯಾರು ಮಾಡಿದ್ದೆ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ನಿಮಗೆ ಇವೆಲ್ಲವೂ ಕೂಡ ಮುಂದೆ ನಿಮ್ಮ ಪರ್ಸ್ನಲ್ ತಿಳುವಳಿಕೆಗೆ ಪ್ಲಸ್ ಬೇರೆಯವ್ರು ಏನಾದರೂ ಪ್ರಶ್ನೆ ಕೇಳಿದಾಗ ಹೇಗೆ ಉತ್ತರಿಸ್ಬೇಕು ಅನ್ನೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಈ ಈಶೋಪನಿಷತ್ ನಮಗೆ ಸಾಕಷ್ಟು ಈ ಅಂಶಗಳು, ಬೇಸಿಕ್ ಅಂಶಗಳಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲವೂ ನಮಗೆ ನೆರವಾಗುತ್ತೆ. ಓಕೆ, ಯಾರಾದ್ರೂ ಪ್ರಭು ಏನಾದ್ರು ಇನ್ನೊಂದು ಬೇರೆ? ಕ್ವಶನ್ ಇದೆ ಕೇಳಲ ಪ್ರಭು? ಹೇಳಿ ಹೇಳಿ ಹೇಳಿ. ಪ್ರಭು ಭಕ್ತಿ ಅಂದ್ರೆ ಏನು ಪ್ರಭು? ನಮ್ ಭಕ್ತಿ ಬುಕ್ ಅಲ್ಲಿ ಇರೋದಲ್ಲ, ನಾವು ಓನ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಏನ್ ಅನ್ಸಿದೆ ಇದುವರೆಗೂನು, ಅದೇ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಏನು? ಹ್ಮ್ ಭಕ್ತಿ ಅಂದ್ರೆ ಭಗವಂತನ ಸೇವೆ. ಸರಳ ಶಬ್ದದಲ್ಲಿ ಸೇವೆ ಅನ್ನುವ ಶಬ್ದ, ಅದು ಭಕ್ತಿಯ ಸರಿಯಾದಂತಹ ಅರ್ಥ. ಎಲ್ಲಿವರೆಗೆ ನಾವು ಸೇವೆ ಅನ್ನೋ ಒಂದು ಭಾವದಲ್ಲಿ ಬರೋದಿಲ್ಲೋ ಆಗ ನಿಜವಾಗಿಯೂ ಭಕ್ತಿಯನ್ನ ನಾವು ಪಾಲಿಸ್ತಾ ಇಲ್ಲ. ನಾನ್ ಅನ್ಕೊಂಡಿರೋದು ಭಗವಂತನಿಗೆ ಪ್ರೀತಿ ತೋರ್ಸೋದೇ ಒಂದ್ ಭಕ್ತಿ ಅಂತ ಅನ್ಕೊಂಡಿದೀನಿ ಪ್ರಭು, ಕರೆಕ್ಟಾ? ಕರೆಕ್ಟ್. ಪ್ರೀತಿ ತೋರ್ಸೋದು ಹೇಗೆ ತೋರಿಸ್ತೀರಾ? ಅಂದ್ರೆ ನಾವು ಇಮ್ಯಾಜಿನ್ ಮಾಡಿದಾಗ ಅದು ತುಂಬಾ ನಮ್ಮ ಕಣ್ ಮುಂದೆ ಬರ್ಬೇಕು ಎಲ್ಲಾನು. ಕೃಷ್ಣ, ನಾವು ಇನ್ನು ಕೃಷ್ಣನ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮ್ಗೆಲ್ಲ ಕಾಣಿಸ್ಬೇಕು. ಅದ್ ಪ್ರೀತಿಯಿಂದ ತುಂಬಾ ಇದರಿಂದ ನೋಡ್ಬೇಕು. ಅದು ಲವ್ ಅಂಡ್ ಅಫೆಕ್ಷನೇಟ್ ಅಂತ ಇರತ್ತೆ ಅಲ್ವಾ ಸರ್? ಅದ್ ಹೌದು ಹೇಳಕ್ ಹೌದು, ಆಗಲ್ಲ ಕರೆಕ್ಟ್ ಪ್ರಭು. ಕರೆಕ್ಟ್. ಅಲ್ಲಲ್ಲ, ಸರಿನೇ, ಹೌದು. ಸೊ ಸಾಮಾನ್ಯವಾಗಿ ಜನ ಪ್ರೀತಿ ಇದ್ದಲ್ಲಿ ಹ್ಮ್ ಆ ವ್ಯಕ್ತಿಯನ್ನ, ಯಾರನ್ನ ಪ್ರೀತಿಸ್ತಾ ಇದ್ದಾರೋ ಅವರನ್ನ ಸಂತೋಷಗೊಳಿಸ್ಲಿಕ್ಕೆ ಕೆಲ ಕಾರ್ಯಗಳನ್ನು ಮಾಡ್ತಾರೆ, ಅದಕ್ಕೆ ಸೇವೆ ಅಂತಾರೆ. ಪ್ರೀತಿ ಇದ್ದಲ್ಲಿ ಸೇವೆ ಇರುತ್ತೆ. ನೀವು ಹೇಳಿದ್ದು ಕರೆಕ್ಟ್. ನಾನು ಅದರಲ್ಲಿ ಏನೋ ಯಾವುದೇ ಅಪೂರ್ಣತೆ ಇಲ್ಲ. ಆ ಪ್ರೀತಿಯ ಲಕ್ಷಣವೇ ಸೇವೆ. ಈಗ ತಾಯಿ ಪ್ರೀತಿ ಮಾಡ್ತಾಳೆ ತಾನೆ ಮಗುವನ್ನ. ಹೌದು ಅದು ಹೌದು ಹೇಗ್ ಪ್ರಭು. ಕಾಣ್ತೀವಿ ನಾವು? ಆಕೆ ಆ ಮಗುವನ್ನ ಸೇವೆ ಮಾಡ್ತಾಳೆ. ಮಗ ತಂದೆ ತಾಯಿನ ಪ್ರೀತಿ ಮಾಡ್ತಾನೆ, ಹೇಗ್ ಕಾಣುತ್ತೆ? ತಂದೆ ತಾಯಿ ಸೇವೆ ಮಾಡ್ತಾರೆ. ಹೆಂಡತಿ ಗಂಡ ಹೆಂಡತಿನ ಪ್ರೀತಿ ಮಾಡ್ತಾರೆ, ಅಂದ್ರೆ ಅರ್ಥ ಏನು? ಸೇವೆ. ದೇಶವನ್ನು ನಾವು ಪ್ರೀತಿಸ್ತೀವಿ ಅಂದ್ರೆ ಅರ್ಥ ಏನು? ದೇಶದ ಕುರಿತಾಗಿ ಸೇವೆ ಮಾಡ್ತೀವಿ. ಭಗವಂತನನ್ನ ಪ್ರೀತಿಸ್ತೀವಿ ಅಂದ್ರೆ ಅರ್ಥ ಏನು? ಸೇವೆ ಮಾಡ್ತೀವಿ. ಅಫ್ಕೋರ್ಸ್ ಪ್ರಭುಪಾದರು ಈ ರೀತಿ, ಅದಕ್ಕೆ ಪ್ರಭುಪಾದರು ಭಕ್ತಿ ಅನ್ನೋನ್ನ ಯೂಶಲಿ ಏನು ಶಬ್ದ ಉಪಯೋಗಿಸ್ತಾರೆ ಅವರು? ಭಕ್ತಿ ಸೇವೆ ಅಂತ ಹೇಳ್ತಾರೆ. ನೀವು ನೋಡಿ ಪ್ರಭುಪಾದರ ಪುಸ್ತಕಗಳಲ್ಲಿ ಅವರು Okay. ಭಕ್ತಿ ಸೇವೆ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ ಹೆಚ್ಚಾಗಿ. ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನ ಡಿವೋಷನ್ ಅಂದ ತಕ್ಷಣ ಓ ಭಗವಂತನ ಸ್ಮರಣೆ. ಹೌದು, ಆ ಸ್ಮರಣೆಯಿಂದ ಒಂದ್ ಸ್ಟೆಪ್ ಮುಂದೆ ಏನದು? ಸೇವೆ. ನೀವು ಹೇಳಿದ್ದು ಆ ಪ್ರೀತಿ ಅನ್ನೋದೇನಿದೆ ಅದು ಎಕ್ಸಾಕ್ಟ್ ಡೆಫಿನೇಷನ್, ಕರೆಕ್ಟ್. ಅದರ ಪ್ರಾಕ್ಟಿಕಲ್ ಎಕ್ಸ್ಪ್ರೆಷನ್ ಏನದು? ಸೇವೆ ಅಷ್ಟೇ. ಓಕೆ, ಅದರಲ್ಲಿ ಏನು ಹರೇ ತಪ್ಪಿಲ್ಲ. ಕೃಷ್ಣ. ಪರ್ಫೆಕ್ಟ್. ಹರೇ ಹರೇ ಕೃಷ್ಣ, ಹರೇ ಹರೇ ಕೃಷ್ಣ. ಕೃಷ್ಣ. ಅಫ್ಕೋರ್ಸ್ ಇದರಲ್ಲಿ ಶುದ್ಧ ಭಕ್ತಿ ಇನ್ನೂ ಬೇರೆ ಬೇರೆ ಹಂತಗಳಿವೆ, ಅವನ್ನೆಲ್ಲ ಮುಂದೆ ನೋಡ್ತಾ ಹೋಗ್ತೀವಿ. ಬಟ್ ಭಕ್ತಿ ಅಂದ್ರೆ ಏನು? ಭಗವಂತನ ಕುರಿತಾದಂತಹ ಪ್ರೀತಿ, ಆತನ ಮಹಿಮೆಯನ್ನು ತಿಳ್ಕೊಂಡು, ಆತನ ಮಹಾನ್ ಗುಣಗಳನ್ನ ತಿಳ್ಕೊಂಡು, ಸೌಂದರ್ಯ, ರೂಪ ಇವೆಲ್ಲ ತಿಳ್ಕೊಂಡು. ಅಫ್ಕೋರ್ಸ್. ಹರೇ ಕೃಷ್ಣ. ಓಕೆ, ಹರೇ ನೆಕ್ಸ್ಟ್ ಕೃಷ್ಣ ನಾವು ಪ್ರಭು. ಫ್ರೈಡೆ ಭೇಟಿ ಆಗೋಣ. ಫ್ರೈಡೆ ಈವ್ನಿಂಗ್ 4 o'clock. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯ. ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು ಪ್ರಭು. ಥ್ಯಾಂಕ್ ಯು ಹರೇ ಪ್ರಭು. ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.